இந்த ஜனங்கள் எல்லாரையும் ஆசீர்வதியும். ಈ ಜನರನ್ನೆಲ್ಲರನ್ನು ಆಶೀರ್ವದಿಸು. உம்முடைய சமூகம் பிரசன்னமே எங்களை ஆவரித்துக் கொள்ளட்டும். ನಿನ್ನ ಸಮ್ಮುಖ ನಿನ್ನ ಪ್ರಸನ್ನತೆ ನಮ್ಮನ್ನು ಆವರಿಸಿಕೊಳ್ಳಲಿ. எங்களை நடத்தும் ஆண்டவரே. ನಮ್ಮನ್ನು ನಡೆಸು. இந்த இடத்துக்கு ஒரு பெரிய இடத்தை தாரும். ಈ ಸ್ಥಳಕ್ಕೆ ಇನ್ನೂ ಒಂದು ದೊಡ್ಡ ಸ್ಥಳವನ್ನು ನೀನು ಕೊಡುವುದಕ್ಕಾಗಿ ಸ್ತೋತ್ರ. ஒரு ಆತ್ಮவை பிடித்துக்கொண்டு வர ಉದವಿ செய்யும். ಒಬ್ಬೊಬ್ಬ ಆತ್ಮವು ಇನ್ನೊಂದು ಆತ್ಮವನ್ನು ಹಿಡಿದುಕೊಂಡು ಬರುವುದಕ್ಕೆ ನೀನು ಕೃಪೆ ನೀಡು. இந்த இந்தியாவிலே 148 கோடி மக்கள் இருக்காங்க. ಈ ಭಾರತ ದೇಶದಲ್ಲಿ 128 ಕೋಟಿ ಜನರಿದ್ದಾರೆ. அவங்க எல்லாம் ரட்சிக்கப்படணும் ஆண்டவரே. ಅವರೆಲ್ಲರೂ ರಕ್ಷಣೆ ಹೊಂದಲಿ. உதவி செய்யுங்கப்பா. ನೀನು ಸಹಾಯ ಮಾಡು. நாமத்துக்கு மகிமை வரப்படணும். ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯೇಸುವಿನ ನಾಮத்தில் ஜெபிக்கிறேன் பிதாவே. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೆನ್. ಆಮೆನ್. நம்ம இங்க வந்து நல்லா ஆராதிக்கிறோம். ನಾವಿಲ್ಲಿ ಕೂಡಿ ಬಂದು ಚೆನ್ನಾಗಿ ಆರಾಧನೆ ಮಾಡುವವರಾಗಿದ್ದೇವೆ. ಉತ್ತರ ಪ್ರದೇಶದಲ್ಲಿ ಆರಾಧಿக்க முடியாது. ಆದರೆ ಉತ್ತರ ಪ್ರದೇಶದಲ್ಲಿ ಆರಾಧನೆ ಮಾಡುವುದು ಬಹಳ ಕಷ್ಟಕರ ಕೆಲಸ. பயங்கர கஷ்டம். ಅಲ್ಲಿ ಒರಿಸ್ಸಾದಲ್ಲಿ ಬಹಳ ಕಷ್ಟ. எங்க பாஸ்டர் அங்க இருக்கார், ஒரிசால கட்டக்ல இருக்காரு. ನಮ್ಮ ದೊಡ್ಡ ಸೇವಕರು ಒರಿಸ್ಸಾದಲ್ಲಿ ಇದ್ದಾರೆ. ஒரு பாஸ்டர், அவர் பேர் ராஜ்குமார் ಚೌಹಾನ್. ರಾಜ್ಕುಮಾರ್ ಚೌಹಾನ್ ಎಂಬುದಾಗಿ ಹೇಳಿ ಕಾலையிலே ಫೋನ್ பண்ணி ಅವರು ಬೆಳಿಗ್ಗೆ ಫೋನ್ ಮಾಡಿ இன்னைக்கு ஆராதனை நடக்கிறதுக்கு ஜெபம் பண்ணுங்கம்மா. ಈ ದಿನಕ್ಕೆ ಆರಾಧನೆ ನಡೆಯುವುದಕ್ಕಾಗಿ ನೀವು ಪ್ರಾರ್ಥಿಸಿಕೊಳ್ಳಿರಿ ಎಂಬುದಾಗಿ ಕೇಳಿದರು. தெரியுமா, அங்க இதுல ஒரிசால ஒரு ஊழியக்காரருக்கு சாணி வாயில வச்சு சாப்பிட வச்சாங்க, பாத்தீங்களா? ನಿಮಗೆ ಗೊತ್ತುಂಟೋ ಇಲ್ವೋ ಏನೋ ಗೊತ್ತಿಲ್ಲ. ಒರಿಸ್ಸಾದಲ್ಲಿ ಒಂದು ಸೇವಕರಿಗೆ ಸಗಣಿಯನ್ನು ಬಾಯಲ್ಲಿ ತುರುಕಿ ಅವರು ಕಷ್ಟಪಟ್ಟು யூடியூப்ல வந்துச்சு, அது ಯೂಟ್ಯೂಬದಲ್ಲಿ ಬಂದಿತ್ತು. அதனால இப்படிப்பட்ட கஷ்டங்கள் எல்லாம் அங்க இருக்குது. ಆದ್ದರಿಂದ ಈ ರೀತಿಯಾದ ಕಷ್ಟಗಳು ಅಲ್ಲಿದೆ. உபத்திரவப்படுறவர்களுக்காக நம்ம ஜெபிக்கணும். ಆ ರೀತಿಯಾಗಿ ಉಪದ್ರವಕ್ಕೆ ಒಳಗಾಗುತ್ತಿರುವವರಿಗೋಸ್ಕರ ನಾವು ಪ್ರಾರ್ಥಿಸಬೇಕು. ಕೂಡಿ ಬರುம்பொழுது ಸಭೆಯಲ್ಲಿ இந்தியாவுக்காக ஜெபம் பண்ணுங்க. ಒಂದೊಂದು ದಿನವೂ ನೀವು ಸಭೆಗೆ ಕೂಡಿ ಬರುವಾಗ ಭಾರತ ದೇಶಕ್ಕಾಗಿ ಪ್ರಾರ್ಥಿಸಿರಿ. ஆண்டவரே, எங்களுடைய தேசம் ரட்சிக்கப்படணும். ದೇವರೇ, ನಮ್ಮ ದೇಶವು ರಕ್ಷಿಸಲ್ಪಡಬೇಕು. எங்களுடைய மக்கள் எல்லாரும் மனம் திரும்பணும். ನಮ್ಮ ಜನರೆಲ್ಲ ಮನಸ್ಸಾಂತರ ಪಡಬೇಕು. ಕರ್ನಾಟಕ ಸಮಾಧಾನமா இருக்கணும். ನಮ್ಮ ಕರ್ನಾಟಕ ರಾಜ್ಯವು ಸಮಾಧಾನದಿಂದಿರಬೇಕು. ಪಟ್ಟಣದಲ್ಲಿ ದುಷ್ಟರುಗಳು ಇರಕೂಡದು. ನಮ್ಮ ಬೆಂಗಳೂರು ಪಟ್ಟಣದಲ್ಲಿ ಯಾವ ದುಷ್ಟರು ಇರಬಾರದು. ಒಂದು ನಿಮಿಷ ಜೆಬಂ ಮಾಡಲಮ್ಮ. ಒಂದು ಕ್ಷಣ ನಾವು ಪ್ರಾರ್ಥಿಸುವವರಾಗೋಣ. ಎಲ್ಲರೂ ಕರಗಳನ್ನು ಎತ್ತಿ ನಾವು ಪ್ರಾರ್ಥಿಸುವವರಾಗೋಣ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸಮಾಧಾನವಾಗಿರಲಿ. ಬೆಂಗಳೂರು ಪಟ್ಟಣದಲ್ಲಿ ಸಮಾಧಾನವಿರಲಿ. ನಮ್ಮ ಕರ್ನಾಟಕ ದೇಶத்தை பிரதேசத்தை நீ ரட்சியும் ஆண்டவரே. ನಮ್ಮ ಕರ್ನಾಟಕ ರಾಜ್ಯವನ್ನು ನೀನು ರಕ್ಷಿಸು ஆண்டவரே. எங்களுடைய இந்தியா தேசம் ரட்சிக்கப்படட்டும் ஐயா. ದೇವರೇ, ನಮ್ಮ ಇಂಡಿಯಾ ದೇಶವು ರಕ್ಷಣೆ ಹೊಂದಲಿ. ಎಲ್ಲ ಉಪದ್ರವಗಳಿಗೆ எங்களை நீங்களாக்கும் ஐயா. ಎಲ್ಲ ಉಪದ್ರವದಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡು. ನಾರ್ತ್ ಇಂಡಿಯಾவில் இருக்க சபைகளை பாதுகாத்துக் கொள்ளும் ஐயா. ಉತ್ತರ ಭಾರತದಲ್ಲಿರುವಂತಹ ಸಭೆಗಳನ್ನು ನೀನು ಕಾಪಾಡು. எங்களுடைய ஊழியங்கள் எல்லாம் ஆசீர்வதியும் சுவாமி. ನಮ್ಮ ಎಲ್ಲ ಸೇವೆಗಳನ್ನು ಆಶೀರ್ವದಿಸು. ஆண்டவரே, எங்களுடைய ஆவிக்குரிய பிள்ளைகளை ஆசீர்வதியும் ஐயா. ನಮ್ಮ ಎಲ್ಲ ಆತ್ಮಿಕ ಮಕ್ಕಳನ್ನು ಆಶೀರ್ವದಿಸು. எங்கெங்க இப்ப சபை நடந்து கொண்டிருக்கிறதோ எல்லாவற்றையும் ஆசீர்வதியும். ಈ ದಿನದಲ್ಲಿ ಎಲ್ಲೆಲ್ಲಿ ಸಭೆ ನಡೆಯುತ್ತಿದೆ ಎಲ್ಲವೂ ಆಶೀರ್ವದಿಸು. ஒரு தடையும் இருக்க கூடாது. ಯಾವ ತಡೆಯೂ ಇರಬಾರದು. ಯೇಸುವಿನ ನಾಮத்தினாலே. ಯೇಸುವಿನ ನಾಮದಲ್ಲಿ ವಿಶ್ವಾಸಿಗಳು ಮಾತ್ರವಲ್ಲ, ವಿಶ್ವಾಸಿಗಳು ಮಾತ್ರವಲ್ಲ, ಅನೇಕ புதிய ಜನಗಳು ಸಭೆக்குள்ளே ವರ வேண்டும். ಅನೇಕ ಹೊಸ ಹೊಸ ಜನರು ಸಭೆಯೊಳಗೆ ಪ್ರವೇಶಿಸಬೇಕು. ಅನೇಕರು ಎಳಿಪಿ ಅನುಪ್ಪು. ಅನೇಕರನ್ನು ಎಬ್ಬಿಸಿ ನೀನು ಕಳುಹಿಸಿಕೊಡು. ನಿನ್ನ ನಾಮಕ್ಕೆ ಮಹಿಮೆ ಬರಲಿ. ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಿನ್ನ ರಾಜ್ಯವು ಬರಲಿ. ಚಿತ್ತಂ செய்யப்படட்டும். ನಿನ್ನ ಚಿತ್ತವು ನೆರವೇರಲ್ಪಡಲಿ. ತಾಳ್ತಿ ಒಪ್ಪಡಿக்கிறோம். ನಮ್ಮನ್ನೇ ತಗ್ಗಿಸಿ ಒಪ್ಪಿಸಿಕೊಡುತ್ತೇವೆ ತಂದೆ. ಆಮೆನ್. ಆಮೆನ್. Praise the Lord. Praise the Lord. இன்னைக்கு நம்ம ஒரு பிதாவினுடைய பிரசங்கத்தை பார்க்கலாம். ಈ ದಿನದಲ್ಲಿ ಒಂದು ತಂದೆಯ ಒಂದು ಪ್ರಸಂಗವನ್ನು ನಾವು ನೋಡುವವರಾಗಿರೋಣ. ஆண்டவராகிய இயேசு கிறிஸ்து மலை பிரசங்கத்தை பார்த்திருக்கிறோம். ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರ್ವತ ಪ್ರಸಂಗವನ್ನು ನಾವು ನೋಡಿದ್ದೇವೆ. இன்னைக்கு பிதாவாகிய தேவன் ஒரு பிரசங்கம் பண்ணுகிறார். ಈ ದಿನದಲ್ಲಿ ತಂದೆಯಾದ ದೇವರು ಒಂದು ಪ್ರಸಂಗವನ್ನು ಮಾಡುವವನಾಗಿದ್ದಾನೆ. அதை பார்ப்போமா? ಅದನ್ನು ನಾವು ನೋಡುವವರಾಗಿರೋಣ. வெளிப்படுத்தல் 21, ಪ್ರಕಟಣೆ 21. அதில் நம்ம வாசிக்கும் பொழுது 5ஆம் வசனத்திலிருந்து வாசிக்கலாம். ಪ್ರಕಟಣೆ 21 5ರಿಂದ. ಮತ್ತು ಒಬ್ಬನು ನನಗೆ ಇದನ್ನು ಬರೆ, ಈ ಮಾತುಗಳನ್ನು ನಂಬತಕ್ಕವುಗಳು ಸತ್ಯವಾದವುಗಳು ಆಗಿವೆ ಎಂದು ಹೇಳಿದನು. ಆಗ ಸಿಂಹಾಸನದ ಮೇಲೆ ಕೂತಿದ್ದವನು, ಎಲ್ಲ ನೆರವೇರಿತು, ನಾನೇ ಆದಿಯೂ ಅಂತ್ಯವೂ ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ. ದಾಹವುಳ್ಳವರಿಗೆ ಜೀವಜಲದ ಬುಗ್ಗೆಯಲ್ಲಿ ಕ್ರಯವಿಲ್ಲದೆ ಕುಡಿಯುವುದಕ್ಕೆ ಕೊಡುವೆನು. ಜಯ ಹೊಂದುವವನು ಜೀವಗಳಿಗೆ ಬಾಧ್ಯನಾಗುವನು. ನಾನು ಅವನಿಗೆ ದೇವರಾಗಿರುವೆನು, ಅವನು ನನಗೆ ಮಗನಾಗಿರುವನು. ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲಾ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ, ಗಂಧಕಗಳುರಿಯುವ ಕೆರೆಯು, ಅದು ಎರಡನೆಯ ಮರಣವು ಎಂದು ನನಗೆ ಹೇಳಿದನು. ಆಮೆನ್. ಸಾಕು ಪಾಸ್. ಎತ್ತನೆ ಮಣಿಗೆ ಮುಗಿದ್ರು? 8:30க்கு முடிக்கிறோம். ஓகே, சரி. கர்த்தர் நல்லவர். இந்த வேளையில் ಕರ್ತನು ಒಳ್ಳೆಯವನು.
இந்த நேரத்தில் உங்களுக்கு இது ஒரு சந்தோஷமா இருக்குதா? பிதாவின் இடத்துல வருகிற செய்தி ಈ ದಿನದಲ್ಲಿ ನಿಮಗೆ ಸಂತೋಷವಾಗಿದೆಯಾ? ತಂದೆಯಿಂದ ಬರುವಂತ ಒಂದು ಪ್ರಸಂಗ. ನಮ್ಮ ಮೇಲೆ ಅன்பು ಕೂರ್ದவர் பிதாவாகிய தேவன். ನಮ್ಮ ಮೇಲೆ ಪ್ರೀತಿಯನ್ನು ಇಟ್ಟವನು ತಂದೆಯಾದ ದೇವರಾಗಿದ್ದಾರೆ. ನಮಗೆ ರಕ್ಷಿಪை ಕೊಡುತ್ತவர் ಆಂಡವರಾಗಿದ್ದಾರೆ. ನಮಗೆ ರಕ್ಷಣೆಯನ್ನು ಕೊಟ್ಟವನು ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ನಮ್ಮನ್ನು ನಡೆಸಿಕೊಂಡು ಬರುகிற பரிசுத்த ஆவியானவர். ಈ ದಿನದಲ್ಲಿ ನಮ್ಮ ನಡೆಸುವ ಆತನು ಪರಿಶುದ್ಧಾತ್ಮನಾಗಿದ್ದಾನೆ. இதுதான் திருத்துவம். ಇದೇ ತ್ರೈಕತ್ವವು. ಇದರಲ್ಲಿ ನಮ್ಮ ನಂಬಿಕೆ ಇರ್ಪೋಮಾ? ಇದರಲ್ಲಿ ನಾವು ನಂಬಿಕೆಯಾಗಿರೋಣ. ಕೈ ತೂಗಿ சொல்லுங்க. ಆಮೆನ್. நான் திருத்துவத்தை நம்புகிறேன். ನಾನು ತ್ರೈಕತ್ವವನ್ನು ನಂಬುತ್ತೇನೆ. பிதாவாகிய தேவன், ಕರ್ತನಾದ ದೇವರು, குமாரனாகிய இயேசு கிறிஸ்து, ಕುಮಾರನಾದ ಯೇಸು ಕ್ರಿಸ್ತನು, பரிசுத்த ஆவியாய் தேற்றவாளன், ಪರಿಶುದ್ಧಾತ್ಮನ ಸಂತೈಸುವಾತನು. ஆமென். ಆಮೆನ್. இதுல பிதாவாகிய தேவன் தான் நம்மை மிகவும் அன்பு கூர்ந்தார். ಇದರಲ್ಲಿ ತಂದೆಯಾದ ದೇವರು ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದನು. அதனால தான் அவர் தன்னுடைய மகனை நமக்காக அனுப்பಿ ಆದ್ದರಿಂದಲೇ ಆತನು ತನ್ನ ಒಬ್ಬನೇ ಕುಮಾರನಾದ ಯೇಸು ಕ್ರಿಸ್ತನ ನಮಗೋಸ್ಕರ ಕಳುಹಿಸಿಕೊಟ್ಟನು. ಆಂಡವರಾಗಿಯ ಯೇಸು ಕ್ರಿಸ್ತು ಕನ್ನಡ வருது எனக்கு மரணம் வந்த தಕ್ಷಣ அவர் மரணம் அடைந்த உடனே அவர் உயிர் தெழுந்த உடனே நினைத்தார் நம்முடைய பரிசுத்தவான்கள் எல்லாம் நம்ம கூட்டின்னு போயிடலான்னுட்டு. ಕ್ರಿಸ್ತನಾದ ಯೇಸು ಕ್ರಿಸ್ತನು ಮರಣ ಹೊಂದಿ ಪುನರುತ್ಥಾನ ಹೊಂದಿದ ನಂತರವೇ ಆತನು ಯೋಚಿಸಿದನು ಎಲ್ಲ ರಕ್ಷಣೆ ಹೊಂದಿದವರನ್ನು ಕರೆದುಕೊಂಡು ಹೋಗಬೇಕೆಂದು. ಆನ ಪಿತಾವಾகிய தேவன் ಆದರೆ ತಂದೆಯಾದ ದೇವರು ಹೇಳಿದನು, ಇಲ್ಲ ಇಲ್ಲ ಇಲ್ಲ, இந்த மகிமையிலே, ಈ ಮಹಿಮೆಯಲ್ಲಿ ಅನೇಕரை ನೀ ಕೊಂಡು ವರ வேண்டும், ಅನೇಕರನ್ನು ನೀನು ಕರೆದುಕೊಂಡು ಬರಬೇಕು, ಅನೇಕರು ವರ வேண்டும், ಇನ್ನೂ ಅನೇಕ ಜನರು ಈ ಮಹಿಮೆ ಒಳಗೆ ಪ್ರವೇಶಿಸಬೇಕು. ಎಬ್ರೆಯರ್ 2:10 ವಾಸಿக்கிறோம். ಇಬ್ರಿಯ 2:10 ಈ ವಾಕ್ಯವನ್ನು ನಾವು ಓದುವವರಾಗಿದ್ದೇವೆ. ಇಬ್ರಿಯರಿಗೆ 2:10. ಆತನು ಬಹುಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವಲ್ಲಿ ಅವರ ರಕ್ಷಣಾ ಕರ್ತನನ್ನು ಬಾಧೆಗಳ ಮೂಲಕ ಸಿದ್ಧಿಗೆ ತರುವುದು ಆತನಿಗೆ ಯುಕ್ತವಾಗಿತ್ತು. பாத்தீங்களா? அப்ப பிதாவாகிய தேவனுக்கு என்ன சித்தம் இருந்துச்சுன்னா, ಆಗ ತಂದೆಯಾದ ದೇವರಿಗೆ ಏನು ಚಿತ್ತವಿತ್ತು ಎಂದರೆ இன்னும் ಅನೇಕ பிள்ளைகள் இந்த மகிமைக்குள்ளே வரணும், ಇನ್ನು ಅನೇಕ ಮಕ್ಕಳು ಈ ಮಹಿಮೆ ಒಳಗೆ ಬರಬೇಕಾಗಿದೆ. ಯೇಸು ಕ್ರಿಸ್ತು ಸಿಲುವೆಯಲ್ಲಿ இருந்த பொழுது அவர் உயிர் விட்டார். ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ನೀಡಿದನು. ஆனால் ஆவியிலே உயிர்ப்பிக்கப்பட்டு ಆತನು ಆತ್ಮದಲ್ಲಿ ಪುನರುಜ್ಜೀವಿಸಲ್ಪಟ್ಟು பாதாளத்துக்கு போய் ಆತನು ಪಾತಾಳಕ್ಕೆ ಪ್ರವೇಶಿಸಿ ஒரு சிலரை என்ன செய்தார், அந்த இடத்துல சுவிசேஷத்தை சொல்லி கூட்டி கொண்டு வருகிறார். ಹಲವಾರು ಜನರನ್ನ ಅಲ್ಲಿ ಸುವಾರ್ತೆಯನ್ನ ಹೇಳಿ ಕರೆದುಕೊಂಡು ಬಂದನು. ಅದು 1 ಪೇತ್ರ 3:18 ವಾಸಿக்கிறோம். 1 ಪೇತ್ರ 3:18 ವಾಕ್ಯದಲ್ಲಿ ನಾವು ಓದುವವರಾಗಿದ್ದೇವೆ. ಮಾಂಸத்திலே ಕೊಲೆಯುಂಡು ಆವಿಲೆ ಉಯಿರ್ಪಿக்கப்பட்டார். ಆ ನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣಕ್ಕೋಸ್ಕರ ಬಾಧೆಪಟ್ಟು ಸತ್ತನು. ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವನಾದನು. ಅದು ವಾಸಿಗೆ ಕೀಳ. ಇದಲ್ಲದೆ ಆತನು ಆತ್ಮರೂಪವಾಗಿ ಸೆರೆಯಲ್ಲಿದ್ದ ಆತ್ಮಗಳ ಬಳಿಗೆ, ಅಂದರೆ ಪೂರ್ವ ಕಾಲದಲ್ಲಿ ನೋಹನು ನಾವೆಯನ್ನು ಕಟ್ಟಿಸುತ್ತಿರಲು ದೇವರು ದೀರ್ಘಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿಧೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು. ಅದೇ ಆ ನಾವೆಯೊಳಗೆ ಕೆಲವರು ಅಂದರೆ ಸಾಕು, ಅವರಿಗೆ ಸುವಾರ್ತೆ ಸಾರಿ அவங்களுக்கு சுவிசேஷத்தை சொல்லி அவங்கள அங்கிருந்து பிதாவின் எடுத்து கூட்டி கொண்டு ಅವರಿಗೆ ಸುವಾರ್ತೆಯನ್ನ ಹೇಳಿ ಅಲ್ಲಿಂದ ಅವರನ್ನು ತಂದೆಯ ಬಳಿಗೆ ಕರೆದುಕೊಂಡು ಹೋದನು. ಇದಕ್ಕೆ ಮத்தியில ಮಗದಲನ ಮರಿಯಾள் என்ன செய்றா? ಇದರ ಮಧ್ಯದಲ್ಲಿ ಮಗ್ದಲ ಮರಿಯಾಳು ಏನು ಮಾಡುತ್ತಾಳೆ ಅಂದರೆ ಕಲ್ಲறையின் இடத்துல போய் அழுது கொண்டிருக்கா. ಅವಳು ತಂದೆಯ ಬಳಿಗೆ ಹೋಗಿ ಕಲ್ಲறை ಸಮಾಧಿ ಬಳಿಗೆ ಹೋಗಿ ಅಳುತ್ತಾ ಇದ್ದಳು. ಅಯ್ಯೋ ಯೇಸುவை ಕಾಣುಮೇ ಎಂದು சொல்லி, ಅಯ್ಯೋ ಯೇಸುವನ್ನು ಕಾಣಲಿಲ್ಲವೇ ಎಂಬುದಾಗಿ ಹೇಳಿ. ಯೇಸು ಅವಳ இடத்துல வந்து, ಆಗ ಯೇಸು ಕ್ರಿಸ್ತನು ಅವಳ ಬಳಿ ಬಂದು, ಅಮ್ಮ ಅಳಾದ, ತಾಯಿ ಅಳಬೇಡ, ನಾನು ಉನ್ ಪಿದಾವಿನ இடத்துல ಏರಿ போನು, ನಾನು ತಂದೆಯ ಬಳಿಗೆ ಏರಿ ಹೋದವನಲ್ಲ, ನನ್ನನ್ನು ಮುಟ್ಟಬೇಡ அப்படின்னு சொல்லி ಎಂಬುದಾಗಿ ಹೇಳಿ ಅವளுடைய ಕಣ್ಣೀரை தாண்டி ಯೇಸುவால போக முடியல. ಆಕೆಯ ಕಣ್ಣೀರನ್ನ ದಾಟಿ ಯೇಸು ಕ್ರಿಸ್ತನಿಂದ ಹೋಗಲು ಸಾಧ್ಯವಾಗಲಿಲ್ಲ. ಕಣ್ಣೀರೋடு ஜெபம் பண்ண ஆண்டவர் உங்கள் பக்கத்துல வந்து நிற்பார். ಅದೇ ರೀತಿ ನೀವು ಕಣ್ಣೀರಿಂದ ಪ್ರಾರ್ಥಿಸಿದರೆ ಯೇಸು ಕ್ರಿಸ್ತನು ನಿಮ್ಮೊಂದಿಗೆ ಬಂದು ನಿಂತುಕೊಳ್ಳುತ್ತಾನೆ. ಕಣ್ಣೀரை தாண்டி அவர் போகவே மாட்டார். ನಿಮ್ಮ ಕಣ್ಣೀರನ್ನು ದಾಟಿ ಆತನು ಹೋಗುವುದಿಲ್ಲ. ஹல்லேலூயா, ಹಲ್ಲೆಲೂಯಾ. அப்படி அவர் போய் சிலரை கொண்டு போய் பிதாவின் இடத்துல கொடுக்க போகிறார். ಆ ರೀತಿಗೆ ಆತನು ಹಲವಾರು ಜನರನ್ನು ತಂದೆಯ ಬಳಿಗೆ ಕರೆದುಕೊಂಡು ಹೋದನು. ஆண்டவரே, என்னுடைய பிதாவே, என்னுடைய வேலை முடிந்தது, ತಂದೆ ನನ್ನ ಕೆಲಸವು ಮುಗಿಯಿತು, என்னுடைய பரிசுத்தவான்களை எல்லாம் கூட்டி கொண்டு வந்து விட்டேன், ನನ್ನ ಪರಿಶುದ್ಧವಂತರೆಲ್ಲ ನನ್ನ ಜೊತೆಗೆ ಕರೆದುಕೊಂಡು ಬಂದೆನು, இப்போ ஆயிடுச்சா வேலைன்னு கேட்டாரு. ಈಗ ನನ್ನ ಕೆಲಸ ಮುಗಿಯಿತು ಎಂಬುದಾಗಿ ಹೇಳಿದನು. அப்ப ஆண்டவர் பிதாவாகிய தேவன் சொல்றாரு, ಆಗ ತಂದೆಯಾದ ದೇವರು ಹೇಳುತ್ತಾನೆ, இல்ல ಇಲ್ಲ, இன்னும் மகிமையிலே அநேகரை கொண்டு வந்து சேர்க்கணும், ಈ ಮಹಿಮೆಯಲ್ಲಿ ಅನೇಕರನ್ನ ನೀನು ಕರೆದುಕೊಂಡು ಬರಬೇಕು, ಅದಕ್ಕಾக நீங்க என்ன பண்ணுங்க, பரிந்து பேசுங்க, ಅದಕ್ಕೋಸ್ಕರ ನೀವು ಪರಿತಪಿಸಿ ಮಾತನಾಡಬೇಕು. இந்த உலக
உலகத்துல அநேக மக்கள் இருக்கிறாங்க, ಇನ್ನು ಈ ಲೋಕದಲ್ಲಿ ಅನೇಕ ಜನರಿದ್ದಾರೆ, எல்லாம் வரணும், ಅವರೆಲ್ಲ ಬರಬೇಕಾಗಿದೆ. போய் நல்ல ಇಂಟರ್ಸೆಷನ್ பண்ணுங்கன்ற ಅವರೊಂದಿಗೆ ಹೋಗಿ ನೀವು ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ ಹೇಳಿದರು. ಪ್ರಾರ್ಥನೆ ವಿಜ್ಞಾಪನೆ ವಿಜ್ಞಾಪನೆ ಮಾಡಿರಿ ಎಂಬುದಾಗಿ ಹೇಳಿದನು. இப்போ ஆண்டவராகிய இயேசு கிறிஸ்து ಈಗ ತಂದೆಯಾದ ಯೇಸು ಕ್ರಿಸ್ತನು நமக்காக பிதாவினிடத்திலே வேண்டுதல் செய்கிறார். ನಮಗೋಸ್ಕರ ತಂದೆಯ ಬಳಿ ಆತನು ಪರಿತಪಿಸುವ ಆತನಾಗಿದ್ದಾನೆ. நம்பெல்லாம் வர்றதுக்காக, ನಾವೆಲ್ಲ ಬರುವುದಕ್ಕೋಸ್ಕರ, இன்னைக்கு நீங்கெல்லாம் இங்க வந்து ரட்சிக்கப்படுறதுக்கு பிதாவாகிய தேவன் ஜெபித்தார். ನಾವೆಲ್ಲ ಇಲ್ಲಿ ಬಂದು ರಕ್ಷಣೆ ಹೊಂದುವುದಕ್ಕೋಸ್ಕರ ಅಲ್ಲಿ ತಂದೆಯ ಬಳಿ ಪ್ರಾರ್ಥನೆ ಮಾಡಿದನು. இயேசு நமக்காக ಯೇಸು ஜெபிக்கிறார். ಕ್ರಿಸ್ತ ನಮಗೋಸ್ಕರ ಪ್ರಾರ್ಥನೆ ಮಾಡಿದನು. பிதாவாகிய தேவன் நமக்கு முக்கியமான ஒரு ವ್ಯಕ್ತಿயா இருக்கிறார். அவரை நாம் நினைவு கூற வேண்டும். ತಂದೆಯಾದ ದೇವರು ಒಂದು ಮುಖ್ಯವಾದ ವ್ಯಕ್ತಿಯಾಗಿದ್ದಾನೆ, ಆತನನ್ನು ನೆನೆಸಿಕೊಳ್ಳುವವರಾಗಿರಬೇಕು. யோவான் 3:16 வாசிக்கும் பொழுது, ಯೋಹಾನ 3:16 ನಾವು ಓದುವಾಗ, அவர்தான் இந்த உலகத்தின் மேல் அன்பு கூர்ந்து ಆತನು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ஒரே பேரான குமாரனை விசுவாசிக்கிறவனோ அவன் ரட்சிக்கப்படுவது, ತನ್ನ ಒಬ್ಬನೇ ಕುಮಾರನಾದ ಯೇಸು ಕ್ರಿಸ್ತನ ನಂಬುವವನು ರಕ್ಷಣೆ ಆಗಬೇಕೆಂದು அவர் கட்டளை கொடுத்து அனுப்பினார், ಆತನನ್ನು ಕಳುಹಿಸಿಕೊಟ್ಟನು. புரியுதுங்களா? ஆனால் அந்த பிதாவாகிய தேவன் நமக்கு ஒரு செய்தியை கொடுக்கிறார். ಆ ತಂದೆಯಾದ ದೇವರು ನಮಗೆ ಒಂದು ವಾಕ್ಯವನ್ನು ಹೇಳುತ್ತಿದ್ದಾನೆ. அதுதான் நம்ம இந்த வெளிப்படுத்தல்ல வாசிக்கிறோம். ಅದನ್ನೇ ನಾವು ಈ ಪ್ರಕಟಣೆಯಲ್ಲಿ ಓದಿದಂತ ವಾಕ್ಯದ ಭಾಗ. இப்ப அதுல என்ன வாசிக்கிறோம் பார்க்கலாம். ಅದರಲ್ಲಿ ನಾವು ಏನನ್ನು ಓದುತ್ತೇವೆ? சிங்காசனத்தின் மேல் அவர் வீற்றிருக்கிறார். ಸಿಂಹಾಸನದ ಮೇಲೆ ಆತನು ಕೂತಿದ್ದಾನೆ. Praise the Lord. இந்த சிங்காசனம் எங்க இருக்குது? ಆ ಸಿಂಹಾಸನ ಎಲ್ಲಿದೆ? வானாதி வானங்களுக்கு மேலே பரலோக ராஜ்யம். பரலோக ராஜ்யம் வந்து பிள்ளைகளுக்குரியது. ಪರಲೋಕ ರಾಜ್ಯವು ಆತನ ಮಕ್ಕಳಿಗೆ ಅದು ಉರಿತಾಗಿದೆ, ಚಿಕ್ಕ ಮಕ್ಕಳದ್ದು. ಚಿಕ್ಕ ಮಕ್ಕಳದ್ದಾಗಿದೆ. பிள்ளைகளை போல மாறாவிட்டால் பரலோக ராஜ்யத்தில் பிரவேசிக்க மாட்டீர்கள் சொன்னார். ನೀವು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ಪರಲೋಕ ರಾಜ್ಯವನ್ನು ಪ್ರವೇಶಿಸಲಾರಿರಿ ಎಂಬುದಾಗಿ ವಾಕ್ಯ ಹೇಳುತ್ತಿದೆ. பரலோக ராஜ்யம் இருக்குது, ಪರಲೋಕ ರಾಜ್ಯವಿದೆ, அதுக்கு மேல ಅದಕ್ಕೆ ಮೇಲೆ புதிய எருசலேம் இருக்குது. ಹೊಸ ಯೆರೂಸಲೇಮ್ ಇದೆ. அந்த புதிய எருசலேமில் ரட்சிக்கப்பட்டவர்கள் எல்லாரும் நடப்பார்கள். ಆ ಹೊಸ ಯೆರೂಸಲೇಮಿನಲ್ಲಿ ರಕ್ಷಣೆ ಹೊಂದಿದಂತ ಎಲ್ಲರೂ ನಡೆಯುತ್ತಾರೆ. அதுக்கு மேல சியோன் பட்டணம் இருக்குது. ಅದಕ್ಕೆ ಮೇಲೆ ಚಿಯೋನ್ ಪಟ್ಟಣವಿದೆ. அதை நீங்க சங்கீதம் 48:2 படிக்கலாம். ಅದನ್ನ ಕೀರ್ತನೆ 48:2 ಓದಬಹುದು. சியோன் பட்டணம், சியோன் மிகவும் வடிப்பமான நகரம், அது மகாராஜாவின் நகரம். ಚಿಯೋನ್ ಪಟ್ಟಣವು ಅದು ಮಹಾರಾಜನ ಪಟ್ಟಣವಾಗಿದೆ ಎಂಬುದಾಗಿ ನಾವು ಓದುತ್ತೇವೆ. அந்த சியோன் பட்டணம் தான் தேவனுடையது. ಆ ಚಿಯೋನ್ ಪಟ್ಟಣವು ದೇವನ ಕರ್ತನದಾಗಿದೆ. பிதாவாகிய தேவன் அங்கே வாசமாயிருக்கிறார். ಕರ್ತನಾದ ದೇವರು ಅಲ್ಲಿ ವಾಸಿಸುವ ಆತನಾಗಿದ್ದಾನೆ. சியோன் பட்டணத்தின் மேலே ಆ ಚಿಯೋನ್ ಪಟ್ಟಣದಲ್ಲಿ ஒரு பெரிய மலை, சியோன் மலை இருக்கிறது. ಒಂದು ದೊಡ್ಡ ಚಿಯೋನ್ ಪರ್ವತ ಇದೆ. அந்த மலையின் உச்சியிலே, ಆ ಪರ್ವತದ ಶಿಖರದಲ್ಲಿ, சிங்காசனத்திலே ಸಿಂಹಾಸನದಲ್ಲಿ பிதாவாகிய தேவன் ತಂದೆಯಾದ ದೇವರು ಆಸೀನನಾಗಿದ್ದಾನೆ. அவருக்கு வலது பக்கத்திலே ಆತನಿಗೆ ಬಲಪಾರ್ಶ್ವದಲ್ಲಿ ஆண்டவராகிய இயேசು கிறிஸ்து இருக்கிறார். ಕರ್ತನಾದ ಯೇಸು ಕ್ರಿಸ್ತನು ಕುಳಿತಿದ್ದಾನೆ. நாம் ஜெயம் கொண்டால் ನಾವು ಜಯ ಹೊಂದುವುದಾದರೆ பிதாவாகிய தேவனும் ಕರ್ತನಾದ ದೇವನು இயேசு கிறிஸ்துவும் ಯೇಸು ಕ್ರಿಸ್ತನು உட்கார்ந்திருக்கிற ಆತನು ಕುಳಿತಿರುವಂತ அவர்களுடைய சிங்காசனத்திலே ಆತನ ಸಿಂಹಾಸನದಲ್ಲಿ நமக்கு இடம் கொடுப்பார். ನಮಗೂ ಆತನು ಸ್ಥಳವನ್ನ ಕೊಡುವವನಾಗಿದ್ದಾನೆ. ஜெயம் கொள்ளுகிறவன் எவனோ ಜಯ ಹೊಂದುವವನು ಯಾರು? அவன் என்னோடு கூட ಅವನು ನನ್ನೊಂದಿಗೆ ಸೇರಿ உட்கார்ந்திருப்பான். ಕುಳಿತುಕೊಳ್ಳುವವನಾಗಿದ್ದಾನೆ ಎಂಬುದಾಗಿ ಯೇಸು ಹೇಳಿದನು. நல்லா புரியுதா? தமிழ் வேணுமா இல்ல கன்னடாவே பேசிடலாமா? தமிழ் வேணுமா? சரி, அல்லேலூயா, ஸ்தோத்திரம். அப்போ பாருங்க, இந்த இப்ப புரிஞ்சுக்கிட்டீங்களா சிங்காசனம் எங்க இருக்குதுன்னு? ಸಿಂಹಾಸನ ಎಲ್ಲಿದೆ ಎಂಬುದಾಗಿ ಅರ್ಥವಾಯಿತು. சிலர் சொல்லுவாங்க அதெல்லாம் யார் பார்த்ததுன்னுவாங்க. ಕೆಲವರು ಹೇಳ್ತಾರೆ ಅದನ್ನೆಲ್ಲ ಯಾರು ನೋಡಿದ್ರು ಎಂಬುದಾಗಿ. இல்லன்னா இங்க எழுதி வச்சிருப்பாங்களா? ಇಲ್ಲ ಎಂಬುದಾಗಿ ಇರುವುದಾದರೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುತ್ತದೆ. இல்லன்னா யோவான் பார்த்திருப்பாரா? ಅದಿಲ್ಲ ಎಂಬುದಾಗಿ ಹೇಳುವುದಾದರೆ ಯೋವಾನು ನೋಡಿರುವವನ. இது வந்து ஆண்டவராகிய இயேசு கிறிஸ்துவின் மார்பில சார்ந்து கொண்டிருந்த யோவான் கண்ணால கண்டு எழுதி வச்சிருக்காரு. ಈ ಎಲ್ಲ ವಾಕ್ಯಗಳು ಕರ್ತನಾದ ಯೇಸು ಕ್ರಿಸ್ತನ ಎದೆಯಲ್ಲಿ ಹೊರಗಿದ ಪ್ರೀತಿಯ ಶಿಷ್ಯನಾದ ಯೋಹಾನನು ಬರೆದಂತ ವಾಕ್ಯದ ಭಾಗಗಳಾಗಿವೆ. அதனால நீங்க நம்புறீங்களா? ಆಮೆನ್. சிலர் என்ன பண்ணுவாங்க, பார்க்கலாம், போகும்போது பார்க்கலாம்னுவாங்க. ಕೆಲವೊಬ್ಬರು ಅಲ್ಲಿ ಹೋದಾಗ ನೋಡಿಕೊಳ್ಳೋಣ ಎಂಬುದಾಗಿ ಹೇಳುತ್ತಾರೆ. விசுவாசித்தால் தான் தேவனுடைய மகிமை பார்ப்பாய். ನೀನು ನಂಬಿದರೆ ದೇವರ ಮಹಿಮೆಯನ್ನು ನೋಡುತ್ತೀಯ. நான் விசுவாசிக்கிறேன் சொல்லுங்க. ನಾನು ನಂಬುತ್ತೇನೆ ಎಂಬುದಾಗಿ ಅರಿಕೆ ಮಾಡಿರಿ. உம்மை விசுவாசிக்கிறேன். ನಾನು ನಿಮ್ಮನ್ನು ನಂಬುತ್ತೇನೆ. பிதாவாகிய தேவனை விசுவாசிக்கிறேன். ಕರ್ತನಾದ ದೇವರನ್ನು ನಂಬುತ್ತೇನೆ. ಹೇಳಿ ಬಾಯಿ ತೆಗೆದು, பரலோக ராஜ்யம் இதே நான் ನಂಬುತ್ತೇನೆ. ಪರಲೋಕ ರಾಜ್ಯಂ இருக்கிறது என்று நான் விசுவாசிக்கிறேன். நான் ಅಲ್ಲಿ ಹೋಗ್ತೇನೆ, ನಂಬುತ್ತೇನೆ. நான் அங்க பிரவேசிப்பேன், நான் அதை விசுவாசிக்கிறேன். ಆಮೆನ್, ಆಮೆನ್, ಆಮೆನ್. எப்பொழுதும் நம்ம அது வாயில அறிக்கை செய்யும்போது ಯಾವಾಗ ನಾವು ಅದನ್ನ ಬಾಯಿಂದ ಅರಿಕೆ ಮಾಡುತ್ತೇವೋ சாத்தான் நம்மளை விட்டு ஓடி விடுவான். ಸೈತಾನ ನಮ್ಮನ್ನು ಬಿಟ್ಟು ತೊಲಗಿ ಹೋಗುತ್ತಾನೆ. விசுவாசிகள் இடத்துல சாத்தானுக்கு இடமே கிடையாது. ವಿಶ್ವಾಸಿಗಳ ಬಳಿ ಸೈತಾನ ಇರುವುದಿಲ್ಲ. எங்க அவிசுவாசம் இருக்குதோ, ಎಲ್ಲಿ ಅಪನಂಬಿಕೆ ಇದೆಯೋ அங்கதான் சாத்தான் வந்து பல கிரியைகளை செய்வான். ಅಲ್ಲಿ ಸೈತಾನನು ಬಂದು ಹಲವಾರು ಕುತಂತ್ರಗಳನ್ನ
ಮಾಡುವವನಾಗಿರ್ತಾನೆ. நம்ம என்ன செய்யணும்? எப்பொழுதும் நம்மளுடைய விசுவாசத்தை அறிக்கை செய்யணும். ಆದ್ದರಿಂದ ಯಾವಾಗಲೂ ನಮ್ಮ ನಂಬಿಕೆಯನ್ನು ನಾವು ಅರಿಕೆ ಮಾಡುತ್ತಲೇ ಇರಬೇಕು. இங்க வந்த போது விசுவாச அறிக்கை செய்து பார்த்து நான் ரொம்ப சந்தோஷப்பட்டேன். ಇಲ್ಲಿ ನೀವು ಬಂದುವಾಗ ನಂಬಿಕೆ ಅರಿಕೆಯನ್ನು ಮಾಡುವುದನ್ನು ನೋಡಿ ನನಗೆ ಬಹಳ ಸಂತೋಷ ಉಂಟಾಯಿತು. அப்போ சிங்காசனத்தின் மேலே கர்த்தர் வீற்றிருக்கிறார். ಆಗ ಸಿಂಹಾಸನದಲ್ಲಿ ಕರ್ತನಾದ ದೇವರು ಕೂತಿದ್ದಾನೆ. அவரை சுற்றிலும் 24 சிங்காசனத்தையும் வைத்திருக்கிறார். ಆತನ ಸುತ್ತಲೂ 24 ಸಿಂಹಾಸನಗಳಿದ್ದಾವೆ. பரலோகத்துல இன்னும் 24 சிங்காசனத்தை வைத்திருக்கார். ಪರಲೋಕದಲ್ಲಿ ಇನ್ನೂ ಆತನ ಸುತ್ತಲೂ 24 ಸಿಂಹಾಸನಗಳಿದ್ದಾವೆ. அவங்கெல்லாம் மூப்பர்கள். ಅಲ್ಲಿ ಹಿರಿಯರು, மூப்பர்கள் என்று சொன்னால் ಹಿರಿಯರು ಎಂಬುದಾಗಿ ಹೇಳುವಾಗ நல்ல போதனை பண்ணுகிறவங்க. ಒಳ್ಳೆ ಬೋಧನೆ ಮಾಡುವವರು. ஏசாயால நம்ம அதை வாசிக்கிறோம். ಯೆಶಾಯದಲ್ಲಿ ನಾವು ಓದುತ್ತೇವೆ, கனம் பொருந்தினவனே மூப்பன், ಅಲ್ಲಿ ಘನ ಹೊಂದಿದವನೇ ಹಿರಿಯನು ಎಂಬುದಾಗಿ ಬರೆಯಲ್ಪಟ್ಟಿದೆ. கள்ளத்திற்கதரிசி சொல்றவன வாள்னு சொல்றாங்க. ಸುಳ್ಳು ಪ್ರವಾದನೆ ಹೇಳುವವನು ಬಾಲ ಎಂಬುದಾಗಿ ಬರೆಯಲ್ಪಟ್ಟಿದೆ. அப்போ அந்த மூப்பர்கள் எல்லாம் அந்த 24 சிங்காசனத்துல உட்கார்வார்கள். ಅಲ್ಲಿ ಹಿರಿಯರು 24 ಸಿಂಹಾಸನದಲ್ಲಿ ಕರ್ತನ ಸುತ್ತಲೂ ಕೂತಿದ್ದಾರೆ. பரலோக ராஜ்யம் ரொம்ப அழகா இருக்குது. ಪರಲೋಕ ರಾಜ್ಯವು ಬಹಳ ಸುಂದರವಾದಂತದ್ದಾಗಿದೆ. சிங்காசனத்துல உட்கார்ந்து இருக்கிற தேவன், ಅಲ್ಲಿ ಸಿಂಹಾಸನದಲ್ಲಿ ಕೂತಿರುವಂತ ದೇವರು அவரை சுற்றிலும் 4 ஜீவன்களை வைத்திருக்கிறார். ಆತನ ಸುತ್ತಲೂ 4 ಜೀವಿಗಳನ್ನು ಇಟ್ಟಿದ್ದಾನೆ. அதை நீங்க 7-8 அதிகாரத்துல படிக்கலாம். ಅದರಲ್ಲಿ வெளிப்படுத்தல ಪ್ರಕಟಣೆ 7-8ನೇ ಅಧಿಕಾರದಲ್ಲಿ ನೀವು ಓದಬಹುದು. நான் இன்னும் half an hourல முடிக்கணும், அதனால சீக்கிரமா போறேன். ನಾನು ಬಹಳವಾಗಿ ವಾಕ್ಯವನ್ನು ಹೇಳುವವನಾಗಿದ್ದೇನೆ. அதனால அந்த ஜீவன்களை பத்தி உங்களுக்கு சொல்றேன். ಆ ಜೀವಿಗಳ ಬಗ್ಗೆ ನಿಮಗೆ ಹೇಳುತ್ತೇನೆ. பரலோகத்துல ಪರಲೋಕದಲ್ಲಿ முதலாவது சிங்க முகம் இருக்குதாம். ಮೊದಲನೇ ಜೀವಿ ಸಿಂಹ ಮುಖವನ್ನು ಹೊಂದಿರುತ್ತದೆ. இரண்டாவது கழுகு இருக்குதாம். ಎರಡನೆಯದು ಹದ್ದಿನ ಮುಖವನ್ನು ಹೊಂದಿರುತ್ತದೆ. மூன்றாவது எருதின் முகம். ಮೂರನೆಯದು எருது ஓரி. ಹೋರಿಯ ಮುಖವನ್ನು ಹೊಂದಿರುತ್ತದೆ. நான்காவதாக மனுஷ முகம். ನಾಲ್ಕನೇದು ಮನುಷ್ಯನ ಮುಖವು. பாத்தீங்களா? இப்படி இந்த முகங்களை கொண்ட தூதர்கள் ரெக்கைகளை வைத்திருக்கிறாங்க. ಈ ಮುಖವನ್ನು ಹೊಂದಿರುವಂತ ದೂತರು ರೆಕ್ಕೆಗಳನ್ನು ಹೊಂದಿ அவங்க சிங்காசனத்தை சுற்றி இருக்கிறாங்க. ಅವರು ಸಿಂಹಾಸನದ ಸುತ್ತಲೂ ಇರುವವರಾಗಿರುತ್ತಾರೆ. அவங்களுக்கு என்ன வேலை? ಅವರಿಗೇನು ಕೆಲಸ? கர்த்தரை துதிக்கிற வேலை. ಕರ್ತನ ಸ್ತುತಿಸುವುದು. சிங்கம் போன்ற மக்கள், ಸಿಂಹದಂತಿರುವಂತ ಮಕ್ಕಳು நீதிமான்கள், ನೀತಿವಂತರಾಗಿದ್ದಾರೆ. சிங்கத்தை போல இருப்பார்கள். ಅವರು ಸಿಂಹದಂತಿರುವವರಾಗಿದ್ದಾರೆ. அவங்க கர்த்தரை துதித்து கொண்டிருப்பாங்க. ಅವರು ಯಾವಾಗಲೂ ಕರ್ತನನ್ನ ಸ್ತುತಿಸುವವರಾಗಿರುತ್ತಾರೆ. மாடு கழுகெல்லாம் இருக்குதுன்னு நினைச்சுக்காதீங்க. ಅಲ್ಲಿ ದನ ಹದ್ದುಗಳೆಲ್ಲ ಇದೆ ಎಂಬುದಾಗಿ ನೆನೆಸಬೇಡಿರಿ. அதெல்லாம் செத்து மண்ணோட போயிரும். ಅದೆಲ್ಲ ಸತ್ತು ಮಣ್ಣೊಂದಿಗೆ ಹೋಗುತ್ತದೆ. நம்ம தான் பரலோகம் போகணும். ನಾವು ಪರಲೋಕಕ್ಕೆ ಹೋಗುವವರಾಗಿರ್ತೇವೆ, நரகம் போகணும். ಇಲ್ಲಾದ್ರೆ ನರಕಕ್ಕೆ ಹೋಗುವವರಾಗಿರುತ್ತೇವೆ. ஒண்ணு பரலோகம், ಒಂದು ಪರಲೋಕ, நரகம். ಇಲ್ಲದಿದ್ದರೆ ನರಕ. தெரிந்து கொள்ள வேண்டியது இங்கேதான். ನಾವು ಅದನ್ನು ದೃಢಪಡಿಸಿಕೊಳ್ಳುವುದು ಇಲ್ಲೇ. நம்ம செத்துட்ட பிற்பாடு யோசிக்கலாம் முடியாது. ಒಂದು ವೇಳೆ ನಾವು ಸತ್ತ ನಂತರ ಅದರ ಬಗ್ಗೆ ಯೋಚಿಸುತ್ತೇವೆ ಎಂಬುದಾಗಿ ಹೇಳುವುದಾದರೆ ಅದು ಆಗುವುದಿಲ್ಲ. இப்பவே யோசனை பண்ணுங்க. ಅದನ್ನು ಈಗಲೇ ಯೋಚಿಸುವವರಾಗಿರಬೇಕು. ಈಗಲೇ ಅದನ್ನು ಅರಿಕೆ ಮಾಡುವವರಾಗಿರಬೇಕು. நல்ல வேலை செய்யுங்க. ಒಳ್ಳೆ ಕೆಲಸವನ್ನ ಮಾಡುವವರಾಗಿರಿ. நம்ம போக முடியும். ನಾವು ಆಗಲೇ ಹೋಗಲು ಸಾಧ್ಯ. ಪ್ರೈಸ್ ದಿ ಲಾರ್ಡ್. சிங்கம் நீதிமான்களா இருக்கார்கள். ಸಿಂಹವು ನೀತಿವಂತನಿಗೆ ಹೋಲಿಕೆಯಾಗಿದೆ. அடுத்தது கழுகை பார்க்கும் பொழுது ಅನಂತರ ಹದ್ದುವನ್ನು ನೋಡುವಾಗ உன்னதமான அனுபவம், ಉನ್ನತವಾದಂತ ಒಂದು ಅನುಭವ. நீச்ச வேலைக்கு போக மாட்டாங்க. ಅವರಿಗೆ ಅಲ್ಪವಾದ ಕೆಲಸಕ್ಕೆ ಹೋಗುವುದಿಲ್ಲ. பொய் பேசுறது, ಸುಳ್ಳು ಹೇಳುವುದು, கள்ளத்தனம் பண்றது, ಕಳ್ಳತನ ಮಾಡುವುದು, சர்ச்சில் வந்து தூங்குறது, ಸಭೆಗೆ ಬಂದು ನಿದ್ರೆ ಮಾಡುವುದು, இதெல்லாம் ஆண்டவருக்கு பிடிக்காது. ಇದೆಲ್ಲ ದೇವರಿಗೆ ಇಷ್ಟವಾಗುವುದಿಲ್ಲ. அவங்க வந்து உன்னதமான அனுபவத்தில் இருக்கிறவங்க இல்ல. ಅವರು ಉನ್ನತವಾದಂತಹ ಅನುಭವವನ್ನು ಹೊಂದುವವರಾಗಿರುವುದಿಲ್ಲ. அவங்க எப்போ வேதம் வாசிக்க, ஜெபிக்க, உபவாசம் பண்ண, ஆத்தும ஆதாயம் செய்ய, சபையில வந்து வேலை செய்ய, ஊழியக்காரங்களோட துணையா நிக்க, இதுதான் ಉನ್ನತ ಅನುಭವ. ಅವರು ಯಾವಾಗಲೂ ಪ್ರಾರ್ಥಿಸುವುದು, ಸತ್ಯವಾಕ್ಯವನ್ನು ಓದುವುದು, ಸುವಾರ್ತೆಯನ್ನು ಸಾರುವುದು, ಸೇವಕರೊಂದಿಗೆ ಬಂದು ನಿಲ್ಲುವುದು, ದೇವರ ಪ್ರಸನ್ನತೆಯಲ್ಲಿರುವುದು, ಸಭೆಗೆ ಇರುವುದು, ಇದನ್ನೇ ಅವರು ಬಯಸುವವರಾಗಿರುತ್ತಾರೆ. செய்வோமா? உன்னத அனுபவத்துக்கு வரீங்களா? ಉನ್ನತವಾದ ಅನುಭವಕ್ಕೆ ನೀವು ಬರುವವರಾಗಿರುತ್ತೀರಾ? அவங்க எல்லாம் கழுகுகளை போல கர்த்தருடைய சமூகத்தில் ಅವರೆಲ್ಲ ಹದ್ದಿನಂತೆ ದೇವರ ಪ್ರಸನ್ನತೆಯಲ್ಲಿ ಇರುವವರಾಗಿರುತ್ತಾರೆ. மனுஷ முகம். ಮನುಷ್ಯನ ಮುಖವು. மனுஷர் ಯಾರು? ಮನುಷ್ಯನು ಯಾರು? எப்பவும் கர்த்தரை துதிக்கிறவங்க, ಯಾವಾಗಲೂ ಕರ್ತನನ್ನು ಸ್ತುತಿಸುವವರು. அம்மா சரி ಕೂತ್ಕೋ. 2 கையை தூக்கி ஆண்டவர் துதி பண்ணுங்க எல்லாரும். ಎಲ್ಲರೂ ಹೇಳಿ, ಕರ ಎತ್ತಿ, ಸ್ತೋತ್ರ ಕರ್ತನೇ, ಸ್ತೋತ್ರ ಕರ್ತನೇ, ಸ್ತೋತ್ರ ಕರ್ತನೇ, ಸ್ತೋತ್ರ ಕರ್ತನೇ, ಹೇಳಿ, ಬಾಯಿ ತೆಗೀರಿ. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ. ಆಮೆನ್, ಆಮೆನ್, ಹಲ್ಲೆಲೂಯಾ. Oh, glory to God, glory to God, glory to Jesus, amen. ಈ ತರ ನೀವು ಇಲ್ಲಿ ಸ್ತುತಿ ಮಾಡಿದ್ರೆ, இப்படியாக நீங்கள் இங்க துதிக்கும்போது பரலோகத்திலும் போய் நல்ல ஸ்தோத்திரம் பண்ணுவீங்க. ನೀವು ಪರಲೋಕಕ್ಕೆ ಹೋಗಿ ಇನ್ನೂ ಹೆಚ್ಚಾಗಿ ಸ್ತುತಿಸುವವರಾಗಿರುತ್ತೀರಾ. ಆಂಡವರೇ ಬಂದ ಕೈகளை ಉಯರ್ತಿ ಜಪಿಕணும். ಯಾವಾಗಲೂ ಸಭೆಗೆ ಬಂದರೆ ನೀವು ಕರಗಳನ್ನು ಎತ್ತಿ ಸ್ತುತಿಸಬೇಕು. இல்லனா அப்படியே தூக்கம் வரும். ಇಲ್ಲದಿದ್ದರೆ ಹಾಗೆ ನಿದ್ರೆ ಬರುತ್ತದೆ. ಕಾಲಿಲ್ಲ நம்ம ஏஞ்சி ಚರ್ಚಿಗೆ போணும், வேகமா ஓடி வருவோம். ಬೆಳಗ್ಗೆ ಎದ್ದು ನಾವು ಸಭೆಗೆ ಹೋಗಬೇಕೆಂಬುದಾಗಿ ನಾವು ಆತುರವಾಗಿ ನಾವು ಸಭೆಗೆ ಓಡಿ ಬರುತ್ತೇವೆ. ಚರ್ಚಿல வந்து உட்கார்ந்தவனே அப்படியே கொஞ்சம் தூக்கம். ಆದರೆ ಸಭೆಗೆ ಬಂದು ಕುಳಿತಾಗಲೇ ಹಾಗೆ ನಿದ್ರೆ ಬರುತ್ತದೆ. உங்களுக்கு தூக்கம் வந்தா நீங்க எப்படி தெரியுமா செய்யணும்? ನಿಮಗೆ ನಿದ್ರೆ ಬಂದ್ರೆ ನೀವೇನ್ ಮಾಡಬೇಕು ಗೊತ್ತಾ? தலையில ஒரு கொட்டு வைக்கணும். ತಲೆ ಮೇಲೆ ಒಂದು
ನೀವೇ ಗುದ್ದುಕೋಬೇಕು. அப்படி கொட்டு வச்சா ஏஞ்சிக்குவீங்க. ಆಗ ಗೊದ್ದು ಬಿದ್ರೆ ನೀವೇ ಎದ್ದೊಳ್ತೀರಾ. இல்லைன்னா பக்கத்தில் இருக்கிறவங்களை சொல்லி நான் கொட்டு வைக்குவேன். சரியா? பக்கத்தில் இருக்கிறவருக்கு ಹೇಳಿ ನಾನು ಅವ್ರ ತಲೆನಲ್ಲಿ ಒಂದು ಮುತ್ತಿ ಹಿಡಿ ಅಂತ ಹೇಳಿದೆ. ಸರಿಯಾ? ಸರಿ. அதனால நம்ம இதெல்லாம் நல்ல ஞாபகமா வச்சு, ಆದ್ದರಿಂದ ಇದನ್ನೆಲ್ಲ ನಾವು ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. மனுஷன் துதிக்கிறவனா இருக்கிறான். ಮನುಷ್ಯನು ಸ್ತುತಿಸುವವನಾಗಿದ್ದಾನೆ. எல்லாரும் துதிக்கிறவன் தான் மனுஷன். ಸ್ತುತಿಸುವವನೇ ಮನುಷ್ಯನು. துதி செய்யாதவன் செத்தவன். ಸ್ತುತಿ ಮಾಡದಿರುವವನು ಸತ್ತವರಿಗೆ ಹೋಲಿಕೆಯಾಗಿದ್ದಾನೆ. மௌனத்தில் இறங்குவவர்களும் கர்த்தரை துதியார்கள். ಮರೆತರುವವರು ಮೌನದಲ್ಲಿರುವವರು ದೇವರನ್ನು ಸ್ತುತಿಸುವಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತದೆ. நாமோ கர்த்தரை இன்றென்று எப்பொழுதும் துதிக்கவோ. ಆದರೆ ನಾವು ಕರ್ತನನ್ನು ಯಾವಾಗಲೂ ಸ್ತುತಿಸುವವರಾಗಿದ್ದೇವೆ. ಆಮೆನ್. ಆಮೆನ್. கர்த்தரை எப்பொழுதும் நாம் ஸ்தோத்திரம் ಕರ್ತನನ್ನು ಯಾವಾಗಲೂ ಸ್ತುತಿ ಸ್ತೋತ್ರ ಮಾಡುವವರಾಗಿರಬೇಕು. இருந்தால் ಹಾಗೆ ಇರುವುದಾದರೆ ಪರಲೋಕದಲ್ಲಿ ಸಿಂಹಾಸನ, ನಾವು ಪರಲೋಕದಲ್ಲಿ ಸಿಂಹಾಸನ ಸುತ್ತಲೂ ಇರುವವರಾಗಿರುತ್ತೇವೆ. ಓರಿ இல்லையா? ಅನಂತರ ಹೋರಿ, அதுக்கு கழுகு முகம், அந்த மாடு, ಅದು ಹೋರಿ அது என்ன பண்ணுது? கஷ்டப்பட்டு உழைக்கும். ಅದು ಕಷ್ಟಪಟ್ಟು ಅದು ಪ್ರಯಾಸ ಪಡುತ್ತದೆ. சாகர வரைக்கும் ಯಜಮಾನನಿಗೆ ಉழைக்கும். ಅದು ಸಾಯುವವರೆಗೂ ತನ್ನ ಯಜಮಾನನಿಗೆ ಕಷ್ಟಪಡುತ್ತದೆ. அதுபோல நம்ம உழைப்போமா? ಅದರಂತೆ ನಾವು ಕಷ್ಟಪಡುವವರಾಗಿರಬೇಕು. ಏನಾದರೂ ಮಾಡೋಣ. ಆಮೆನ್. ನಮ್ಮ வீட்டுக்கு ಅதையே பார்த்திருந்தா அதெல்லாம் உலகத்தோட முடிஞ்சிரும். ನಮ್ಮ ಮನೆ ಕೆಲಸವನ್ನೇ ನೋಡುತ್ತಾ ಇರುವುದಾದರೆ ಅದು ಲೋಕದೊಂದಿಗೆ ಮುಕ್ತಾಯವಾಗುತ್ತದೆ. ஆண்டவருக்காக ஏதாவது, ಆದರೆ ನಾವು ದೇವರಿಗೋಸ್ಕರ ಏನಾದರೂ ಮಾಡುವವರಾಗಿರಬೇಕು. நம்ம செய்யும் பொழுது, ದೇವರಿಗೋಸ್ಕರ ಏನಾದರೂ ನಾವು ಮಾಡುವಾಗ அவர்கள் தான் அந்த கழுகிறது ஓர் எருது முகத்தோடு கூட அவர்கள் பரலோகத்தில் இருப்பார்கள். ಯಾರು ಕರ್ತನಿಗೋಸ್ಕರ ಕಷ್ಟಪಡುವವರಾಗಿರ್ತಾರೋ ಅವರೇ ದೇವರೊಂದಿಗೆ ಆ ಹೋರಿ ಮುಖವನ್ನು ಹೊಂದಿದವರಾಗಿರುವರು. உங்களுக்கு ಎருது முகம் வராது. ಅಲ್ಲಿ ಹೋಗಿ ನೀವು ಹೋರಿ ಮುಖ ಬರುವುದಿಲ್ಲ. அந்த கூட்டம் சொல்றேன், ಆ ಒಂದು ಗುಂಪಿನ ಜನರೊಂದಿಗೆ பரலோகத்தில் இருக்கிறதெல்லாம் ஒரு உவமையாய் சொல்லப்படுது. ಪರಲೋಕದಲ್ಲಿರುವಂತ ಕಾರ್ಯಗಳು ಒಂದು ಸಾಮ್ಯ ರೂಪದಲ್ಲಿ ಹೇಳಲ್ಪಟ್ಟಿದೆ. அதனால நீங்க எல்லாரும் என்ன செய்யுங்க? நல்லா கர்த்தருக்கா வேலை செய்யுங்க. ಆದ್ದರಿಂದ ನೀವೆಲ್ಲರೂ ಕರ್ತನಿಗೋಸ್ಕರ ಪ್ರಯಾಸ ಪಡಿರಿ, துதிங்க, ಚೆನ್ನಾಗಿ ಸ್ತುತಿ ಮಾಡಿರಿ, ಉನ್ನತ ಅನುಭವದಲ್ಲಿ இருங்க. ಆ ಉನ್ನತವಾದ ಅನುಭವದೊಳಗೆ ಬನ್ನಿರಿ. அப்போ ಸಿಂಗத்தை போல தைரியமா இருங்க. ಆಗ ಸಿಂಹದಂತೆ ಧೈರ್ಯವಾಗಿರಬೇಕು. எதுக்கும் பயப்படக்கூடாது. ಯಾವುದಕ್ಕೂ ನಾವು ಭಯಪಡಬಾರದು. பயப்படுறவங்க ನರಕಕ್ಕೆ போய்டுவாங்க. ಭಯಪಡುವವರು ನರಕಕ್ಕೆ ಹೋಗುತ್ತಾರೆ. பின்னாடி நம்ம அதை பார்க்க போறோம். ಅದ ಅನಂತರ ವಾಕ್ಯಗಳನ್ನು ಅದು ಧ್ಯಾನಿಸುವವರಾಗಿದ್ದೇವೆ. எதுக்கும் பயப்படக்கூடாது. ಆದ್ದರಿಂದ ಯಾವುದಕ್ಕೂ ನಾವು ಭಯಪಡಬಾರದು. ಮುನ್ನೆ ಹೋಗணும். ಮುಂದೆ ನಾವು ಹೋಗುವವರಾಗಿರಬೇಕು. ಅರಿಕೆ செய்யணும். ನಂಬಿಕೆ ಅರಿಕೆಯನ್ನು ಮಾಡುವವರಾಗಿರಬೇಕು. ಅನೇಕ ಜನರನ್ನು ದೇವರ ಬಳಿಗೆ ಕರೆದುಕೊಂಡು ಬರಬೇಕು. பயந்து சோர்ந்து போய்டக்கூடாது. ಭಯಪಟ್ಟು ನಾವು ಸೋತು ಹೋಗಬಾರದು. கையை தளர்ந்து விடக்கூடாது. ನಾವು ಕುಗ್ಗಿ ಹೋಗಬಾರದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. எவ்வளவு ಕ್ರೂಷಿಯಲ್ ನಾಟ್ಗಳು ಮಾರ್ನಾலும், ಎಷ್ಟು ದಿನಗಳು ಎಷ್ಟು ಕಷ್ಟಕರವಾಗಿದ್ದರು, ನಮ್ಮ ವಿಶ್ವಾಸ ಮಾತ್ರ ತಣಿಯக்கூடாது. ನಮ್ಮ ನಂಬಿಕೆಯು ಅದು ನಂದಿ ಹೋಗಬಾರದು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ವಿಶ್ವಾಸ ಉறுதியா இருக்கணும். ನಮ್ಮ ನಂಬಿಕೆಯು ದೃಢವಾಗಿರಬೇಕು. ಇதான் ಸಿಂಹಾಸನത്തിന്റെ ஒரு சின்ன க்ளூ உங்களுக்கு கொடுத்தேன். ಒಂದು ಸಿಂಹಾಸನದ ಒಂದು ದೃಶ್ಯವನ್ನು ನಿಮಗೆ ಕೊಟ್ಟಿದ್ದೇನೆ. இன்னும் நிறைய சொல்லலாம். ಇನ್ನು ಅನೇಕ ಕಾರ್ಯಗಳನ್ನು ಹೇಳಬಹುದು. ಸಿಂಹಾಸನದ முன்னால ஒரு பெரிய கண்ணாடி கடல் இருக்குது. ಆ ಸಿಂಹಾಸನದ ಮುಂದೆ ಒಂದು ಕನ್ನಡಿಯ ಸಮುದ್ರವಿದೆ. அந்த கண்ணாடி கடல்ல நீங்க போய் மூஞ்சி பாத்தீங்கன்னா உங்க ಸ್ಟೋರಿ ಫುಲ್ சொல்லும். ಆ ಗಾಜಿನ ಸಮುದ್ರದ ಮುಂದೆ ಹೋಗಿ ನೀವು ನೋಡಿದರೆ ನಿಮ್ಮ ಎಲ್ಲಾ ಕಾರ್ಯಗಳನ್ನು ಅದು ಹೇಳುವಂತದ್ದಾಗಿರುತ್ತದೆ. ನೀವು ಮರೆತಿದ್ದೆಲ್ಲ ಕೂಡ ಅದು சொல்லி ಕಾಟುம். ನೀವು ಮರೆತು ಹೋಗಿರುವಂತ ನಿಮ್ಮ ಜೀವನದ ಘಟನೆಗಳನ್ನು ಅದು ತೋರಿಸುವಂತದ್ದಾಗಿರುತ್ತದೆ. தங்க வீதி இருக்குது. ಅಲ್ಲಿ ಚಿನ್ನದ ಬೀದಿ ಇದೆ. ஒரு நல்ல ನದಿ ಓಡುದು. ಒಂದು ಒಳ್ಳೆ ಹೊಳೆ ಹರಿಯುವಂತದ್ದಾಗಿದೆ. ಸಿಂಹಾಸನದಿಂದ ನದಿ ಓಡಿ வரும். ಆ ಸಿಂಹಾಸನದಿಂದ ಆ ನದಿ ಹೊರಟು ಬರುತ್ತದೆ. ಪಕ್ಕದಲ್ಲಿ நல்ல ವಿರುಕ್ಷ ಕನಿಗಳು இருக்கும். ಎರಡು ಪಾರ್ಶ್ವಗಳಲ್ಲಿ ಒಂದು ಜೀವ ವೃಕ್ಷದ ಹಣ್ಣು ಇರುತ್ತದೆ. 12 ಮಾದமும் புது கனிகளை கொடுக்கும். 12 ತಿಂಗಳು 12 ಹೊಸ ಹಣ್ಣನ್ನು ಕೊಡುವಂತದ್ದಾಗಿರುತ್ತದೆ. ಇದೆಲ್ಲ ಎಲ್ಲರಿಗೂ தெரியுமா? ಇದೆಲ್ಲ ನಮಗೆ ಗೊತ್ತಿದೆಯಾ? அந்த ரோட்ல நிறைய பேர் போறாங்க. ಈ ರೋಡಿನಲ್ಲಿ ಅನೇಕ ಜನರು ಹೋಗುವವರಾಗಿದ್ದಾರೆ. ನಾನು பார்த்துட்டு போದು. ಎಲ್ಲರೂ ನಾವು ನೋಡುವವರಾಗಿರುತ್ತಾರೆ. ಆனா ನಮ್ಮಲ್ಲ நல்லா தெரிஞ்சுக்கிறோம். ಆದರೆ ಇದನ್ನೆಲ್ಲ ನಾವು ಚೆನ್ನಾಗಿ ಅರಿತುಕೊಂಡವರಾಗಿದ್ದೇವೆ. ಎಲ್ಲ ಕೂಡ தெரிஞ்சுக்கணும். ಅವರು ಸಹ ಅದನ್ನು ತಿಳಿದುಕೊಳ್ಳಬೇಕಾಗಿದೆ. ஒரு ಪರಲೋಕ ರಾಜ್ಯಂ இருக்குது. ಒಂದು ಪರಲೋಕ ರಾಜ್ಯವು ನಮಗಾಗಿದೆ. ಅದಕ್ಕೆ ನಾವು போகணும். ಅದಕ್ಕೆ ನಾವು ಪ್ರವೇಶಿಸುವವರಾಗಿರಬೇಕು. ಇದನ್ನ நம்ம சொல்லாவிட்டா ಯಾರು சொல்வாங்க? ಇದನ್ನ ನಾವು ಹೇಳದೆ ಹೋದರೆ ಯಾರು ಹೇಳುತ್ತಾರೆ? ನೀವು ಕೇಟಿಟ್ಟು ಸುಮ್ಮನೆ இருந்தீங்கன்னா, ನೀವು ಕೇಳಿ ಇದನ್ನು ನೀವು ಸುಮ್ಮನೆ ಬಿಟ್ಟು ಬಿಟ್ಟರೆ, ಆಂಡರ್ வரும்பொழுது ದೇವರು ಬರುವಾಗ ರೋಟ್ಲ போன ஆளுங்கெல்லாம் சொல்லுவாங்க, ಲೋಕದಲ್ಲಿ ರೋಡಿನಲ್ಲಿ ಓಡಾಡುವಂತ ಎಲ್ಲಾ ಜನರು ಹೇಳುತ್ತಾರೆ, ನಾನು பார்த்தேன், ನಾನು ಅದನ್ನು ನೋಡಿದೆನು, என்னமோ சொல்லி நின்றாங்க, ಏನೋ ಹೇಳುತ್ತಾ ಇದ್ರು, என்னன்னு எனக்கு தெரியல, ಅದು ಏನೆಂಬುದಾಗಿ ನನಗೆ ಗೊತ್ತಿಲ್ಲ. பாத்தீங்களா? அப்போ அவங்க சொல்வாங்க, எங்க பக்கத்து வீட்டுல இவன் இருந்தான், ನನ್ನ ಪಕ್ಕದ ಮನೆಯಲ್ಲಿ ಈ ಒಬ್ಬ ವ್ಯಕ್ತಿ ಇದ್ದನು, ಇವನ್ ನನಗೆ ಹೇಳಿಲ್ಲ, ಈ ವ್ಯಕ್ತಿ ನನಗೆ ಇದನ್ನ ಹೇಳಲಿಲ್ಲ, அவங்க சொல்லியிருந்தா ನಾನು வந்திருப்பேன். ಒಂದು ವೇಳೆ ಆ ವ್ಯಕ್ತಿ ನನಗೆ ಹೇಳಿದ್ದರೆ ನಾನು ಬರುತ್ತಿದ್ದೆ. ಆಂಡರ್ என்ன செய்வாரு? ಆಗ ದೇವರು ಏನ್ ಮಾಡುತ್ತಾರೆ? அவருடைய ரத்தப்படி உங்க கையில கேட்பார். ಅವರ ರಕ್ತ ಹೊಣೆಯನ್ನ ನಮ್ಮ ಬಳಿ ಕೇಳುವವರಾಗಿರುತ್ತಾರೆ. நீங்க என்ன கேக்குறீங்களோ, ನಾವಿಲ್ಲಿ ಏನನ್ನ ನಾವು ಕೇಳುವವರಾಗಿದ್ದೇವೆ, கொண்டு போய் கண்டிப்பா ஒருத்தர்ட்ட சொல்லணும். ಅದನ್ನ ತೆಗೆದುಕೊಂಡು ಹೋಗಿ ಒಬ್ಬರ ಬಳಿ ಆದ್ರೂ ನಾವು ಹೇಳಬೇಕು. உங்களை பாக்குற ஆளுங்கள்ட்ட சொல்லுங்க. ನಿಮ್ಮನ್ನ ನೋಡುವಂತ ವ್ಯಕ್ತಿಗಳ
ಬಳಿ ಹೇಳಿರಿ. நான் எப்பவுமே சொல்லுவேன், ನಿಮಗೆ ಯಾವಾಗಲೂ ಹೇಳುತ್ತೇನೆ, இதெல்லாம் விதைகள், ಇದೆಲ್ಲವೂ ಅದು ಬೀಜವಾಗಿದೆ. இதை நான் உங்க கையில கொடுக்கிறேன், ಇದನ್ನು ನಿಮ್ಮ ಕರದಲ್ಲಿ ನಾನು ಕೊಡುತ್ತೇನೆ, நீங்க எல்லாம் வாங்கிக்கினீங்க. ಅದನ್ನೆಲ್ಲ ತೆಗೆದುಕೊಳ್ಳುತ್ತೀರಾ? அதை கொண்டு போய் மற்றவங்களுக்கு கொடுக்கல, ಅದನ್ನು ತೆಗೆದುಕೊಂಡು ಹೋಗಿ ಮತ್ತೊಬ್ಬರ ಬಳಿ ನೀವು ಬಿತ್ತದೇ ಹೋದರೆ அது அழுகி போகும். ಅದು ನಾಶವಾಗುತ್ತದೆ. விதையை கட்டி வைக்கிறவன் சபிக்கப்பட்டவன். ಬೀಜವನ್ನ ಕಟ್ಟಿಡುವ ಅವನು ಶಪಿಸಲ್ಪಟ್ಟವನು ಎಂಬುದಾಗಿ. அதனால நீங்க வாங்குற ವಚನத்தை, ಆದ್ದರಿಂದ ನೀವು ಕೇಳುವಂತ ವಾಕ್ಯಗಳನ್ನ, ನಿಮ್ಮ ಕೈಯಲ್ಲಿ ನೀವು ತೆಗೆದುಕೊಂಡ ವಾಕ್ಯವನ್ನು ತಗೊಂಡೋಗಿ ನಿನ್ಬರ್ಗೆ ಹೇಳಬೇಕು. ಉಂಗ ಕರத்தில் வாங்கிக்கொண்ட விதைகளை நீங்க எடுத்துக்கொண்டு போய் விதைக்க வேண்டும். சொல்வீங்களா? அல்லேலூயா. என்ன சொல்வீங்க? ನೀವು ಏನು ಮಾಡ್ತೀರಾ? இங்க கேட்டதை போய் சொல்லணும். ಇಲ್ಲಿ ಕೇಳಿದಂತದನ್ನು ನೀವು ತೆಗೆದುಕೊಂಡು ಹೋಗಿ ಹೇಳಬೇಕು. ಆಮೆನ್. நீங்க அப்படி சொன்னீங்கன்னா கர்த்தர் உங்களை ஆசீர்வதிப்பார். ನೀವು ಆ ರೀತಿಯಾಗಿ ಹೇಳುವುದಾದರೆ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸುತ್ತಾನೆ. Praise the Lord. Praise the Lord. சொல்ல நிறைய வார்த்தைகள் வருது, ಇನ್ನು ಅನೇಕ ಕಾರ್ಯಗಳಿದೆ. சரி, அப்ப அவர் என்ன சொல்றாரு? சிங்காசன வீட்டிற்கு என்ன சொல்றாரு? ಸಿಂಹಾಸನದಲ್ಲಿ ಕೂತಿರುವ ಆತನು ಏನನ್ನು ಹೇಳುತ್ತಾನೆ? இதோ நான் சகலத்தையும் புதிதாக்குகிறேன். ಈಗ ನಾನು ಎಲ್ಲವನ್ನು ಹೊಸತಾಗಿ ಮಾಡುತ್ತೇನೆ. கர்த்தர் நம்ம வாழ்க்கையை புதிதாக்குகிறார். ದೇವರು ನಮ್ಮ ಜೀವನವನ್ನ ಹೊಸದು ಮಾಡುವಾತನು. 2 கொரிந்தியர் 5:17 வாசிக்கிறோம். 2 ಕೊರಿಂಥಿಯರು 5:17 ವಾಕ್ಯದಲ್ಲಿ ನಾವು ಓದುತ್ತೇವೆ. கிறிஸ்துவுக்குள் இருந்தால் அவன் புது ಈಗ ಒಬ್ಬನು ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, பழையவையெல்லாம் ஒழிந்து போயின, ಹಳೆದೆಲ್ಲ ನಾಶವಾಯಿತು, எல்லாம் புதிதாயின. ಎಲ್ಲವೂ ಹೊಸದಾಯಿತು. மக்களே, இந்த புது வருஷத்துல உங்களை ஆண்டவர் புது ಸೃಷ್ಟಿಯಾಗಿ மாற்றுகிறார். ದೇವರ ಮಕ್ಕಳೇ, ಈ ಹೊಸ ವರ್ಷದಲ್ಲಿ ದೇವರು ನಿಮ್ಮನ್ನು ಹೊಸ ಸೃಷ್ಟಿಯನ್ನಾಗಿ ಮಾಡುವಾತನಾಗಿದ್ದಾನೆ. ಆಮೆನ್. ಆಮೆನ್. புது ಸೃಷ್ಟಿನ ಇನ್ನ ಹೊಸ ಸೃಷ್ಟಿ ಎಂಬುದಾಗಿ ಹೇಳಿದರೆ ಏನು? பழசெಲ್ಲ ஒழிஞ்சிடும், ಎಲ್ಲ ಹಳೆಯ ಕಾರ್ಯಗಳು ನಶಿಸಿ ಹೋಗುತ್ತದೆ. ಆಮೆನ್ சொல்லுங்க. ಆಮೆನ್. உங்களுடைய பழைய சுபாவங்கள் எல்லாம் ஒழிந்து போகும். ನಿಮ್ಮ ಎಲ್ಲ ಹಳೆ ಸ್ವಭಾವಗಳು ಮುಗಿದು ಹೋಗುತ್ತದೆ. பழைய கசப்புகள், பழைய வேதனைகள் எல்லாம் ಎಲ್ಲ ಹಳೆಯ ಕಹಿಯಾದ ಕಾರ್ಯಗಳು, ಕಹಿಯಾದ ವೇದನೆಗಳು ಎಲ್ಲವೂ ಮುಗಿದು ಹೋಗುತ್ತದೆ. நம்ம ஆண்டவருக்கு முன்னாடி வந்து நின்னு ನಾವು ದೇವರ ಮುಂದೆ ಬಂದು ನಿಂತು ஆண்டவரை கேட்கணும். ನಾವು ದೇವರನ್ನ ಕೇಳಬೇಕು. என்னை புது ಸೃಷ್ಟಿಯಾಗಿ ಮಾಡು, ದೇವರೇ ನನ್ನನ್ನು ನೂತನ ಸೃಷ್ಟಿಯಾಗಿ ಮಾಡು, எனக்கு புது இருதயத்தை தாரும், ನನಗೆ ಹೊಸ ಹೃದಯವನ್ನ ಕೊಡು, எனக்கு புது ಆವಿயை தாரும், ನನಗೆ ಹೊಸ ಆತ್ಮವನ್ನು ದಯಪಾಲಿಸು, எனக்கு புதிய சிந்தையை தாரும், ನನಗೆ ಹೊಸ ನೂತನ ಮನಸ್ಸನ್ನು ದಯಪಾಲಿಸು கேட்பீங்களா? ಎಂಬುದಾಗಿ ನಾವು ಕೇಳುವವರಾಗಿರಬೇಕು. ಒಂದು ವೇಳೆ ನಾವು ಆ ರೀತಿಯಾಗಿ ಕೇಳುವುದಾದರೆ புது ಸೃಷ್ಟಿಯಾಗಿ ಮಾರುವೀರಿ, ನೀವು ಹೊಸ ಸೃಷ್ಟಿಯಾಗಿ ಮಾರ್ಪಡು ಹೊಂದುತ್ತೀರಾ. அதுதான் கர்த்தருக்கு விருப்பம். ಇದೇ ದೇವರಿಗೆ ಚಿತ್ತವಾಗಿದೆ. நீங்க பழைய மனுஷனா இருக்கிறது ஆண்டவருக்கு விருப்பம். ನೀವು ಹಳೆಯ ವ್ಯಕ್ತಿಯಾಗಿ ಇರುವುದಕ್ಕೆ ದೇವರಿಗೆ ಇಷ್ಟವಿಲ್ಲ. வேதம் சொல்லுது, எபேசியர்ல வாசிக்கிறோம், பழைய மனுஷனை களைந்து போடுங்கள். ಹಳೆಯ ಮನುಷ್ಯನನ್ನು ನೀವು ತೊಳೆದು ಹಾಕಿದ್ರಿ ಎಂಬುದಾಗಿ ವಾಕ್ಯ ಹೇಳುತ್ತಿದೆ. களைச்சி ஆக்கி, ಅದನ್ನ ಕಳಚಿ ಹಾಕಿ ಎಂಬುದಾಗಿ, அதை நீங்க எடுத்து போடுங்க. ಅದನ್ನ ನೀವು ತೆಗೆದು ಹಾಕಿ, ஆனால் நீங்க புது ಸೃಷ್ಟಿಯಾಗಿ ಮಾರணும். ನೀವು ಹೊಸ ಸೃಷ್ಟಿಯಾಗಿ ನೀವು ಬದಲಾಗಬೇಕು. புதிதாக்குகிறவர் நம்முடைய தேவன். ನಮ್ಮನ್ನ ನೂತನ ಪಡಿಸುವಾತನು ನಮ್ಮ ದೇವರು. எல்லாருக்கும் புது ಸೃಷ್ಟಿயாக ஆசையா? ಎಲ್ಲರಿಗೂ ನೂತನ ಸೃಷ್ಟಿಯಾಗಲು ಆಸೆಯ? கரங்களை உயர்த்தி கேளுங்க, ஆண்டவரே ದೇವರೇ என்னை புது ಸೃಷ್ಟಿಯಾಗಿ ನನ್ನನ್ನು ಹೊಸ ಸೃಷ್ಟಿಯನ್ನಾಗಿ ಮಾರ್ಪಡಿಸು, என்னை புது ಸೃಷ್ಟಿಯಾಗಿ ನನ್ನನ್ನು ಹೊಸ ಸೃಷ್ಟಿಯನ್ನಾಗಿ ಮಾರ್ಪಡಿಸು. ஆமென். சரி. ಆಮೆನ್. அடுத்தது அவர் என்ன சொல்றாரு? ಅನಂತರ ಆತನು ಏನು ಹೇಳುತ್ತಾನೆ? இன்னும் அவர் இந்த வசனங்கள் சத்தியமும் உண்மையுள்ள இதை எழுது என்றார். ಇದನ್ನ ಬರೆ ಎಂಬುದಾಗಿ ಆತನು ಹೇಳಿದನು. புரியுதுங்களா? நீங்க நிறைய பேர் இங்க பென்னோட நோட்டோட வந்திருக்கிறது எனக்கு ரொம்ப பெரிய சந்தோஷம். ಅನೇಕರು ಪೆನ್ನಿನೊಂದಿಗೆ ನೋಟೊಂದಿಗೆ ಬಂದಿರುವುದನ್ನು ನೋಡುವಾಗ ನನಗೆ ಬಹಳ ಸಂತೋಷ. நம்ம மக்கள் தான் இந்த மாதிரி எழுதி படிச்சு நல்ல முன்னால போயின்னு இருக்காங்க. ನಮ್ಮ ಮಕ್ಕಳು ಇದನ್ನು ಚೆನ್ನಾಗಿ ತಿಳಿದು ಬರೆದು ಮುಂದೆ ಹೋಗುವವರಾಗಿದ್ದಾರೆ. ಅಮೆರಿಕಾல ಇಂಗ್ಲೆಂಡ್ல இருக்கிறவங்க எல்லாம் ಈ ಹೊರ ದೇಶದಲ್ಲಿ ಇರುವವರೆಲ್ಲ ಕಾಲ್ ಮೇಲೆ ಕಾಲ್ ಪಟ್ಕೊಂಡು ಅವರ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೈಯಲ್ಲಿ ஒரு ಕಾಫಿ ಮಗ್ வச்சுக்கின்னு ಕೈಯಲ್ಲಿ ಒಂದು ಕಾಫಿ ಮಗ್ ಇಟ್ಟುಕೊಂಡು பெரிய ಮಗ್ ಒಂದು ದೊಡ್ಡ ಮಗ್ ಇಟ್ಟುಕೊಂಡು ಕಾಫಿ ಕುಡಿಚಿக்கின்னு ಅದರಲ್ಲಿ ಕಾಫಿ ಕುಡಿಕೊಂಡು அப்படியே கேட்டுக்குவாங்க. ಹಾಗೆ ಕೇಳುತ್ತಾ ಇರುತ್ತಾರೆ. ஆடாம அசையாம இருப்பாங்க. ಅವರು ಅಲುಗಾಡುವುದಿಲ್ಲ. அப்ப நான் சொன்னேன், ಆಗ ನಾನು ಹೇಳಿದನು, யாரும் ಕಾಫಿ ಮಗ್ எடுத்துன்னு வரக்கூடாது, ಯಾರು ಕಾಫಿ ಮಗ್ಗನ್ನು ತೆಗೆದುಕೊಂಡು ಬರಬಾರದು, ಎಲ್ಲ ಹೊರಗಡೆ ಇಡೀರಿ. நம்மளுக்கு இடம் இல்லை இங்க ஜனங்க உட்கார்றதுக்கு, ಇಲ್ಲಿ ಕೂತ್ಕೊಳ್ಳೋದಕ್ಕೆ ನಮಗೆ ಜಾಗವಿಲ್ಲ. அவங்களுக்கு பெரிய பெரிய சர்ಚ್, ಆದ್ರೆ ಅವರಿಗೆ ದೊಡ್ಡ ದೊಡ್ಡ ಸಭೆಗಳಿದಾವೆ. கார் பார்க்கிங்க்கு பெரிய இடம், ಅವರಿಗೆ ಪಾರ್ಕಿಂಗ್ಗೆ ದೊಡ್ಡ ಜಾಗ ಇದೆ. எல்லாரும் கார்ல தான் வருவாங்க, ಎಲ್ಲರೂ ಕಾರಲ್ಲೇ ಬರುವವರಾಗಿರ್ತಾರೆ. அதனால பெரிய இடம். ಆದ್ದರಿಂದ ಅವರಿಗೆ ದೊಡ್ಡ ಸ್ಥಳವಿದೆ. ಚರ್ಚಿல பார்த்தா 10 பேர் 15 பேர், ಆದರೆ ಸಭೆ ಒಳಗಡೆ ನೋಡುವಾಗ 10-15 ಜನ ಮಾತ್ರ ಇರುವವರು. அது ஒண்ணும் கேட்காது, சும்மா அப்படியே உட்கார்ந்து இருக்கும். ಅಲ್ಲಿ ಕೂತಿರುವವರು ಸಹ ಏನನ್ನು ಕೇಳುವುದಿಲ್ಲ, ಸುಮ್ಮನೆ ಕೂತುಕೊಂಡಿರುತ್ತಾರೆ. எல்லாம் உபவாச ஜெபம் பண்ணுவோம். ಎಲ್ಲರೂ ಉಪವಾಸ ಪ್ರಾರ್ಥನೆ ಮಾಡಿರಿ. உபவாசமா ಉಪವಾಸವಾ கேக்குறாங்க. ಅಲ್ಲಿ ಜನರು ಕೇಳುತ್ತಾರೆ, 11 மணியா 12 மணியான்னு கேக்குறாங்க. ಎಷ್ಟೊತ್ತು? 11 ಗಂಟೆನೇ 12 ಗಂಟೆನೇ ಎಂಬುದಾಗಿ ಕೇಳುತ್ತಾರೆ. நீங்க வாங்க நான் நடத்துறேன் அப்படின்னு, ನೀವು ಬನ್ನಿರಿ ನಾನು ನಿಮ್ಮ ನಡೆಸುತ್ತೇನೆ ಎಂಬುದಾಗಿ ಹೇಳಿದೆವು. நான் நடத்தினேன். 3 ಗಂಟೆವರೆಗೂ ನಡೆಸಿದರು. 4 ಮಣಿ ವರೆக்கும் அவங்க வெளியே போவே முடியல. 4 ಗಂಟೆವರೆಗೂ ಅವ್ರಿಗೆ ಹೊರಗಡೆನೆ ಹೋಗಕ್ಕೆ ಸಾಧ್ಯವಾಗ್ಲಿಲ್ಲ. ಮೇಲೆ ಕೈ வச்சு அப்பா நான் ಅಳುದು ಜெபம் பண்றாங்க. ಎಲ್ಲರೂ ತಲೆ ಮೇಲೆ ಕೈ ಇಟ್ಕೊಂಡು ಅಪ್ಪ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾರೆ. ಜನಗಳಿಗಾಗಿ ನಾವು ಜೆಬಿಕணும். ಆ ಜನರಿಗೋಸ್ಕರ ನಾವು ಪ್ರಾರ್ಥಿಸಬೇಕು. எழுப்புதல் வரணும். ಅವರೊಳಗೆ ಒಂದು ಉಜ್ಜೀವನ ಬರಬೇಕು. அவங்க புது சிருஷ்டியா மாற
மாறணும். ಅವರು ಹೊಸ ಸೃಷ್ಟಿಯಾಗಿ ಮಾರ್ಪಾಡು ಹೊಂದಬೇಕು. அதுக்காக ஜெபிக்கணும். ಅದಕ್ಕೋಸ್ಕರ ನಾವು ಪ್ರಾರ್ಥಿಸಬೇಕು. Praise the Lord. Praise the Lord. அப்ப நான் என்ன சொல்ல வரேன்னா, ನಿಮಗೆ ಏನು ಹೇಳೋದಕ್ಕೆ ಬರುತ್ತೇನೆ ಎಂಬುದಾಗಿದ್ದರೆ, எல்லாவற்றையும் எழுதி வைக்கிறீங்க. ಇಲ್ಲಿ ನೀವು ಕೇಳುವುದನ್ನೆಲ್ಲ ಬರೆದಿಡುವವರಾಗಿದ್ದೀರಾ. ஆண்டவர் சொல்லுகிறார், ಅದನ್ನ ದೇವರು ಹೇಳುತ್ತಾರೆ. நம்ம ஆண்டவர் எழுதுற ஆண்டவர். ನಮ್ಮ ಕರ್ತನಾದ ದೇವರು ಬರೆಯುವಂತ ದೇವರು. அவர் 10 ಕற்பನೆகளை எழுதினார். ಆತನು ದಶಾಜ್ಞೆಗಳನ್ನ ಬರೆದನು. இல்லையா? அல்லேலூயா. அவர் எழுதினார். ಆತನು ದಶಾಜ್ಞೆಗಳನ್ನ ಬರೆದನು. ஆண்டவராகிய இயேசு கிறிஸ்து தரையில எழுதினார். ಕರ್ತನಾದ ಯೇಸು ಕ್ರಿಸ್ತನು ಆತನು ನೆಲದ ಮೇಲೆ ಬರೆದನು. நீங்க கூட எழுதணும். ನೀವು ಸಹ ಬರೆಯುವವರಾಗಿರಬೇಕು. எனக்கு படிக்க தெரியாது, எழுத தெரியாது. ಕೆಲವರು ಹೇಳ್ತಾರೆ ನನಗೆ ಓದುವುದಕ್ಕೆ ಬರೆಯಲಿಕ್ಕೆ ಬರುವುದಿಲ್ಲ. அப்ப நான் சொல்லுவேன், ಆಗ ಹೇಳುತ್ತೇನೆ, போய் ஒரு நோட்டும் ஒரு பென்சில் ஒரு ஸ்கேல் ரப்பர் வாங்கி வா. ಒಂದು ನೋಟು, ಒಂದು ಪೆನ್ಸಿಲ್, ಸ್ಕೇಲ್, ರಬ್ಬರ್ ತೆಗೆದುಕೊಂಡು ಬಾ. நான் மேல ಆ ಈ எழுதி ತರುவேன். ಮೇಲೆ ಈ ಬರೆಯುತ್ತೇನೆ, கோடு போடுவேன். ಅದು ಒಂದು ಗೆರೆಯನ್ನು ಹಾಕುತ್ತೇನೆ. ಫುಲ್ ಪೇಜ್ எழுதினு வரணும். ಅದು ಪೂರ್ತಿ ಪೇಜ್ ನೀವು ಬರೆಯಬೇಕು. ஒரு எழுத்தா ಕನ್ನಡ, ತೆಲುಗು, ಇಂಗ್ಲಿಷ್, ತಮಿಳ್ 4 ಲ್ಯಾಂಗ್ವೇಜ್ ನಾನು சொல்லி தருவேன். ಒಂದೊಂದು ಅಕ್ಷರವಾಗಿ ಕನ್ನಡ, ತಮಿಳು, ತೆಲುಗು, ಇಂಗ್ಲಿಷ್ 4 ಭಾಷೆಯನ್ನು ನಾನು ಹೇಳಿಕೊಡುತ್ತೇನೆ. யாரும் படிக்காதவங்களா இருக்க கூடாது. ಯಾರು ಸಹ ವಿದ್ಯಾರ್ಹತೆ ಇಲ್ಲದವರಾಗಿರಬಾರದು. ಬೈಬಲ್ பார்த்து நோட்ல எழுதுங்க. ಸತ್ಯವಾಕ್ಯವನ್ನು ನೋಡಿ ನೀವು ನೋಟ್ ನಲ್ಲಿ ಬರೆಯುವವರಾಗಿರಿ. ஒரே ஒரு வசனம் எழுதுங்க. ಒಂದು ದಿನಕ್ಕೆ ಒಂದೇ ಒಂದು ವಾಕ್ಯವನ್ನು ನೀವು ಬರೆಯಿರಿ. நீங்க நல்ல பிரவீணராகிಬಿಡ್ತೀರಾ. ನೀವು கற்று தேறினவர்களாக மாறுவீர்கள். புரியுதா? செய்வீங்களா? ஆமென். யார் இங்க படிக்க எழுதாத இருக்கிறவங்க கை தூக்குங்க. வெக்கப்படாதீங்க. நான் இன்னும் படிக்கிறதில்லம்மா, எழுதுறதில்லம்மா சொல்கிறவங்க யார் கை தூக்குங்க. கர்த்தர் உங்களை ஆசீர்வதிப்பார். நீங்கள் என்ன பண்ணணும், இன்றைக்கி அந்த நோட் எடுத்து ನೀವೇನು ಮಾಡಬೇಕು, ಈ ದಿನದಲ್ಲೇ ಒಂದು ನೋಟನ್ನು ತೆಗೆದುಕೊಂಡು உங்கள் பாஸ்டர் அம்மா, டீச்சர் அம்மா, அவங்க நல்லா சொல்லி கொடுத்து ஆகணும் உங்களுக்கு. ಅವರು ನಿಮಗೆ ಹೇಳಿಕೊಡ್ತಾರೆ. நோட்டில் நீங்கள் எழுதி பழகி 3 மாசத்துல பைபிள் படிச்சிடலாம். ನೋಟಲ್ಲಿ ಓದಲು ಬರೆದು ಪ್ರಾಕ್ಟೀಸ್ ಮಾಡಿ 3 ತಿಂಗಳೊಳಗೆ ನೀವು ಬೈಬಲ್ ಓದಬಹುದು. ಆಂಡவர் நம்ம சொல்றாரு, எழுது. ಕರ್ತನಾದ ದೇವರು ಹೇಳುತ್ತಾನೆ, ಇದನ್ನು ನೀನು ಬರೆ, எழுது. ನೀನು ಬರೆ, கேட்கறதை எழுது. ನೀನು ಕೇಳುವಂತದ್ದನ್ನ ನೀನು ಬರೆದಿಡು. எழுதுவீங்களா? ಬರೆಯುತ್ತೀರಾ? படிக்க தெரிஞ்சவங்க, படிக்க எழுத தெரிஞ்சவங்க பைபிள் எடுத்துன்னு வரலன்னா பாவம். ಓದಕ್ಕೆ ಬರುವವರು ಬೈಬಲ್ ತೆಗೆದುಕೊಂಡು ಬಂದಿಲ್ಲ ಎಂಬುದಾಗಿದ್ದರೆ ಅದು ಪಾಪ. எழுத தெரிஞ்சவங்க நோட் புக் பென் எடுத்துன்னு வரலன்னா அது பாவம். ಬರೆಯುವುದಕ್ಕೆ ಓದಲಿಕ್ಕೆ ಗೊತ್ತಿರುವವರು ನೋಟ್ ಬುಕ್ ಪೆನ್ ತಂದಿಲ್ಲ ಅಂದ್ರೆ ಅದು ಪಾಪ. கண்டிப்பா நோட் எடுத்துட்டு வரணும். ಖಂಡಿತವಾಗಿ ಒಂದು ನೋಟ್ ಬುಕ್ ಅನ್ನು ನೀವು ತೆಗೆದುಕೊಂಡು ಬರಬೇಕು. ಪಾಕೆಟ್ಲೇ இருக்கணும். ಒಂದು ಪೆನ್ ನಿಮ್ಮ ಪಾಕೆಟ್ ಅಲ್ಲೇ ಇರಬೇಕು. ಬ್ಯಾಗ್ಲೇ இருக்கணும். ಬ್ಯಾಗಿನಲ್ಲೇ ಇರಬೇಕು. புரியுதுங்களா? வந்த உடனே உட்கார்ந்து எழுதணும். ಬಂದಿದ್ದ ಕೂಡಲೇ ಕೂತ್ಕೊಂಡು ಬರೆಯಬೇಕು. நம்ம போயிடுவோம். ಯಾಕಂದ್ರೆ ನಾವು ಹೋಗಿಬಿಡುತ್ತೇವೆ. நம்ம எழுதி வச்சது பின்னால இருக்கு. ಆದ್ರೆ ನಾವು ಬರೆದಿರುವಂತದ್ದು ಹಿಂಬರುವಂತ ಜನರಿಗೆ ಅದು ಪ್ರಯೋಜನವಂತದ್ದಾಗಿರುತ್ತದೆ. புரியுதா? அல்லேலூயா. இன்னைக்கு கை தட்டினவங்க எல்லாம் நான் அடுத்த வாரம் வரும்போது நோட்டு பெண்ணோட வராங்களா பாருங்கம்மா. ஆமென். வச்சுருக்கிறாங்க. சிலர் தான் வச்சுருக்கிறாங்க. இந்த பக்கம் கொஞ்சம் கம்மியாக இருக்குது, இந்த பக்கம் கொஞ்சம் கம்மியாகுது. நீங்கள் தான் எழுதணும். ஏன் தெரியுமா? நீங்கள் எழுதினாதான் உங்கள் பிள்ளைங்களுக்கு நீங்கள் சொல்லிக் கொடுக்க முடியும். ನೀವು ಬರೆದಾಗ ಮಾತ್ರವೇ ನಿಮ್ಮ ಮಕ್ಕಳಿಗೆ ನೀವು ಬೋಧಿಸಲು ಸಾಧ್ಯ. Praise the Lord. Hallelujah. Hallelujah. சரி, எழுது. அடுத்தது அவர், ஏன்னா இது பிதாவாகிய தேவனே சொல்றார், எழுதி வையின்னுட்டு. ಇದು ತಂದೆಯಾದ ದೇವರು ಹೇಳುತ್ತಾನೆ, ನೀನು ಇದನ್ನು ಬರೆ ಎಂಬುದಾಗಿ. ಅದು ನಮ್ಮ 72వ ಸಂಗೀತம் எடுத்தோம்னா ரொம்ப நேரம் ஆகும். ಆ 72ನೇ ಕೀರ್ತನೆ ತೆಗೆಯುವಾಗ ಅದು ಇನ್ನೂ ಸಮಯ ಹೆಚ್ಚಾಗುತ್ತದೆ. பின்வரும் சந்ததிக்காக அது எழுதப்படும். ಹಿಂದೆ ಬರುವಂತ ಸಂತತಿಗಳಿಗೋಸ್ಕರ ಅದು ಬರೆಯಲ್ಪಡುತ್ತದೆ. நம்ம என்ன கேக்குறோம் அதை எழுதி வைக்கணும். ನಾವು ಏನನ್ನ ಕೇಳಿಸಿಕೊಳ್ಳುತ್ತೇವೆ ಅದನ್ನು ನಾವು ಬರೆಯಬೇಕು. 1882 வருஷம் 1882 ವರ್ಷದಲ್ಲಿ எங்க பாட்டி எழுதி வச்சாங்க. ನಮ್ಮ ಅಜ್ಜಿಯವರು ಬರೆದಿಟ್ಟರು. அவங்க பைபிள் உமன். ಅವರು ಬೈಬಲ್ ಉಮೆನ್ ಆಗಿದ್ದರು. அந்த நோட் எனக்கிட்ட கொடுத்தாங்க. ಆ ಒಂದು ನೋಟನ್ನು ನನಗೆ ಕೊಟ್ಟರು 1882. 1882ರಲ್ಲಿ. அதெல்லாம் நான் படிச்சேன். ಅದನ್ನೆಲ್ಲ ನಾನು ಓದಿದ್ದೆನು. இன்னைக்கு நானும் அதே மாதிரி சிஸ்டர்ஸ் மீட்டிங் நடத்தினேன். ಈ ದಿನದಲ್ಲಿ ನಾನು ಅದೇ ರೀತಿಯಾಗಿ ಸಿಸ್ಟರ್ಸ್ ಮೀಟಿಂಗ್ ನಡೆಸುತ್ತಿದ್ದೇನೆ. அவங்க மினிட் எல்லாம் எழுதி வச்சிருக்காங்க. அப்ப ಅವರು ಮಿನಿಟ್ಸ್ ಎಲ್ಲ ಬರೆದಿಟ್ಟು, ಯಾರು வந்தாங்க, ಯಾರು போனாங்க, எவ்வளவு காணிக்கை வந்துச்சு எல்லாம் எழுதி வச்சிருக்காங்க. ಅವರು ಯಾರು ಬಂದ್ರು, ಯಾರು ಹೋದ್ರು, ಎಷ್ಟು ಕಾಣಿಕೆ ಕೊಟ್ಟರು ಎಲ್ಲವನ್ನ ನೋಟ್ ಡೈರಿಯನ್ನ ಬರೆದಿಡುವವರಾಗಿದ್ದರು. அதை பார்த்து இப்ப நான் கத்துக்கிட்டு நான் செய்றேன். ಅದನ್ನ ನೋಡಿ ಈಗ ನಾನು ಕಲಿತುಕೊಂಡು ನಾನು ಅದನ್ನು ಹಿಂಬಾಲಿಸುವವನಾಗಿದ್ದೇನೆ. அதுக்கு தான் நான் சொன்னேன் எழுதுங்க. ಆದ್ದರಿಂದಲೇ ನಿಮ್ಗೆ ಹೇಳಿದ್ದೇನೆ, ನೀವು ಇದನ್ನು ಬರೆದಿಡಿರಿ. 6வது வசனம். 6ನೇ ವಾಕ್ಯ ಓದಿಕೊಳ್ಳೋಣ. அவரை நோக்கி ஆயிற்று. ಆಗ ಅಲ್ಲಿ ಸಿಂಹಾಸನದ ಮೇಲೆ ಕೂತಿದ್ದವನು, ಎಲ್ಲಾ ನೆರವೇರಿತು. ನಾನು ಅಲ್ಫಾவும் ಒಮೇಗಾவும் ಆದಿயும் அந்தமாய் இருக்கிறேன். ನಾನೇ ಆದಿಯು ಅಂತವೂ ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ. ஆண்டவர்ட்ட நீங்க போயிட்டு ದೇವರ ಬಳಿ ನೀವು ಹೋಗಿ ஏதாவது ஒரு காரியத்தை சொன்னா, ಯಾವುದಾದರೂ ಒಂದು ಕಾರ್ಯವನ್ನ ನೀವು ಹೇಳುವುದಾದರೆ, ಅಯ್ಯೋ ಅದು ಎನ್ನಾல முடியாதுப்பான்னு சொல்வாரா? ದೇವರು ಅದು ನನ್ನಿಂದ ಸಾಧ್ಯವಿಲ್ಲ ಎಂಬುದಾಗಿ ಹೇಳುತ್ತಾನ? சொல்வாரா? ದೇವರು ಹೇಳುತ್ತಾನ? ಹೇಳುತ್ತಾರಾ? ನನ್ನಿಂದ ಸಾಧ್ಯ ಇಲ್ಲ ಹೇಳ್ತಾರಾ? ಇದು ಎನ್ನಾಲ ಮುಡಿயாது என்று சொல்வாரா? சொல்வாரா? ಇಲ್ಲ, சொல்லவே மாட்டார். ಆಮೆನ್. அவர்கிட்ட வர வார்த்தை ஆயிற்றே. ಆತನಿಂದ ಬರುವಂತ ಮಾತು ಎಲ್ಲ ನೆರವೇರಿತು. ಎಲ್ಲ ನೆರವೇರಿತು. ಸಮಾಧಾನತೋಡೆ ಪೋ. ಸಮಾಧಾನದಿಂದ ಹೋಗು.
எல்லாம் உனக்கு ஆகும். ಎಲ್ಲವೂ ನಿನಗೆ ಆಗುತ್ತದೆ. பார்த்தீங்களா? எல்லாம் இது ஆவாத இருக்குதுமா, இது ஆவாத இருக்குமா, ஏன் ஆகல? ಇದು ಆಗುವುದಿಲ್ಲ, ಇದು ಅಸಾಧ್ಯ ಎಂಬುದಾಗಿ ಹೇಳುವುದಾದರೆ ಯಾಕೆ ಆಗಿಲ್ಲ? இன்னும் நம்பல, ನಾವಿನ್ನೂ ಅದನ್ನು ನಂಬಲಿಲ್ಲ, நம்ம அதை கூப்பிடல, ನಾವು ಅದನ್ನು ಕರೆಯಲಿಲ್ಲ. ஆபிரகாம் தூரத்திலே பார்த்து அணைத்து கொண்டானா. ಅಬ್ರಾಮನು ದೂರದಿಂದ ನೋಡಿ ಅವನು ಅಪ್ಪಿಕೊಂಡನು. அதனால்தான் அவன் அந்த கானான் தேசத்திலே பிரவேசிக்க முடியும். ಆದ್ದರಿಂದಲೇ ಅವನು ಆ ಕಾನಾನ್ ದೇಶದೊಳಗೆ ಪ್ರವೇಶಿಸಿದನು. நீங்க கூட நம்பணும். ನೀವು ಸಹ ನೀವು ನಂಬುವವರಾಗಿರಬೇಕು. உங்க உள்ளத்துல என்னென்ன காரியங்கள், ஐயோ எனக்கு இது நடந்தா நல்லா இருக்குமே, இது இன்னும் ஆவலையே, இது இன்னும் முடியலையே, நான் கேட்ட லோன் இன்னும் கிடைக்கலையே, ஐயோ இந்த கல்யாணம் இன்னும் முடியலையே, அப்படிப்பட்டவங்க கரங்களை உயர்த்துங்க. ನಿಮ್ಮ ಹೃದಯದಲ್ಲಿ ನೀವೇನೆಲ್ಲ ಬಯಸುವವರದ ಒಂದು ವೇಳೆ ಇನ್ನೂ ಈ ಲೋನ್ ಮುಗ್ದಿಲ್ವಲ್ಲ, ಈ ಸಾಲ ಮುಗ್ದಿಲ್ವಲ್ಲ, ಇನ್ನು ನನಗೆ ಮದುವೆ ಕಾರ್ಯಗಳಾಗಿಲ್ಲ ಎಂಬುದಾಗಿ ನೀವು ನೆನೆಸುವವರು ನಿಮ್ಮ ಕರಗಳನ್ನು ಎತ್ತುವವರಾಗಿರಿ. எல்லாரும் கண்ணை மூடுங்க, ನೀವೆಲ್ಲರೂ ನಿಮ್ಮ ಕಣ್ಗಳನ್ನು ಮುಚ್ಚಿರಿ, கரங்களை உயர்த்துங்க. ನಿಮ್ಮ ಕರಗಳನ್ನು ಉದ್ಧರಿಸಿ, உங்களுக்கு என்ன ஆகணும் சொல்லுங்க. ನಿಮಗೆ ಏನು ಆಗಬೇಕಾಗಿದೆ ಅದನ್ನು ಅರಿಕೆ ಮಾಡಿರಿ. ಎಲ್ಲ நல்ல காரியங்களை சொல்லுங்க. ಎಲ್ಲ ಒಳ್ಳೆ ಕಾರ್ಯಗಳು ಏನೆಲ್ಲ ನೀವು ಬಯಸುವವರಾಗಿದ್ದೀರಾ ಅದನ್ನು ಅರಿಕೆ ಮಾಡಿರಿ. பக்கத்து வீட்டுல இருக்க குடிகார கடை மூடணுமா? ನಿಮ್ಮ ಪಕ್ಕದಲ್ಲಿರುವಂತ ಕುಡುಕನ ಒಂದು ಅಂಗಡಿಯನ್ನು ಮುಚ್ಚಬೇಕಾ? வேண்டாத பொல்லாத ரவுடிங்க ரட்சிக்கப்படணுமா? ಬೇಕಾಗಿ ಬೇಡದೇ ಇರುವಂತ ಎಲ್ಲ ರೌಡಿಗಳು ರಕ್ಷಣೆ ಹೊಂದಬೇಕಾ? ஐயோ என்ன தொந்தரவு படுத்துற என்னுடைய ஆபீஸ்ல இருக்க சிஓ அவர் மனம் திரும்பணும் சொல்றீங்க. ನನ್ನ ಆಫೀಸ್ ನಲ್ಲಿ ತೊಂದರೆ ಮಾಡುವಂತ ಎಲ್ಲ ಅಧಿಕಾರಿಗಳು ಮನಸಾಂತರ ಪಡಬೇಕೆಂಬುದಾಗಿ ನೆನೆಸುತ್ತೀರಾ? ஐயோ என்னுடைய புருஷன் என்ன குடிச்சிட்டு வந்து அடிக்கிறானேன்னு சொல்றீங்க. ಅಯ್ಯೋ ನನ್ನ ಯಜಮಾನನು ಕುಡಿದು ಬಂದು ನನ್ನನ್ನು ಹೊಡೆಯುತ್ತಾನೆ ಎಂಬುದಾಗಿ ನೀವು ನೆನೆಸುತ್ತೀರಾ? ಸುತ್ತುದೆಂದ್ರೀங்களா? ಅಯ್ಯೋ ನನ್ನ ಮಕ್ಕಳು ನನಗೆ ಬಗ್ಗದವರಾಗಿದ್ದಾರೆ ಎಂಬುದಾಗಿ ನೆನೆಸುತ್ತೀರಾ? ஐயோ என்னுடைய பொண்ணு போய் யார்கிட்டயோ மாட்டின்னு இருக்கறான்னு சொல்றீங்களா? ಅಯ್ಯೋ ನನ್ನ ಮಗಳು ಯಾರ ಬಳಿಯೋ ಸಿಕ್ಕಿ ಹಾಕಿಕೊಂಡಿದ್ದಾಳೆ ಎಂಬುದಾಗಿ ನೆನೆಸುತ್ತೀರಾ? ஐயோ என்னுடைய கடன் எப்போ ஒழியும்னு சொல்றீங்களா? ಅಯ್ಯೋ ನನ್ನ ಸಾಲ ಯಾವಾಗ ಮುಕ್ತಾಯವಾಗುತ್ತದೆ ಎಂಬುದಾಗಿ ನೆನೆಸುತ್ತೀರಾ? என்னுடைய வீடு எப்போ கட்டி முடியும்னு சொல்றீங்களா? ನನ್ನ ಮನೆ ಯಾವಾಗ ಕಟ್ಟಿ ಮುಗಿಸಲ್ಪಡುತ್ತದೋ ಎಂಬುದಾಗಿ ನೆನೆಸುತ್ತೀರಾ? உனக்கு படிக்கிறதுக்கு கஷ்டமா இருக்குதுன்னு சொல்றியா? ನಿನಗೆ ಓದುವುದಕ್ಕೆ ಕಷ್ಟವಾಗಿದೆ ಎಂಬುದಾಗಿ ಹೇಳುತ್ತೀರಾ? இந்த வருஷம் ಫೇಲ್ ಆಯ್ತನೇ ದುಃಖಪಟ್ಟನು. ಈ ವರ್ಷ ನಾನು ಫೇಲ್ ಆದನಲ್ಲ ಎಂಬುದಾಗಿ ದುಃಖ ಪಡುತ್ತಿದ್ದೀರಾ? ಕರங்களை ಉಯರ್த்துங்க, ಕರಗಳನ್ನ ಉದ್ಧರಿಸಿ. ಆಂಡವರೇ ಉங்களுடைய ವಿನ್ನಪங்களை ದೇವರು ನಿಮ್ಮ ವಿಜ್ಞಾಪನೆಗಳನ್ನು ಕೇಳುವವನಾಗಿದ್ದಾನೆ. ಓ ಕರ್ತಾವೇ, ಓ ಕರ್ತನೇ, ಓ ರಬಾಬಾ ಕಶಾಂತ. ಆಮೆನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಓ ನೀ ನೆರವೇರಿಸುವುದಕ್ಕಾಗಿ ಸ್ತೋತ್ರ. ಓ ಎಲ್ಲ ನೆರವೇರಿತು, ಎಲ್ಲ ನೆರವೇರಿತು, ಓ ಎಲ್ಲ ನೆರವೇರಿತು. ಓ ರಿಬಲ ರಬ ಶಬಂದರ ರಬ ರಬ ಓ ರಿಬ ಬಬ ಗಂದರ ಗಲರ ಮಂದರ ರಬ ರಬ ರಿಬಲ ರಿಬ ಓ ರಿಬಲ ರಿಬ ರಬ 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 ಓ ರಿಬಲ ರಬ ಗಂದರ ಗನರ ಮಂದರ ರಬ ರಬ ರಿಬ ಓ ರಿಬಲ ರಬ. ಓ ನೀನು ನೆರವೇರಿಸುವುದಕ್ಕಾಗಿ ಸ್ತೋತ್ರ. ಓ ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. நன்றி ஆண்டவரே. ಸ್ತೋತ್ರ, ஸ்தோத்திரம், 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 ಸ್ತೋತ್ರಂ ಆಂಡವರೇ. ಆಮೆನ್, ಎಲ್ಲ ಆಮೆನ್, ನನ್ಮ್ಯಾನ ಇவும், ಓ ಎಲ್ಲ ಒಳ್ಳೆ ದಾನಗಳು, ಪೂರ್ಣமான எந்த வரமும், ಕುಂದಿಲ್ಲದ ಎಲ್ಲ ವರಗಳು ஜோதிகளின் பிதாவினிடத்திலிருந்து, ಓ ಎಲ್ಲ ಬೆಳಕಿಗೆ ಮೂಲ ಕಾರಣನಾದ ದೇವರಿಂದ நமக்கு இறங்கி வருகிறது, ನಮಗೆ ಇಳಿದು ಬರುವುದಕ್ಕಾಗಿ ಆಮೆನ್, 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 ಆಮೆನ್. இன்றைக்கு ಈ ದಿನದಲ್ಲಿ ಈ ಮಕ್ಕಳಿನ இந்த ಜನಗಳು நினைத்த காரியங்களை நிறைவேற்றுவீராக. ಇಲ್ಲಿ ನೀವು ನೆನೆಸಿರುವಂತ ಎಲ್ಲ ಕಾರ್ಯಗಳನ್ನು ದೇವರು உம்முடைய ನೆರವೇರಿಸಿದ್ದಾನೆ. சித்தத்தின்படியே ನಿನ್ನ செய்வீராக. ಚಿತ್ತದ ಪ್ರಕಾರ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಆಮೆನ್. ಆಮೆನ್. அவர் ஆயிற்று என்று சொல்லுகிறார். ಆತನು ಎಲ್ಲ ನೆರವೇರಿತು ಎಂಬುದಾಗಿ ಹೇಳಿದನು. அவர் ஆதியும் அந்தமாயிருக்கிறார். ಆತನು ಆದಿಯು ಅಂತವಾಗಿದ್ದಾನೆ. நான் ஜீவ தண்ணீர் உள்ள ನೀರೂற்றிಲ್ ಇಲವಸಮಾಯಿ ಕೊಡುಪೆ. ನಾನು ದಾಹವುಳ್ಳವನಿಗೆ ಜೀವ ಜಲದ ಬುಗ್ಗೆಯಲ್ಲಿ ಕ್ರಯವಿಲ್ಲದೆ ಕುಡಿಯುವುದಕ್ಕೆ ಕೊಡುವೆನು. கர்த்தர் நமக்கு கொடுக்கிற எல்லாம் இலவசமா தான் கொடுக்கிறார். ದೇವರು ನಮಗೆ ಕೊಡುವುದೆಲ್ಲ ಉಚಿತವಾಗಿ ಕೊಡುವವನಾಗಿದ್ದಾನೆ. நம்ம கொடுக்கிற இந்த சின்ன ಕಾಣಿಕೆ வெச்சுன்னு கொடுக்கிறாரா? ನಾವು ಕೊಡುವಂತ ಈ ಅಲ್ಪವಾದ ಕಾಣಿಕೆಯನ್ನು ಕೊಟ್ಟು ದೇವರು ಅದನ್ನು ಕೊಡುವವನಾಗಿದ್ದಾನೆ. நமக்கு கொடுக்கிற எல்லாவற்றையும் இலவசமாய் கொடுக்கிறார். ನಾವು ಹೊಂದಿಕೊಳ್ಳುವಂತ ಎಲ್ಲ ಕಾರ್ಯಗಳು ದೇವರು ನಮಗೆ ಉಚಿತವಾಗಿ ಕೊಡುವವನಾಗಿದ್ದಾನೆ. ஆமென் சொல்லுங்க. ಆಮೆನ್. நாங்கள் பெற்றுக்கொள்கிறோம் ஆண்டவரೇ. ನಾವು ಹೊಂದಿಕೊಳ್ಳುವವರಾಗಿದ್ದೇವೆ. எதுக்கும் அவர் காசு வாங்குறது, ಯಾವುದಕ್ಕೂ ಆತನು ಕ್ರಯವನ್ನ ಪಡೆದುಕೊಳ್ಳುವಂತ ದೇವರಲ್ಲ. அவர் கொடுக்கிற முதலாவது காரியம் வெளிச்சம். ಆತನು ಕೊಡುವಂತ ಮೊದಲನೇ ಕಾರ್ಯ ಬೆಳಕಾಗಿದೆ. நம்ம எலக்ட்ரிக் கரண்ட்க்கு தான் பணம் கட்டுறோம். ನಾವು ಕರೆಂಟ್ಗೆ ನಾವು ಬೆಲೆಯನ್ನ ಸಲ್ಲಿಸುತ್ತೇವೆ. அங்க ரோட்ல இருக்கிற வெளிச்சத்துக்கு யார் காசு கட்டுறாங்க? ಆದರೆ ಹೊರಗೆ ಇರುವಂತ ಬೆಳಕಿಗೆ ಯಾರು ದುಡ್ಡನ್ನು ಸಲ್ಲಿಸುವವರಾಗಿರುತ್ತಾರೆ? பொழுது விடிக்கிறதுக்கு முன்னாடி, சூரியன் வர்றதுக்கு முன்னாடி வெளிச்சம் வருது. ಸೂರ್ಯೋದಯವಾಗುವಾಗ ಸೂರ್ಯನ ಉದಿಸುವುದಕ್ಕಿಂತ ಮುಂಚೆ ಬೆಳಕು ಹೊರಟು ಬರುತ್ತದೆ. அதுதான் கர்த்தர் கொடுக்கிற, ಅದು ದೇವರು ಕೊಡುವಂತ ಕಾರ್ಯವಾಗಿದೆ. காற்றை இலவசமாய் கொடுத்திருக்கிறார். ಆತನು ಗಾಳಿಯನ್ನು ಉಚಿತವಾಗಿ ಕೊಟ್ಟಿದ್ದಾನೆ. மழை தண்ணீரை இலவசமாய் ಮಳೆ ನೀರನ್ನು ಆತನು ಉಚಿತವಾಗಿ ದಯಪಾಲಿಸುವವನಾಗಿದ್ದಾನೆ. பணம் கட்டி நம்மளால சமாளிக்க முடியாது. ಇದಕ್ಕೆಲ್ಲ ಕ್ರಯವನ್ನು ಸಲ್ಲಿಸಿ ನಾವು ಅದನ್ನು ಹೊಂದಿಕೊಳ್ಳಲು ಸಾಧ್ಯವಿಲ್ಲ. நம்ம ஹார்ட் பக்க பக்க அடிக்கிறதுக்கு அவர்தான் இலவசமாய், ನಮ್ಮ ಹೃದಯ ಡವಡವ ಎಂಬುದಾಗಿ ಹೊಡೆದುಕೊಳ್ಳುವುದಕ್ಕೆ ನಾವು ಕ್ರಯವನ್ನು ಸಲ್ಲಿಸಲು ಸಾಧ್ಯವಿಲ್ಲ. ஒரு ஹார்ட் எடுத்து போட்டு இன்னொரு ஹார்ட் வைக்கணும்னா
எத்தனையோ 50 லட்சத்துக்கு மேல போயிடுது. ಒಂದು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕೆಂಬುದಾಗಿದ್ದರೆ ಎಷ್ಟೋ ಲಕ್ಷಗಟ್ಟಲೆ ಅದಕ್ಕೆ ನಾವು ಹಣವನ್ನು ಸಲ್ಲಿಸಬೇಕು. இதுங்களா கர்த்தர் எல்லாம் இலவசமாய் கொடுத்தார். ಆದರೆ ದೇವರು ನಮಗೆ ಎಲ್ಲವನ್ನು ಉಚಿತವಾಗಿ ಕೊಡುವವನಾಗಿದ್ದಾನೆ. சொல்லுங்க, நன்றி ஆண்டவரே, நன்றி ஆண்டவரே. ನಿಮಗೆ ಸ್ತೋತ್ರಗಳು ಯೇಸಪ್ಪ, ಕೃತಜ್ಞತೆಗಳು ಯೇಸಪ್ಪ. இலவசமாய் நான் கொடுப்பேன். ದೇವರು ಉಚಿತವಾಗಿ ನಮಗೆ ದಯಪಾಲಿಸಿದ್ದಾನೆ. தாகத்தை கர்த்தர் தீர்ப்பார். ನಮ್ಮ ದಾಹವನ್ನು ಆತನು ತೀರಿಸುವವನಾಗಿದ್ದಾನೆ. ಸಿಂಹಾಸನದಿಂದ அந்த ನದಿ புறப்பட்டு வருது. ಆತನ ಸಿಂಹಾಸನದಿಂದ ಒಂದು ಜೀವಕರವಾದ ಹೊಳೆಯು ಹರಿದು ಬರುವಂತದ್ದಾಗಿದೆ. புரியுதுங்களா? அப்ப ಆண்டவர் என்ன செய்கிறார்? ಆಗ ದೇವರು ಏನು ಮಾಡುತ್ತಾನೆ? எல்லாம் இலவசமாய், ಎಲ್ಲವನ್ನು ಉಚಿತವಾಗಿ. நீங்களாம் இன்னைக்கு ரட்சிக்கப்பட்டு ஞானஸ்நானம் எடுத்து சந்தோஷமா இங்க வந்து உட்கார்ந்து, ಈ ದಿನದಲ್ಲಿ ನೀವೆಲ್ಲರೂ ರಕ್ಷಣೆ ಒಂದು ದೀಕ್ಷಾ ಸ್ನಾನ ತೆಗೆದುಕೊಂಡು ಸಂತೋಷದಿಂದ ಬಂದು ಇಲ್ಲಿ ಕುಳಿತಿದ್ದೀರಾ. ஆனா வேற ஜனங்க என்ன பண்றாங்க தெரியுமா? ಆದ್ರೆ ಅನೇಕ ಹೊರಗಿರುವಂತ ಜನರು ಏನು ಮಾಡ್ತಾರೆ ಅಂದ್ರೆ, ಕೆಟ್ಟು போச்சுனா ಅವ್ರ ತಲೆ ಕೆಟ್ಟು ಹೋಯ್ತೆಂದರೆ ಹಾಸ್ಪಿಟಲ್ போய் உட்கார்ந்து டாக்டர்ங்களை பார்த்துன்றாங்க. ಹಾಸ್ಪಿಟಲ್ಗೆ ಹೋಗಿ ಕುಳಿತುಕೊಂಡು ಡಾಕ್ಟರ್ಗಳನ್ನ ಎದುರು ನೋಡುವವರಾಗಿರ್ತಾರೆ. ಸ್ವಸ್ಥ ಮನದೆயும் தெளிந்த புத்தி. ಆದರೆ ನಮಗೆ ದೇವರು ಸ್ವಸ್ಥ ಚಿತ್ತವನ್ನ ದೇವರು ದಯಪಾಲಿಸಿದ್ದಾನೆ. சிலர் வீட்லயே இருப்பாங்க, ಕೆಲವೊಬ್ಬರು ಮನೆಯಲ್ಲೇ ಇರುತ್ತಾರೆ, பயம் பயம் பயம்னுவாங்க. ಆದರೆ ಅವರಿಗೆ ಭಯ 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 ಎಂಬುದಾಗಿ ಹೇಳುತ್ತಾರೆ. சும்மாவே பயப்படுவாங்க. ಅವರು ಸುಮ್ಮನೆ ಭಯಪಡುತ್ತಾರೆ. அது இங்க வந்துச்சு, அது அங்க வந்துச்சு, அவங்க கண்ணுல என்னென்னமோ தெரியும். ಅವರು ಇಲ್ಲಿ ಬಂದಿತ್ತು, ಅಲ್ಲಿ ಬಂದಿತ್ತು, ಅವರ ಕಣ್ಗಳು ಏನನ್ನೋ ನೆನೆಸಿಕೊಂಡು ಭಯಪಡುವವರಾಗಿರುತ್ತಾರೆ. காதுல பல சத்தங்கள் கேக்குது. ಅವರ ಕಿವಿಯಲ್ಲಿ ಅನೇಕ ಶಬ್ದವನ್ನ ಕೇಳುವವರಾಗಿರ್ತಾರೆ. ಜನங்களை ಆಟಿ ಪடைக்கிறான். ಸೈತಾನನು ಜನರನ್ನ ಅಲುಗಾಡಿಸುವವನಾಗಿದ್ದಾನೆ. ஆனா உங்களை என்னென்ன செய்ய முடியுமா? ಆದರೆ ನಿಮ್ಮನ್ನು ಏನಾದರೂ ಸೈತಾನನು ಮಾಡಲು ಸಾಧ್ಯವಾ? ஓடு சாத்தானே, ತೊಲಗಿ ಹೋಗು ಸೈತಾನನೇ சொல்றீங்கல்ல? ಆಮೆನ್. ಯೇಸು ರಕ್ತ ಜಯಂ சொல்றீங்கல்ல? ಯೇಸು ರಕ್ತ ಜಯ ಎಂಬುದಾಗಿ ಹೇಳುತ್ತೀರಲ್ಲವಾ? தைரியமா இருக்கீங்கல்ல? ನೀವು ಧೈರ್ಯವಾಗಿ ಇರುವವರಾಗಿದ್ದೀರಲ್ಲವಾ? ಇದಕ್ಕೆಲ್ಲ ಎவ்வளவு ಪಣ ಕೊಡ್ತೀங்க? ಇದಕ್ಕೆಲ್ಲ ನೀವು ಎಷ್ಟು ಹಣವನ್ನು ಸಲ್ಲಿಸಿದ್ದೀರಿ? ಫ್ರೀ. ಎಲ್ಲವೂ ಉಚಿತವು. ಉಲಗத்துல பாருங்க, ಆದರೆ ಲೋಕದಲ್ಲಿ ನೋಡಿರಿ எவ்வளவு பேர் கஷ்டப்படுறாங்க. ಎಷ್ಟೋ ಜನರು ಕಷ್ಟಪಡುವವರಾಗಿದ್ದಾರೆ. ஒரே ஒரு தலையில இருக்க நரம்பு கொஞ்சம் ட்விஸ்ட் ஆயிடுச்சுனா போதும். ತಲೆಯಲ್ಲಿರುವಂತ ಒಂದೇ ಒಂದು ನರವು ಸ್ವಲ್ಪ ಟ್ವಿಸ್ಟ್ ಆದರೆ ಸಾಕು. ನಾನು பார்த்திருக்கிறேன், ನಾನು ನೋಡಿದ್ದೇನೆ. MA MPhil படிச்ச ஒரு ಅಮ್ಮ சேஷம்மானிட்டு, MA MPhil ಓದಿದಂತ ಶೇಷಮ್ಮ ಎಂಬುದಾಗಿರುವಂತ ಒಂದು ಸಹೋದರಿ படுத்தாங்க, காலையில எந்திரிச்சாங்க, ಚೆನ್ನಾಗಿ ಮಲಗಿದರು, ಬೆಳಗ್ಗೆ ಎದ್ದರು. ಫಿಲಾಸಫಿ ಮೇಡಮ್ அவங்க, ತತ್ವಶಾಸ್ತ್ರ ಓದಿದಂತ ತತ್ವಜ್ಞಾನಿ. எந்திரிச்ச போது ಆದರೆ ಅವರು ಎದ್ದ ನಂತರ கொஞ்சம் தலைவலிச்சிச்சு, ಸ್ವಲ್ಪ ತಲೆನೋವು ಕಾಣಿಸಿಕೊಂಡಿತು. என்னமோ ಪ್ರಾಬ್ಲಮ್ ಆಯ್ತು, ತಲೆಯಲ್ಲಿ ಏನೋ ಒಂದು ಪ್ರಾಬ್ಲಮ್ ಉಂಟಾಯಿತು. பேச்சு ஸ்டாಪ್ ಆಯ್ತು, ಅವರಿಗೆ ಮಾತು ಬರುವುದು ನಿಂತು ಹೋಯಿತು. ஐயோ பார்த்துன்னு இருப்பாங்க, ಯಾವುದನ್ನೋ ನೋಡುತ್ತಾ ಕುಳಿತುಕೊಳ್ಳುತ್ತಾರೆ. சாப்பிட மாட்டாங்க, ಊಟ ಮಾಡಿ ಎಂಬುದಾಗಿ ಹೇಳಿದರೆ ಊಟ ಮಾಡುವುದಿಲ್ಲ. ಬಾತ್ರೂಮ್ போய் குளினா குளிக்க மாட்டாங்க, ಅವರು ಹೋಗಿ ಸ್ನಾನ ಮಾಡಿ ಎಂಬುದಾಗಿ ಹೇಳಿದರೆ ಸ್ನಾನ ಮಾಡುವುದಿಲ್ಲ. படிப்பு படிச்சவங்க, ಅಷ್ಟು ತತ್ವಶಾಸ್ತ್ರವನ್ನು ಓದಿದಂತ ಒಂದು ಸಹೋದರಿ ஒடுங்கி போய் ಅವರು ಕುಗ್ಗಿ ಹೋಗಿ பிச்சைக்காரி மாதிரி ಆಯ್ತಾங்க. ಒಂದು ಭಿಕ್ಷಿಕೆ ರೀತಿಯಲ್ಲಿ ಅವರು ಇರುವವರಾಗಿದ್ದರು. ನಾವೆல்லாம் போய் பேசினாக்கா அவங்களுக்கு தெரியல. ನಾವೆಲ್ಲ ಹೋಗಿ ಅವರಿಗೆ ಮಾತನಾಡಿಸಿದ್ರೆ ಅವರಿಗೆ ಗುರುತೇ ಸಿಗಲಿಲ್ಲ. பாத்தீங்களா, ஒரே ஒரு நரம்பு ப்ராப்ளம், ಒಂದೇ ಒಂದು ನರ ತಲೆಯಲ್ಲಿ ಪ್ರಾಬ್ಲಮ್ ಆಗಿ இன்னைக்கு அதே நிலைமையில அவங்க செத்தே போனாங்க. ಅವರು ಅದೇ ಒಂದು ಸ್ಥಿತಿಯಲ್ಲಿ ಅವರು ಸತ್ತು ಹೋದರು. ஆண்டவர் இல்லாம ಅವ್ರು ದೇವರಿಲ್ಲದೆ ಜನங்க ಕುರುವಿಗಳ போல ಸಾವರಾங்க. ಜನರು ಅನೇಕ ಜನರು ತತ್ತಳಿಸುವವರಾಗಿದ್ದಾರೆ. கர்த்தர் நம்மை விடுதலை செய்கிறார். ಆದರೆ ದೇವರು ನಮ್ಮನ್ನ ಬಿಡುಗಡೆ ಮಾಡಿದ್ದಾರೆ. எவ்வளோ பலமா நம்மள வைத்திருக்கிறார். ಎಷ್ಟೋ ಬಲವುಳ್ಳವರಾಗಿ ದೇವರು ನಮ್ಮನ್ನ ಇಟ್ಟಿದ್ದಾರೆ. நல்லா தூங்கி காலையில எழும்புறீங்களே, ಚೆನ್ನಾಗಿ ನಿದ್ರೆ ಮಾಡಿ ಬೆಳಗ್ಗೆ ಎದ್ದೇಳುತ್ತೀರಲ್ಲವಾ? உடனே கரங்களை உயர்த்தி, ಎದ್ದಿದ ಕೂಡಲೇ ಕರಗಳನ್ನು ಎತ್ತಿ, அப்பா ಸ್ತೋತ್ರப்பா, ತಂದೆ ನಿಮಗೆ ಸ್ತೋತ್ರ, என்னை இவ்வளவு பத்திரமா காத்தீங்களே, ನನಗೆ ಸುರಕ್ಷವಾಗಿ ನೀನು ಕಾದಿದ್ದಕ್ಕಾಗಿ ಸ್ತೋತ್ರ. நன்றி சொல்வீங்களா? ನಿಮಗೆ ಸ್ತೋತ್ರ ಸ್ತೋತ್ರ ಎಂಬುದಾಗಿ ಹೇಳುತ್ತೀರಾ? என்ன பண்ணின்னு இருக்கிறீங்க? அங்க ನೀವೇನು ಮಾಡ್ತಾ ಇರ್ತೀರಾ? ಮೊಬೈಲ್ பார்த்துக்கிறீங்களா? ಮೊಬೈಲ್ ಅನ್ನು ನೋಡುವವರಾಗಿದ್ದೀರಾ? உஷார், நான் ஓடி ಎಚ್ಚರಿಕೆ, ಮೊಬೈಲ್ புடிங்கின்னு வந்துருவேன். எங்க சர்ச்சில் 1000 பேர் இருந்தாலும் ನಮ್ಮ ಸಭೆಯಲ್ಲಿ 1000 ಮಕ್ಕಳಿದ್ದರು. எந்த மூலையில என்ன நடக்குதுன்னு பாப்பேன். ಯಾವ ಮೂಲೆಯಲ್ಲಿ ಏನ್ ನಡೀತಾ ಇದೆ ಎಂಬುದಾಗಿ ನಾನು ಗಮನಿಸುತ್ತೇನೆ. பேர் விட்டு சொல்லுவேன், ಹೆಸರಿಟ್ಟು ಹೇಳುವವನಾಗಿರುತ್ತೇನೆ. அங்க என்ன பண்ணிருக்கிறேன்னு கேட்பேன். ಅಲ್ಲಿ ಏನ್ ಮಾಡ್ತಾ ಇದ್ದೀರಾ ಎಂಬುದಾಗಿ ಕೇಳುತ್ತೇನೆ. நீங்க எல்லாம் பரலோகம் போகணும், ನೀವೆಲ್ಲ ಪರಲೋಕಕ್ಕೆ ಹೋಗಬೇಕಾಗಿದೆ. சர்ச்சில் எதனா ஒரு மிஸ்டேக் பண்ணி மிஸ்யூஸ் பண்ணீங்கன்னா, ಸಭೆಯಲ್ಲಿ ಏನಾದರೂ ಒಂದು ತಪ್ಪನ್ನು ನೀವು ಮಾಡುವವರಾಗಿದ್ದರೆ அதெல்லாம் பரலோகத்துல எழுதப்படும். ಅದೆಲ್ಲವೂ ಪರಲೋಕದಲ್ಲಿ ಬರೆಯಲ್ಪಟ್ಟಿರುತ್ತದೆ. முன்பாக ஜீவ புஸ்தகம் இருக்குது. ದೇವರ ಮುಂದೆ ಜೀವ ಪುಸ್ತಕ ಬರೆಯಲ್ಪಡುತ್ತಾ ಇದೆ. 3:16 இருக்குது. ಮಲಕಿಯ 3:16 ಬರೆಯಲ್ಪಟ್ಟಿದೆ. தனக்கு பயந்தவர்கள் பேசிக்கொள்வார்கள், கர்த்தர் கவனித்து கேட்பார். ತನಗೆ ಭಯಪಟ್ಟು ಅವರು ಮಾತನಾಡುವುದನ್ನು ಕರ್ತನು ಗಮನಿಸಿ ಕೇಳುವವನಾಗಿದ್ದಾನೆ. ஜீவ புஸ்தகத்துல எழுதி வைப்பார். ಜೀವ ಪುಸ್ತಕದಲ್ಲಿ ದೇವರು ಬರೆದು ಇಡುತ್ತಾನೆ. அப்ப எல்லாருக்கும் முன்னாடி சொல்லுவார் நியாய தீர்ப்புல. ಆಗ ಎಲ್ಲರ ಮುಂದೆ ನ್ಯಾಯ ತೀರ್ಪಿನ ದಿನದಲ್ಲಿ ಆತನು ಹೇಳುವವನಾಗಿರುತ್ತಾನೆ. அதனால நம்ம ஜாக்கிரதையா இருக்கணும். ಆದ್ದರಿಂದ ನಾವು ಎಚ್ಚರಿಕೆಯುಳ್ಳವರಾಗಿರಬೇಕು. Praise the Lord. ಪ್ರೈಸ್ ದಿ ಲಾರ್ಡ್. ஜெயம் கொள்ளுகிறவன் எல்லாவற்றையும் சுதந்தரித்துக் கொள்வான். ಜಯ ಹೊಂದುವವನು ಎಲ್ಲವನ್ನ ಬಾಧ್ಯವಾಗಿ ಹೊಂದುವವನಾಗಿರುತ್ತಾನೆ. ஜெயம் கொள்ளுகிறலா இருக்க வேண்டும். ಜಯ ಹೊಂದುವವನು ನಾವು ಹೊಂದುವವರಾಗಿ ನಾವು ಇರಬೇಕು. Conquerors. ನಾವು ಜಯ ಹೊಂದುವವರಾಗಿರಬೇಕು. எது உன்னை
நம்மை மேற்கொள்ளுது, ಯಾವುದು ನಮ್ಮನ್ನ ದೊರೆತನ ಮಾಡುತ್ತಿದೆ. சிலர் பொய்யை மேற்கொள்ளவே முடியாது. ಕೆಲವೊಬ್ಬರಿಗೆ ಜಯವನ್ನ ಜಯ ಹೊಂದುವುದಕ್ಕೆ ಸಾಧ್ಯವಿಲ್ಲ. ಸುಳ್ಳಲ್ಲಿ ಜಯ ಇಲ್ಲ, ಸುಳ್ಳಿನಲ್ಲಿ ಜಯ ಹೊಂದುವುದಕ್ಕೆ ಸಾಧ್ಯವಿಲ್ಲ. ಸಿಗರೆಟ್ಲ ಜಯ ಇಲ್ಲ, ಬಿಡಿ ಸಿಗರೇಟ್ ಅಲ್ಲಿ ಜಯ ಹೊಂದಲು ಸಾಧ್ಯವಾಗ್ತಿಲ್ಲ. ತೂಕத்துல ಜಯ ಇಲ್ಲ, ನಿದ್ರೆಯಲ್ಲಿ ಜಯವಿಲ್ಲ, சாப்பாட்டுல ಜಯ ಇಲ್ಲ, ಆಹಾರ ವಿಷಯದಲ್ಲಿ ಜಯವಿಲ್ಲ. தானியேல் சொன்னாரு, ದಾನಿಯೇಲ್ ಹೇಳುತ್ತಾನೆ, ராஜாவின் போஜனத்தினால் நான் என்னை தீட்டுப்படுத்த மாட்டேன். ರಾಜನ ಒಂದು ಮೃಷ್ಟಾನ್ನ ಭೋಜನದಿಂದ ನನ್ನನ್ನು ಹೊಲೆ ಮಾಡಿಕೊಳ್ಳುವುದಿಲ್ಲ. தானியேல் 1:8 படிக்கிறோம். ದಾನಿಯೇಲ್ 1:8 ನಾವು ಓದುತ್ತೇವೆ. ஆனா நம்ம என்ன பண்றோம்? ಆದ್ರೆ ನಾವೇನ್ ಮಾಡ್ತೇವೆ? கல்யாணத்துக்கு போனாக்கா ಮದುವೆಗೆ ಹೋದ್ರೆ ಅದು ಕೊಡು ಇದು ಕೊಡು ಎಲ್ಲ ಕೊಡು, ಅದನ್ನು ಕೊಡು ಇದನ್ನು ಕೊಡು ಎಲ್ಲವೂ ಕೊಡು. ಬಿಟ್ಟಿನಲ್ಲಿ ಬಂದ್ರೆ ನನಗೂ ಬೇಕು ನಮ್ಮ ಅಪ್ಪನಿಗೂ ಬೇಕು. பார்த்தீங்களா? அப்ப நம்ம அப்படியே இச்சை அடக்கம் இல்லாதவங்களா இருக்க கூடாது. ಈ ರೀತಿಯಾಗಿ ನಾವು ಶಾರೀರಿಕ ಕಟ್ಟುಪಾಡು ಇಲ್ಲದೆ ನಾವು ಇರಬಾರದು. ಮೊಬೈಲ್ எடுக்கிறது, ಮೊಬೈಲ್ ತೆಗೆಯುವುದು, ஏதாவது சைத்தான் வந்து ஆடின்னு இருக்கும், ಯಾವ್ದಾದರೂ ಸೈತಾನನ ಮುಂದೆ ಆಡುತ್ತಾ ಇರುತ್ತಾನೆ, ಹಾನ್ பார்க்க கூடாது. ನಾವು ಅದನ್ನ ಬಾಯಿ ಬಿಟ್ಕೊಂಡು ನೋಡಬಾರದು. போ பிசாசே, ತಲೆಗೆ ಹೋಗು ಸೈತಾನನೇ அப்படி தள்ளிட்டு நம்ம என்ன வேலை செய்யணுமோ அதை செய்யணும் ಎಂಬುದಾಗಿ ಅದನ್ನ ತಳ್ಳಿಬಿಟ್ಟು ನಾವು ಮಾಡಬೇಕಾಗಿರುವಂತ ಕೆಲಸವನ್ನ ಮಾಡಬೇಕು. கூப்பிட போகும்போது எதனா ஒன்னு நடுவுல வரும். ಯಾರನ್ನಾದ್ರೂ ಕರೆಯಬೇಕೆಂಬುದಾಗಿ ಇರುವಾಗ ಯಾವ್ದಾದ್ರು ಮಧ್ಯದಲ್ಲಿ ಬರ್ತದೆ. உலகம் பிசாசினுடைய ஆதிக்கத்துல, ಈ ಲೋಕವು ಸೈತಾನನ ವಶದಲ್ಲಿದೆ. நீங்க ஜாக்கிரதையா இருங்க, ನಾವು ಎಚ್ಚರಿಕೆಯುಳ್ಳವರಾಗಿರಬೇಕು. பத்திரமா ಕಾத்துಕೊಳ್ಳೋಣ, ನಾವು ನಮ್ಮನ್ನು ನಾವು ಭದ್ರವಾಗಿ ಕಾಪಾಡಿಕೊಳ್ಳಬೇಕು. ಜಯ எடுக்கணும், ಎಲ್ಲದನ್ನು ನಾವು ಜಯ ಹೊಂದುವವರಾಗಿರಬೇಕು. நான் சொன்ன தூக்கம் வந்தா கொட்டு வையின்னு. ಅದಕ್ಕಾಗಿ ನಿಮ್ಗೆ ಹೇಳಿದ್ದು ನಿದ್ರೆ ಬಂದರೆ ನಿಮ್ಮನ್ನೇ ನೀವು ಗುದ್ದುಕೊಳ್ಳಿ ಎಂಬುದಾಗಿ. பாத்தீங்களா? ஏதான ஒரு சினிமா பார்த்து ಛೀ இதை போய் நான் பார்த்தேன் ಕಣ್ಣು ಮೇಲೆ ஒரு ಅಡಿ ಕೊಡು. ಯಾವುದಾದರೂ ಸಿನಿಮಾ ನೋಡಿದ್ರೆ ಇದನ್ನ ಹೋಗಿ ನಾನು ನೋಡಿದ್ದೇನಲ್ಲ ಎಂಬುದಾಗಿ ನಿಮ್ಮನ್ನೇ ನೀವು ಹೊಡೆದುಕೊಳ್ಳಿ. நான் சொல்றேன்னா, ನಾನು ಹೇಳುತ್ತೇನಾ? ಯೇಸು சொன்னார், ಯೇಸು ಹೇಳಿದನು, உன் கண் உன்னை கெட்டல பிடுங்கி போடு. ನಿನ್ನ ಕಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಡು. ಕೈ உனக்கு தீமை செய்த வெட்டி போடு. ಒಂದು ವೇಳೆ ನಿನ್ನ ಕೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಸಾಡು. ரெண்டு கையோட நீ ನರಕಕ್ಕೆ போறத ಕಾಟ್ಲ ஒரு ಕೈಯ ಪರಲೋಕ. ಎರಡು ಕರಗಳೊಂದಿಗೆ ನೀನು ನರಕಕ್ಕೆ ಹೋಗುವುದಕ್ಕೆ ಬದಲಾಗಿ ಒಂದು ಕರದೊಂದಿಗೆ ನೀನು ಪರಲೋಕದಲ್ಲಿ ಹೋಗುವುದು ಲೇಸು. ಪರಲೋಕದಲ್ಲಿ ಉನக்கு தங்க ಕೈ கிடைக்கும், ಪರಲೋಕದಲ್ಲಿ ನಿನಗೆ ಚಿನ್ನದ ಕರ ಕೊಡಲ್ಪಡುತ್ತದೆ. அல்லேலூயா, ಹಲ್ಲೆಲೂಯಾ. அதனால பாவத்துக்கு இடம் கொடுக்கிற அவயவத்தை ನಮ್ಮ ಕಂಟ್ರೋಲ್. ಆದ್ದರಿಂದ ಪಾಪಕ್ಕೆ ನಮ್ಮನ್ನ ಒಳಪಡಿಸುವಂತ ಅಂಗಗಳಿಂದ ನಾವು ನಮ್ಮನ್ನೇ ನಾವು ತಪ್ಪಿಸಿಕೊಳ್ಳಬೇಕು. ಜಯಂ எடுக்கிறது, ಇದೇ ಜಯ ಹೊಂದುವಂತದ್ದಾಗಿದೆ. ನಿಮಿಷಮ ನಮ್ಮ ಜಯಿಕೆ, ಒಂದೊಂದು ನಿಮಿಷವು ನಾವು ಜಯ ಹೊಂದಬೇಕು. ಒவ்வொரு ನಾಳು ನಮ್ಮ ಜಯಿಕೆ, ಒಂದೊಂದು ದಿನವೂ ನಾವು ಜಯ ಹೊಂದಬೇಕು. ಕಾರ್ಯದಲ್ಲಿ ನಮ್ಮ ಒಂದೊಂದು ಕಾರ್ಯಗಳಲ್ಲಿ ನಾವು ಜಯ ಹೊಂದುವವರಾಗಿರಬೇಕು. ಕೈ ಎತ್ತಿ ಕೇಳುங்க, ಕರವನ್ನು ಉದ್ಧರಿಸಿ ಕೇಳಿರಿ. ನಾನು ಜಯಿக்கிறವನಾಗಿ ಇರಬೇಕು. ದೇವರೇ, ನಾನು ಜಯ ಹೊಂದುವವನಾಗಿರಬೇಕು. ನಾನು ಜಯಿಕ வேண்டும், ನಾನು ಜಯ ಹೊಂದಬೇಕು. ನಾನು ಜಯವನ್ನು ಹೊಂದುವವನಾಗಿರಬೇಕು. ನಾನು ಜಯ ಹೊಂದುವವನಾಗಿರಬೇಕು. ಆಮೆನ್, ಆಮೆನ್. நான் ஜெயித்தால் தான், ನಾನು ಜಯ ಹೊಂದಿದರೆ ಮಾತ್ರ கர்த்தருடைய ராஜ்யத்திலே போக முடியும். ಕರ್ತನ ರಾಜ್ಯದಲ್ಲಿ ನಾನು ಪ್ರವೇಶಿಸಲು ಸಾಧ್ಯ. ஜெயம் கொள்ளுகிறவன் ಜಯ ಹೊಂದುವವನು எல்லாவற்றையும் சுதந்தரித்து ಎಲ್ಲವನ್ನು ಬಾಧ್ಯವಾಗಿ ಹೊಂದುವವನಾಗಿರುತ್ತಾನೆ. நீங்க ஜெயிக்கணும்னு நினைச்சா எதனா விடணுமா இருக்கும். ನೀವು ಜಯ ಹೊಂದಬೇಕೆಂಬುದಾಗಿದ್ದರೆ ಯಾವುದನ್ನಾದರೂ ನೀವು ತೊರೆದು ಬಿಡಬೇಕು. இப்போ ஒரு பீடி எக்ஸாம்பிள் எடுத்துக்கனா, ಒಂದು ಬೀಡಿ ಸಿಗರೇಟ್ ಎಕ್ಸಾಂಪಲ್ ತೆಗೆದುಕೊಳ್ಳುವುದಾದರೆ, நான் இதை ஜெயிக்கணும், ನಾನು ಇದನ್ನು ನಾನು ಜಯಿಸಬೇಕು, பிசிக்கு போ சாத்தானே தூக்கி ಯೇಸು ನಾಮದಲ್ಲಿ ಅದನ್ನು ನಾವು ಹೊಸಕ್ಕೆ ಬಿಸಾಕಿ ಬಿಡಬೇಕು. அப்ப உங்களுக்கு என்ன சுதந்திரித்துக் கொள்றீங்க தெரியுமா? ಆಗ ನಾವು ಏನನ್ನ ಬಾಧ್ಯವಾಗಿ ಹೊಂದುತ್ತೇವೆಂದರೆ, உங்க கிட்னி, உங்க லிவர், உங்க லங்ஸ், ನಮ್ಮ ಕಿಡ್ನಿ, ನಮ್ಮ ಲಿವರ್, ನಮ್ಮ ಲೆನ್ಸ್ ಗಳನ್ನು ನಾವು ಬಾಧ್ಯವಾಗಿ ಹೊಂದುತ್ತೇವೆ. அதோடு கூட ಅದರೊಂದಿಗೆ ಸೇರಿ பரலோகத்துல உங்களுக்கு ஜெயம் கொண்டவன் பேர் எழுதும். ಪರಲೋಕದಲ್ಲಿ ಜಯ ಹೊಂದಿದವನು ಎಂಬ ಒಂದು ಹೆಸರನ್ನು ನಾವು ಹೊಂದಿಕೊಳ್ಳುತ್ತೇವೆ. வசனம் சொல்லுகிறது, ಅದನ್ನೇ ವಾಕ್ಯ ಹೇಳುತ್ತಿದೆ. ஜெயம் கொள்ளுகிறவன் ಜಯ ಹೊಂದುವವನು எல்லாவற்றையும் சுதந்திரித்து ಎಲ್ಲವನ್ನು ಬಾಧ್ಯವಾಗಿ ಹೊಂದುವನು. புரியுதா? ಆಮೆನ್. நம்ம தான் எல்லாவற்றையும் உடையவர்களாக இருப்போம். ನಾವು ಎಲ್ಲವನ್ನು ಬಾಧ್ಯರಾಗಿ ಹೊಂದುವವರಾಗಿದ್ದೇವೆ. சாத்தான் நம்ம கையில இருந்து ஒண்ணு எடுக்க முடியாது. ಸೈತಾನು ನಮ್ಮ ಕರದಿಂದ ಯಾವುದನ್ನು ಕೊಸಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ஜெயம் கொள்ளுவோம், ನಾವು ಜಯ ಹೊಂದುವವರಾಗಿದ್ದೇವೆ. ಆಮೆನ್. அப்பொழுது நான் அவனுக்கு தேவனாய் இருப்பேன், ಆಗ ನಾನು ಅವನಿಗೆ ದೇವರಾಗಿರುವೆನು, அவன் என் குமாரனாய் ಅವನು ನನಗೆ ಮಗನಾಗಿರುವನು. பாத்தீங்களா? ஆண்டவர் நம்மளை பார்த்து சொல்லுவார், மை சன். ದೇವರು ನಮ್ಮ ನೋಡಿ ಹೇಳ್ತಾನೆ, ನನ್ನ ಮಗನು, மை டாட்டர், ನನ್ನ ಮಗಳು. பாத்தீங்களா? அந்த பேர் உங்களுக்கு வேணுமா? ಆ ಒಂದು ಹೆಸರು ನಮಗೆ ಬೇಕಾ? ஆண்டவர் யாக இயேசு கிறிஸ்து சொல்வார், ದೇವರು ಯಾರು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಾನೆ, என்னுடைய மக்கள், ಇವರು ನನ್ನ ಮಕ್ಕಳು, இவர்கள் என்னுடைய பிள்ளைகள், ಇವರು ನನ್ನ ಮಕ್ಕಳು, தேவர்களாம், ಇವರು ದೇವರಾಗಿರುತ್ತಾರೆ ಎಂಬುದಾಗಿ. பாத்தீங்களா? சங்கீதத்துல வாசிக்கிறோம், ಕೀರ್ತನೆಯಲ್ಲಿ ಓದುತ್ತೇವೆ, தேவ வசனத்தை உடையவர்கள் தேவர்கள், ದೇವರ ವಾಕ್ಯವನ್ನು ಹೊಂದಿಕೊಂಡವರು ದೇವರಾಗಿದ್ದಾರೆ ಎಂಬುದಾಗಿ.
அப்போ நாங்கள் தேவர்களா? ಆಗ ನಾವು ದೇವರ? ஆமா, நீங்கள் வேதத்தை சுமக்கிறவர்கள் தேவர்கள். ಸತ್ಯ ವಾಕ್ಯವನ್ನು ಹೊರುವವರು ದೇವರಾಗಿದ್ದಾರೆ. ಸಂಗೀತದಲ್ಲಿ இருக்குது, இப்ப டைம் ಇಲ್ಲ ನಮಗೆ. ಕೀರ್ತನೆಗಳಲ್ಲಿ ವಾಕ್ಯ ಹೇಳುತ್ತೆ, ಆದರೆ ಈಗ ಸಮಯವಿಲ್ಲ. புரியுதுங்களா? ಆಮೆನ್. நம்முடைய தேவன் தேவாதி தேவன். ಆಗ ನಮ್ಮ ದೇವರು ದೇವಾದಿ ದೇವನಾಗಿದ್ದಾನೆ. ದೇವர்களுக்கு அவர் தேவாதி தேவன். ನಾವು ದೇವರಾಗಿದ್ದೇವೆ, ನಮಗೆಲ್ಲ ಆತನು ದೇವಾದಿ ದೇವನಾಗಿದ್ದಾನೆ. 2 ಕೊರಿಂಥಿಯರ್ 6:16 ವಾಸಿக்கிறோம். 2 ಕೊರಿಂಥಿಯರ್ 6:16 ನಾವು ಓದುತ್ತೇವೆ. நீங்கள் விக்கிரகங்களுக்கும் வேசித்தனங்களுக்கும் விலகி ஓடுங்கள். ನೀವು ವಿಗ್ರಹ ಆರಾಧನೆಗಳಿಗೂ ನೀವು ಜಾರತ್ವಕ್ಕೂ ನೀವು ತಪ್ಪಿಸಿಕೊಳ್ಳಿರಿ ಎಂಬುದಾಗಿ. அப்பொழுது நான் உங்கள் நடுவே உலாவி உங்களுக்கு தேவனாய் இருப்பேன். ಆಗ ನಾನು ನಿಮ್ಮ ಮಧ್ಯದಲ್ಲಿ ಸಂಚರಿಸಿ ನಿಮಗೆ ದೇವರಾಗಿರುವೆನು. நீங்கள் என் பிள்ளைகளாயிருப்பீர்கள். ನೀವು ನನ್ನ ಮಕ್ಕಳಾಗಿರುವಿರಿ. குமாரரும் குமாரத்திகளுமாய் ನೀವು ನನ್ನ ಕುಮಾರರು ಕುಮಾರ್ತಿಗಳಾಗಿರುವವರಾಗಿರುತ್ತೀರಿ. ಹಲ್ಲೆಲೂಯಾ. அதனால அசுத்தம் என்று எது தெரியுதோ, ಆದ್ದರಿಂದ ಅಶುದ್ಧತ್ವ ಎಂಬುದಾಗಿ ಯಾವುದು ನಮಗೆ ತಿಳಿದು ಬರುತ್ತದೋ, மற்றவங்க வரும்பொழுது எதை நீங்க மறைச்சு வைக்கிறீங்களோ, ಮತ್ತೊಬ್ಬರು ಬರುವಾಗ ಯಾವುದನ್ನ ನೀವು ಬಚ್ಚಿಡುವವರಾಗಿದ್ದೀರೋ அதை விட்டு விலகுங்க. ಅದನ್ನ ಬಿಟ್ಟು ನೀವು ತೊಲಗಿ ಹೋಗುವವರಾಗಿರಬೇಕು. ಆಮೆನ್, ಆಮೆನ್. அப்போ நீங்க தேவனுடைய பிள்ளைகள். ಆಗ ನೀವು ದೇವರ ಮಕ್ಕಳಾಗಿರುವಿರಿ. ஹல்லேலூயா, ಹಲ್ಲೆಲೂಯಾ. இன்னும் அப்பதான் என்ன சொல்லுகிறார்? ಇನ್ನು ತಂದೆಯಾದ ದೇವರು ಏನು ಹೇಳುತ್ತಾನೆ? பயப்படுகிறவர்கள். ಭಯಪಡುವವರು. எனக்கு ரொம்ப பயமா இருக்குது. ನನಗೆ ಬಹಳ ಭಯ ಉಂಟಾಗುತ್ತದೆ. சும்மாவே சொல்லின்னு இருப்பாங்க. ಸುಮ್ಮನೆ ಹೇಳುವವರಾಗಿರ್ತಾರೆ. நீங்க இனிமே சொல்லாதீங்க பயப்படுறேன்னு சொல்லாதீங்க. ಇನ್ನು ಮುಂದೆ ನೀವು ಭಯ ಪಡುತ್ತಿದ್ದೇನೆ ಎಂಬುದಾಗಿ ಹೇಳಬಾರದು. நீங்க ಯಾರಾவது ಒಂದು ವೇಳೆ ಯಾರಾದರೂ எனக்கு ரொம்ப பயமா இருக்குது, ನನಗೆ ಬಹಳ ಭಯವಾಗುತ್ತಿದೆ சொன்ன உடனே ನೀವು ಹೇಳಿದ ಕೂಡಲೇ சாத்தான் வந்து காது கொடுத்து ಸೈತಾನನ ಬಂದು ಕಿವಿಗೊಡುವವನಾಗಿರುತ್ತಾನೆ. என்னத்துக்கு பயப்படுறாங்க? ಯಾವುದಕ್ಕೆ ಇವರು ಭಯಪಡುತ್ತಾರೆ? எங்க மாமா வருவாரு, நான் பயந்து நிக்கிறேன். ನಮ್ಮ ಮಾವನವರು ಬರುತ್ತಾರೆ, ಅದಕ್ಕೋಸ್ಕರ ನಾನು ಭಯಪಡುತ್ತೇನೆ. நான் சர்ச்சுக்கு போயிட்டு வந்தா என்ன ಅಡಿಪಾರುன்னு ಸಭೆಗೆ ಹೋಗಿ ಬಂದರೆ ನನಗೆ ಹೊಡಿತಾರೆ ಎಂಬುದಾಗಿ ನನಗೆ ಭಯ. அப்ப என்ன பண்ணுவான் தெரியுமா? ಆಗ ಸೈತಾನ ಏನು ಮಾಡ್ತಾನೆ? போய் அவன் மாமாவை ಕೆಣಕಿ விட்டுருவான். ಅವನು ಹೋಗಿ ಅವರ ನಿಮ್ಮ ಮಾವವನ್ನು ಅವನು ಏನ್ ಮಾಡ್ತಾನೆ? ಕೆಣಕಿ ಬಿಡುವವನಾಗಿರ್ತಾನೆ. அவர் நிஜமாலுமே வந்து உன்னை அடிப்பார். ಅವರು ನಿಜವಾಗಿ ಬಂದು ನಿಮ್ಮನ್ನು ಹೊಡೆಯುತ್ತಾರೆ. ஒரு எக்ஸாம்பிள் சொல்றேன், ಉದಾಹರಣೆ ನಿಮಗೆ ಹೇಳುತ್ತೇನೆ. உங்களுக்கு அந்த பயம் வயித்துல வந்துச்சுனா, ನಿಮಗೆ ಭಯ ನಿಮ್ಮೊಳಗೆ ಬರುವುದಾದರೆ அந்த பயத்தை கொண்டு வருவன் சாத்தான். ಆ ಭಯವನ್ನ ಕೊಂಡು ಬರುವವನು ಸೈತಾನನಾಗಿದ್ದಾನೆ. கர்த்தர் நமக்கு பயமுள்ள ஆவியை கொடாம, ದೇವರು ನಮಗೆ ಭಯವುಳ್ಳ ಆತ್ಮವನ್ನು ಕೊಡದೆ தெளிந்த புத்தியும் ಆತನು ತಿಳುವಳಿಕೆಯು அன்பும் ಬಲ ಪ್ರೀತಿಯು தைரியமுள்ள ஆவியை கொடுத்திருக்கிறார். ಬಲವುಳ್ಳ ಆತ್ಮವನ್ನು ಆತನು ನಮಗೆ ದಯಪಾಲಿಸಿದ್ದಾನೆ. ತಿಮೋತಿಯಲ್ಲಿ 1:7 ವಾಸಿக்கிறோம். ಅದೇ ತಿಮೋತಿ 1:7 ನಾವು ಓದುವವರಾಗಿದ್ದೇವೆ. அதனால பயப்பட்டீங்களா? ಆದ್ದರಿಂದ ನೀವು ಒಂದು ವೇಳೆ ಭಯಪಡುವುದಾದರೆ வாயில சொல்லாதீங்க, ಅದನ್ನ ಅರಿಕೆ ಮಾಡಬೇಡಿರಿ, ಮನಸ್ಸಿನಲ್ಲಿ வெச்சுக்கோங்க. ನೀವು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕೈ ತೂಕಿ ಆಂಡಿಟ್ಟು சொல்லு, ಕರವನ್ನು ಉದ್ಧರಿಸಿ ದೇವರ ಬಳಿ ಹೇಳಿರಿ. ಮನಸ್ಸು சொல்லட்டும், ನಿಮ್ಮ ಹೃದಯ ದೇವರ ಬಳಿ ಹೇಳಲಿ. அந்த பயம் உங்களை விட்டு ஓடி போகும். ಆ ಭಯವು ನಿಮ್ಮನ್ನ ಬಿಟ್ಟು ತೊಲಗಿ ಹೋಗುತ್ತದೆ. ஆண்டவர் அந்த பயத்தை லயமாக்குவார். ದೇವರು ಆ ಭಯವನ್ನ ಮುರಿದು ಹಾಕುವವನಾಗಿರುತ್ತಾನೆ. நீங்க வாயை திறந்து சொன்னீங்க, ಆದರೆ ನೀವು ಬಾಯಿ ಬಿಟ್ಟು ಅರಿಕೆ ಮಾಡುವುದಾದರೆ சாத்தான் முட்டாள் அதை நிறைவேற்றுவான். ಸೈತಾನನು ಅದನ್ನು ನಿಮಗೆ ನೆರವೇರಿಸುತ್ತಾನೆ. அவனுக்கு நல்ல புத்தி கிடையாது. ಸೈತಾನನಿಗೆ ಒಳ್ಳೆ ಬುದ್ಧಿ ಇಲ್ಲ. ஏன்னா ஆண்டவர் அவன் தலையை நசுக்கிட்டாரு. ಯಾಕೆಂದರೆ ದೇವರು ಅವನ ತಲೆಯನ್ನ ಜಜ್ಜಿ ಹಾಕಿದ್ದನು. காது கொடுத்து கேட்டு ಅವನು ಕಿವಿಗೊಟ್ಟು ಕೇಳಿ அதை வஞ்சனையா செய்வான். ಅದನ್ನು ಅದು ಕುತಂತ್ರವಾಗಿ ಅವನು ಕಾರ್ಯ ಮಾಡುತ್ತಾನೆ. ஏவாள்கிட்ட வந்து ಅವಳ ಬಳಿ ಬಂದು நீங்க எல்லாமே சாப்பிடக்கூடாதுன்னு ஆண்டவர் சொன்னாரான்னு கேக்குறான். ನೀವು ಎಲ್ಲವನ್ನು ತಿನ್ನಬಾರದು ಎಂಬುದಾಗಿ ದೇವರು ಹೇಳಿದ್ರಾ ಎಂಬುದಾಗಿ ಕೇಳುತ್ತಾನೆ. அந்த முட்டாளுக்கு தெரியாது நடுவுல இருக்கிற, ಯಾಕಂತಾನೆ ಆ ಮೂರ್ಖನಿಗೆ ಗೊತ್ತಿಲ್ಲ நடுவுல இருக்கிற நன்மை தீமை அதுதான் சாப்பிடுவானான்னு சொன்னாரு. ತೋಟದಲ್ಲಿರುವಂತ ಒಳ್ಳೆಯದು ಕೆಟ್ಟದನ್ನು ಅರಿವನ್ನು ಹುಟ್ಟಿಸುವಂತ ಒಂದು ಮರದ ಹಣ್ಣನ್ನೇ ನೀವು ತಿನ್ನಬಾರದು ಎಂಬುದಾಗಿ ದೇವರು ಹೇಳಿದನು ಎಂಬುದಾಗಿ ಅವನಿಗೆ ಗೊತ್ತಿಲ್ಲ. ಇದು ಯಾರು சொன்னது? ಆದರೆ ಇದನ್ನು ಯಾರು ಹೇಳಿದರು? ನಮ್ಮ ಅಮ್ಮ தான், ನಮ್ಮ ಅಮ್ಮವೇ, ನಮ್ಮ ಪಾಟಿ தான், ನಮ್ಮ ಅಜ್ಜಿನೇ ಹೇಳಿದ್ದು. என்ன சொன்னா? ಏನ್ ಹೇಳಿದ್ರು? நீங்க எல்லா காயும் சாப்பிடக்கூடாதுன்னு ஆண்டவர் சொன்னாரா? ಈ ಎಲ್ಲಾ ಹಣ್ಣನ್ನು ತಿನ್ನಬಾರದು ಎಂಬುದಾಗಿ ದೇವರು ಹೇಳಿದ್ರಾ ಎಂಬುದಾಗಿ ಸೈತಾನನು ಕೇಳುವಾಗ என்ன தெரியுமா சொல்லிருப்பேன்? ಒಂದು ವೇಳೆ ನಾನು ಆ ಸ್ಥಳದಲ್ಲಿದ್ದರೆ ಏನು ಹೇಳುತ್ತಿದ್ದೆ? முட்டாள், ಏ ಮೂರ್ಖನೇ, எல்லாம் எங்களுக்கு தான் ஆண்டவர் கொடுத்துக்கிறாரு. ಈ ಎಲ್ಲವೂ ನನಗೆ ಕೊಟ್ಟಿರೋದು ದೇವರು. ನಾನು ಒவ்வொரு நாளும் ಒவ்வொரு ಪழத்தை தான் ತಿನ್ನುತ್ತೇನೆ. ನಾನು ಒಂದೊಂದು ದಿನ ಒಂದೊಂದು ಹಣ್ಣನ್ನ ತಿಂತೀನಿ. ನೀ என்ன ಕೇಳಿ ಕೇಳಿ, ನೀನೇನ್ ನನ್ನ ಪ್ರಶ್ನೆ ಮಾಡೋದು அப்படி நம்ம சொல்லிருப்போம் இல்லையா ಎಂಬುದಾಗಿ ನಾವು ಹೇಳಿರ್ತೇವೆ. ஆனா இந்த அம்மா என்ன சொல்லுது? ಆದ್ರೆ ಈ ಅಮ್ಮನ ಏನ್ ಹೇಳಿದ್ರು? எல்லாம் சாப்பிடலாம்னு சொன்னாரு, ಎಲ್ಲಾ ತಿನ್ಬೋದು ಅಂತ ಹೇಳಿದ್ರು. ஆனா ಆದ್ರೆ சொல்லிச்சு பாருங்க, ಆದ್ರೆ கிட்ட வந்து காது கொடுக்குறான். ಸೈತಾನ ಮತ್ತೆ ಹತ್ರ ಬಂದು ಕಿವಿಗೊಡುತ್ತಾನೆ. ನಡುவுல இருக்கிற அந்த மரத்தை ಮಾತ್ರ சாப்பிಡ, ಆ ತೋಟದ ಮಧ್ಯದಲ್ಲಿರುವಂತ ಹಣ್ಣನ್ನ ಮಾತ್ರ ತಿನ್ನಬೇಡಿ ಎಂಬುದಾಗಿ ದೇವರು ಹೇಳಿದ್ರು. புடிச்சிக்கினா ಆಗ ಅದನ್ನ ಸೈತಾನನು ಹಿಡಿದುಕೊಂಡನು. இல்லம்மா அது சாப்பிட்டா நீ தேவன் ஆயிடுவேன்னு சொல்லி, ಇಲ್ಲ ಇಲ್ಲ, ಅದನ್ನು ನೀನು ತಿಂದರೆ ನೀನು ದೇವರಂತೆ ಆಗುವಿರಿ. இப்படிதான் மக்களே சாத்தானு ಹೀಗೆ ಸೈತಾನನು நம்ம வாயிலிருந்தே வாங்கி நம்மளை ஏமாத்துவான். ನಮ್ಮ ಬಾಯ ಮಾತನ್ನೇ ತೆಗೆದುಕೊಂಡು ನಮ್ಮನ್ನ ವಂಚಿಸುತ್ತಾನೆ. ஹலோ, சரியா உட்காரு. என்ன தெரியுமா? நம்ம வாயிலிருந்து
என்ன வருதுன்னு பார்க்கறான் சாத்தான். ನಮ್ಮ ಬಾಯ ಮಾತಿನಿಂದ ಏನು ಬರುತ್ತದೆ ಎಂಬುದಾಗಿ ಸೈತಾನ ನೋಡುತ್ತಾನೆ. நம்ம எப்பவுமே விசுவாச வார்த்தை சொல்லணும். ನಾವು ಯಾವಾಗಲೂ ನಂಬಿಕೆ ಅರಿಕೆಯನ್ನೇ ಮಾಡುವವರಾಗಿರಬೇಕು. ನಂಬುகிற ಕರ್ತர் எனக்கு நல்லவர், ನಾನು ನಂಬುವಂತ ದೇವರು ನನಗೆ ಒಳ್ಳೆಯವನು, எனக்கு சுகம் தருகிறார், ನನಗೆ ಸೌಖ್ಯವನ್ನು ಕೊಡುತ್ತಾನೆ, ನನ್ನನ್ನು ಬಲಪಡಿಸುತ್ತಾನೆ, ನನ್ನನ್ನು ಆತನು ಕೈ ಬಿಡುವುದಿಲ್ಲ, முதிர் வயதிலும் என்னை தாங்குவார். ನಾನು ಮುದುಕನಾದಾಗಲೂ ದೇವರು ನನ್ನನ್ನು ಹೊರುತ್ತಾನೆ. 67 ವಯಸ್ಸು எனக்கு, ನನಗೆ 67 ವರ್ಷ ವಯಸ್ಸು. இவர் ஆண் பார்க்கிறாரு, 67 ವಯಸ್ಸು அந்த அம்மாக்குன்னு பார்க்கிறாரு. 67 ವರ್ಷನಾ ಎಂಬುದಾಗಿ ನೋಡುತ್ತಾರೆ. ஊர் உலகமெல்லாம் சுத்தின்னு வரேன் தனியா, ಲೋಕವೆಲ್ಲ ನಾನು ಸುತ್ತಾಡಿ ಒಬ್ಬಂಟಿಗಳಾಗಿ ನಾನು ಬರುತ್ತೇನೆ. ஏன் சொல்லுங்க? ಯಾಕೆ ಅಂದರೆ என் தேவன் என்னோடு கூட ನನ್ನ ದೇವರು ನನ್ನೊಂದಿಗಿದ್ದಾನೆ, நம்மள கைவிட மாட்டார், ಆತ ನಮ್ಮನ್ನ ಕೈ ಬಿಡುವುದಿಲ್ಲ. எங்க பிள்ளைங்களாம் நினைச்சாங்க இந்த அம்மா தடிக்கி எங்கன்னா உளுந்து காலை ಒಡ್ಚಿன்னு வருவாங்க. ನಮ್ಮ ಮಕ್ಕಳೆಲ್ಲ ನೆನೆಸುತ್ತಾರೆ ಎಲ್ಲಾದರೂ ಎಡವಿ ಬಿದ್ದು ಕೈಕಾಲು ಮುರ್ಕೊಂಡ್ ಬರ್ತೀನಿ ಎಂಬುದಾಗಿ. எதுவும் எங்கேயும் ಉಳುல, ಆದರೆ ನಾನು ಎಲ್ಲಿಯೂ ಬೀಳಲಿಲ್ಲ. கர்த்தர் தாங்கினார், ದೇವರು ನನ್ನನ್ನು ಹೊರುತ್ತಿದ್ದಾನೆ. பார்த்தீங்களா? எல்லாவற்றையும் சுதந்திர நம்ம அவருடைய பயப்படக்கூடாதுன்னு சொல்லி, ನಾವು ಭಯಪಡಬಾರದು, ಹೇಡಿಗಳಾಗಿರಬಾರದು, அவிசுவாசியா இருக்கக்கூடாது, ನಾವು ಅಪನಂಬಿಕಸ್ಥಿಕರಾಗಿರಬಾರದು. நம்ம எதானா உள்ளத்துல அவிசுவாசம் வச்சோம்னா ஆண்டருக்கு பிடிக்காது. ನಾವು ಏನಾದ್ರೂ ನಮ್ಮ ಹೃದಯದಲ್ಲಿ ಅಪನಂಬಿಕೆ ಇಟ್ಟರೆ ಅದು ದೇವರಿಗೆ ಇಷ್ಟವಿಲ್ಲದ ಕಾರ್ಯ. அவிசுவாசமாகிய பொல்லாத இருதயம், ಅಪನಂಬಿಕೆಯುಳ್ಳಂತ ಒಂದು ದುಷ್ಟ ಹೃದಯ. ஒரு திருடிட்டா கூட ஆண்டவர் மன்னிச்சிடுவார், ಒಂದು ಕಳ್ಳತನ ಮಾಡಿದರೂ ದೇವರು ಕ್ಷಮಿಸುತ್ತಾನೆ, விபச்சாரிய கூட ஆண்டவர் ಒಂದು மன்னிச்சிடுவார். ವೇಶ್ಯೆಯನ್ನು ದೇವರು ಕ್ಷಮಿಸುತ್ತಾನೆ. ஆனா நாசரேத்துல ஒரு நன்மையும் செய்யல அவர். ಆದರೆ ನಜರೇತ್ ಪಟ್ಟಣದಲ್ಲಿ ಒಂದು ಒಳ್ಳೆಯದನ್ನು ಆತನು ಮಾಡಲಿಲ್ಲ. ஏன் தெரியுமா? ಯಾಕೆಂದರೆ அந்த ஜனங்க அவரை அவிசுவாசித்தாங்க. ಆ ಜನರು ಆತನನ್ನು ಅವರನ್ನು ನಂಬಲಿಲ್ಲ. அவர் பிறந்த ஊர், வளர்ந்த ஊர், ಆತನು ಹುಟ್ಟಿ ಬೆಳೆದಂತ ಪಟ್ಟಣ, நம்ம பார்த்து பிறந்த பையன் தானே ಇವನು ನಾವು ನೋಡಿ ಬೆಳೆದಂತ ಹುಡುಗನಲ್ಲವೇ. அதனால இயேசு கையில அற்புதம் அவங்க பார்க்கல. ಆದ್ದರಿಂದ ಯೇಸು ಕರದಲ್ಲಿ ಬರುವಂತ ಅದ್ಭುತವನ್ನು ಅವರು ಹೊಂದಿಕೊಳ್ಳಲು ಸಾಧ್ಯವಾಗಲಿಲ್ಲ. நெஞ்சு மேல கை வச்சுக்கோங்க, ನಮ್ಮ ಹೃದಯದಲ್ಲಿ ಕೈ ಇಟ್ಟು சொல்லுங்க, ಹೇಳಿರಿ, நான் ஆண்டவரை அவிசுவாசிக்க மாட்டேன். ನಾನು ದೇವರನ್ನು ಅಪನಂಬಿಸುವುದು ಬಿಡುವುದಿಲ್ಲ. நல்லா சொல்லுங்க, சத்தமா சொல்லுங்க, ನಾನು ಕರ್ತನನ್ನ, ನಾನು ದೇವರನ್ನು ಅವಿಶ್ವಾಸமா இருக்க மாட்டேன், ಅಪನಂಬಿಕಸ್ಥಿಕನಾಗಿರುವುದಿಲ್ಲ. நான் நம்புகிறேன், ನಾನು ನಂಬುತ್ತೇನೆ, இயேசுவை விசுவாசிக்கிறேன், ನಾನು ದೇವರನ್ನು ನಂಬುತ್ತೇನೆ, எனக்கு ನನ್மை நடக்கும் என்று விசுவாசிக்கிறேன், ನನಗೆ ಒಳ್ಳೆಯದು ನಡೆಯುತ್ತದೆ ಎಂಬುದಾಗಿ ನಾನು ನಂಬುತ್ತೇನೆ. ಆಮೆನ್, அல்லேலூயா, ಹಲ್ಲೆಲೂಯಾ. சாத்தான் துண்ட காண துணிய காண ஓடிப்படுவான். ಸೈತಾನ ನಮ್ಮನ್ನು ಬಿಟ್ಟು ತೊಲಗಿ ಓಡಿ ಹೋಗುತ್ತಾನೆ. விசுவாசம் உள்ள இருதயத்துக்கு முன்னால் நிக்கவே முடியாது அவனால. ನಂಬಿಕೆಯುಳ್ಳಂತ ಹೃದಯದ ಮುಂದೆ ಸೈತಾನು ನಿಲ್ಲಲು ಸಾಧ್ಯವಿಲ್ಲ. ஆண்டவரை நம்பணும், ನಾವು ದೇವರನ್ನ ನಂಬಬೇಕು. கர்த்தர் எனக்கு உதவி செய்வார், ದೇವರು ನನಗೆ ಸಹಾಯ ಮಾಡುತ್ತಾನೆ நம்பணும் ಎಂಬುದನ್ನ ನಾವು ನಂಬಬೇಕು. பாருங்க, இந்த இடத்துல வசனம் சொல்லுது, ಇಲ್ಲಿ ವಾಕ್ಯ ಹೇಳುತ್ತಿದೆ, ಅವಿಶ್ವಾಸಿಗಳು, ಆದರೆ ನಂಬಿಕೆ ಇಲ್ಲದವರು, அருவருப்பானவர்கள், ಅಸಹ್ಯವಾದವರಲ್ಲಿ ಸೇರಿದವರು, அவங்களெல்லாம் ஆண்டவர் நரகத்துல தள்ளுறாங்க. ಅವರನ್ನೆಲ್ಲ ದೇವರು ನರಕಕ್ಕೆ ದಬ್ಬುತ್ತಾನೆ. அருவருப்பானவர்கள் யாரு? ಅಸಹ್ಯವಾದವರು ಯಾರು? நீதிமொழிகள் 6:16, ಜ್ಞಾನೋಕ್ತಿಗಳು 6:16. அதுல மேட்டிமையான கண், ಅದರಲ್ಲಿ ಹೆಮ್ಮೆಯುಳ್ಳಂತ ಕಣ್ಣು, ரத்தம் சிந்துகிற கை, ರಕ್ತವನ್ನ ನಿರ್ದೋಷಿ ರಕ್ತವನ್ನು ಸುರಿಸುವಂತ ಕರ, ಟೈಮ್ ಐತೆ. சரி, நீங்க போய் படிச்சுக்கோங்க வீட்டுல, ಮನೆಯಲ್ಲಿ ಹೋಗಿ ಅದನ್ನು ನೀವು ಓದಿರಿ, சொன்ன நோட் எடுத்து வந்து எழுதிக்கோங்க. ಅದು ನೋಟ್ ತೆಗೆದುಕೊಂಡು ಬಂದು ಬರೆದುಕೊಳ್ಳಬೇಕು. இப்ப யாருக்குன்னா தெரியல, ஆண்டவர் அருவருக்கிற காரியம் பைபிள்ல இருக்குதா? ದೇವರು ಅಸಹ್ಯ ಪಡುವಂತ ಕಾರ್ಯ ಸತ್ಯವಾಕ್ಯದಲ್ಲಿ ಇದೆಯಾ? ಎಲ್ಲಿದೆ? ಎಲ್ಲಿ ಹೆಂಗ இருக்கிறது? அது நீதிமொழிகள் 6:16 இருக்குது. ಜ್ಞಾನೋಕ್ತಿಗಳು 6:16 ಇದೆ. நீங்க அதை படிச்சு அதை விட்டு விலகுங்க. ನೀವು ಅದನ್ನ ನೋಡಿ ಅಂತ ಕಾರ್ಯಗಳನ್ನ ಬಿಟ್ಟು ನೀವು ನಿಮ್ಮನ್ನ ಬೇರ್ಪಡಿಸಿಕೊಳ್ಳಬೇಕು. அதுதான் நம்மளை அருவருப்பு உள்ளவர்களாய் மாற்றும். ಅಂತ ಕಾರ್ಯಗಳು ನಮ್ಮನ್ನ ಅಸಹ್ಯವಾದರಲ್ಲಿ ಸೇರಿಸುತ್ತದೆ. அந்த அருவருப்பானவர்கள் நரகத்துக்கு போயிடுறாங்க. ಅಸಹ್ಯವಾದವರು ನರಕಕ್ಕೆ ಹೋಗುತ್ತಾರೆ. கொலைபாதகர், ಕೊಲೆಗಾರರು. கொலைபாதகர் ಯಾರು? ಕೊಲೆ ಮಾಡುವವರು ಯಾರು? தன் சகோதரனை பகைக்கிறவர், ತನ್ನ ಸಹೋದರನನ್ನು ಹಗೆ ಮಾಡುವವನು. நம்ம கத்தி எடுத்து யாரையும் குத்த மாட்டோம், ನಾವು ಕತ್ತಿಯನ್ನು ತೆಗೆದುಕೊಂಡು ಯಾರಿಗೂ ನಾವು ಚುಚ್ಚುವುದಿಲ್ಲ. ஆனா ஒரு சகோதரனை பத்தி நம்ம கேவலமா பேசினா, ಆದರೆ ಒಂದು ಸಹೋದರನ ನೋಡಿ ನಾವು ಅಸಹ್ಯವಾಗಿ ಮಾತನಾಡುವುದಾದರೆ ಆಲ್ರೆಡಿ ಕೊಲೆ பண்ணிட்டோம், ನಾವು ಆಗಲೇ ನಾವು ಕೊಲೆ ಮಾಡಿದವರಿಗೆ ಸೇರಿದವರು. இனிமே சகோதரரை பத்தி பேசாதீங்க. ನಾವು ನಿಮ್ಮ ಸಹೋದರ ಬಗ್ಗೆ ಮಾತನಾಡಬೇಡಿರಿ. யார் சகோதரர் தெரியுமா? ಯಾರು ಸಹೋದರರು ಗೊತ್ತಾ? உங்க ಅಣ್ಣன் தம்பி இல்ல, ನಿಮ್ಮ ಸ್ವಂತ ಅಣ್ಣ ತಮ್ಮಂದಿರಲ್ಲ. இந்த சபையில ಈ ಸಭೆಯಲ್ಲಿ ಯೇಸು ಕ್ರಿಸ್ತುವಿನ ರಕ್ತದಿಂದ, ಯೇಸು ಕ್ರಿಸ್ತನ ರಕ್ತನ ಮೂಲಕವಾಗಿ
ரட்சிக்கப்பட்டவங்க தான் சகோதரர். ರಕ್ಷಣೆ ಹೊಂದಿದವರೆಲ್ಲರೂ ನಮಗೆ ಸಹೋದರರು, இதெல்லாம் சகோதரிகள். ನೀವೆಲ್ಲರೂ ಸಹೋದರಿಯರು. 50ஆம் சங்கீதத்துல நம்ம வாசிக்கிறோம், 50:20 வாசிக்கிறோம். ಕೀರ್ತನೆ 50:20 ನಾವು ಓದುತ್ತೇವೆ. நீ உட்கார்ந்து ನೀವು ಕುಳಿತುಕೊಂಡು உன் சகோதரனை குறித்து ನಿಮ್ಮ ಸಹೋದರನ ಬಗ್ಗೆ நீ பேசினா ನೀವು ಮಾತನಾಡುವುದಾದರೆ நான் அதை நியாயத்துல கொண்டு வருவேன். ನಾನು ಅದನ್ನು ನ್ಯಾಯ ತೀರಿಸುತ್ತೇನೆ. இந்த ரத்த உதிரம் அவன் தான் சகோதரன். ಸಹ ಉದರ ಎಂಬುದಾಗಿ ಒಂದೇ ಬರೆಯಲ್ಪಟ್ಟಿದೆ. ரத்தದಿಂದ ರಕ್ಷಣೆ ಹೊಂದಿದವರು, ஒரே ரத்தத்தினால் ರಕ್ಷಿಸಲ್ಪಟ್ಟವர்கள். ಆಮೆನ್. அதனால நம்ம சகோதர சகோதரிகளை குறித்து நம்ம பேசக்கூடாது. ಆದ್ದರಿಂದ ನಮ್ಮ ಸಹೋದರ ಸಹೋದರಿಗಳ ಬಗ್ಗೆ ನಾವು ಮಾತನಾಡಬಾರದು. அதுதான் கொலைபாதகம். ಅದು ಕೊಲೆಗಾರರಿಗೆ ಹೋಲಿಕೆಯಾಗಿದೆ. அது 1 யோவான்ல கூட நம்ம அதை வாசிக்கிறோம். 1 யோவாನಲ್ಲಿ ನಾವು ಓದುತ್ತೇವೆ. சகோதரனுக்கு விரோதமாய் பேசுகிற கொலை மனுஷ கொலைபாதகனாய் இருக்கிறார். ತನ್ನ ಸಹೋದರನಿಗೆ ವಿರೋಧವಾಗಿ ಮಾತನಾಡುವ ಮನುಷ್ಯ ಕೊಲೆಗಾರನಾಗಿದ್ದಾನೆ. அடுத்தது விபச்சாரக்காரர். ಜಾರರು. நீங்க எல்லாம் விபச்சாரக்காரரா? ನಾವೆಲ್ಲ ಜಾರರ? இல்ல ಇಲ್ಲ. ಯಾಕೋಬು 4:4 என்ன சொல்லுது? ಯಾಕೋಬ 4:4 ಏನು ಹೇಳುತ್ತಿದೆ? விபச்சாரரே, ವ್ಯಭಿಚಾರಿಗಳೇ, விபச்சாரரே, ವ್ಯಭಿಚಾರಿಗಳೇ, விபச்சாரிகளே, ವ್ಯಭಿಚಾರಿಗಳೇ, உலக சிநேகம், ಲೋಕದ ವ್ಯಭಿಚಾರಿಗಳು, ನೀವು ಇಹಲೋಕ ಸ್ನೇಹವು ದೇವ ವೈರವೆಂದು ನಿಮಗೆ ತಿಳಿಯದೋ? ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. அல்லேலூயா, ஹல்லேலூயா. ஆண்டவர் சொல்ற, விபச்சாரரே, விபச்சாரிகள் என்றார். ವಿಭಚಾರಿಗಳೇ யார்? ಯಾರು? உலகத்தை சிநேகிக்கிறவர்கள். ಲೋಕವನ್ನ ಪ್ರೀತಿಸುವವನು. ಮೊಬೈಲ್ல ಸಿನಿಮಾ பார்க்கறவங்க, ಮೊಬೈಲ್ ಅಲ್ಲಿ ಸಿನಿಮಾ ನೋಡುವವರು, உலகத்துல வர எல்லா டிசைனும் வாங்கி போட்டுக்கிறவங்க, ಲೋಕದಲ್ಲಿ ಬರುವಂತ ಎಲ್ಲಾ ಡಿಸೈನ್ ತೆಗೆದುಕೊಂಡು ಹಾಕಿಕೊಳ್ಳುವವರು. நான் சொல்லுவேன், நம்ம என்ன குப்பை தொட்டியா? ನಾವು ಕಸದ ಬುಟ್ಟಿಯ? அவன் என்னன்னா ஒன்று தைச்சு கொடுக்கும், அதை நான் வாங்கி போட்டுக்கிட்டா? ಅವನು ಏನೋ ಹೊಲಿದು ಕೊಡ್ತಾನೆ, ಅದನ್ನೆಲ್ಲ ನಾವು ನಮ್ಮ ಶರೀರದಲ್ಲಿ ಹಾಕಿಕೊಳ್ಳೋದಕ್ಕೆ. கேட்டா என்னம்மா, அந்த ಟೈಲರ್ಗೆ நான் சொன்னேன் சின்ன ಕழுத்து வையின்னு, ಅವನ್ தான் பெருசು வச்சான். ನಾವು ಟೈಲರ್ಗೆ ಹೇಳಿದ್ನು ಚಿಕ್ಕದಾಗಿ ಇಡು ಎಂಬುದಾಗಿ, ಆದ್ರೆ ಅವನು ದೊಡ್ಡದಾಗಿ ಇಟ್ಟನು ಎಂಬುದಾಗಿ. நான் ನೀಯೇ போட்டுக்கடான்னு சொல்லி கொடுத்துரு, ಇದನ್ನ ನೀನೇ ಹಾಕಿಕೋ ಎಂಬುದಾಗಿ ಅವನಿಗೆ ಕೊಟ್ಟು ಬಿಡು, வேற துணி வாங்கி எனக்கு தைச்சு கொடு, ನನಗೆ ಬೇರೆ ಬಟ್ಟೆ ಕೊಟ್ಟು ಹೊಲಿದು ಕೊಡು ಎಂಬುದಾಗಿ. அவன் கொடுத்தானா இது போட்டுக்கிச்சான். ಅವನು ಕೊಟ್ಟನ ಹೊಲ ಕೊಟ್ಟನಂತೆ ಇವ್ರು ಹಾಕಿಕೊಂಡ್ರಂತೆ. இல்ல, உலக சிநேகம், ಲೋಕದ ಸ್ನೇಹವು, உலகத்தானை போல நான் இருக்க மாட்டேன், ಲೋಕದ ಅನ್ಯ ಜನರಂತೆ ನಾನಿರುವುದಿಲ್ಲ. ரோட்ல நம்ம போகும்போது நம்மளை பார்த்தோன்னே சொல்லணும், இவங்க ஆண்டோடைய பிள்ளை. ರೋಡಿನಲ್ಲಿ ಹೋಗುವಾಗಲೇ ಹೇಳಬೇಕು ಇವರು ದೇವರ ಮಕ್ಕಳು ಎಂಬುದಾಗಿ. புரியுதுங்களா? நம்ம பேச்சு, வார்த்தை, நடக்க, உடை, பாவனை எல்லாம் கர்த்தருக்கு மகிமையா இருக்கு. ನಮ್ಮ ನಡೆ, ನುಡಿ, ಮಾತು ಎಲ್ಲವೂ ದೇವರಿಗೆ ಮಹಿಮೆ ಉಳ್ಳಂತದ್ದಾಗಿರಬೇಕು. ಯಾರು ವಿಭಚಾರ? ಆಗ ಯಾರು ವ್ಯಭಿಚಾರಿಗಳು? உலகத்தை நேசிக்கிறவர்கள், ಲೋಕವನ್ನು ದ್ವೇಷಿಸುವವರು. ಆಮೆನ್, ಆಮೆನ್. ಶೂನ್ಯಕಾರರು. ಯಾರು ಶೂನ್ಯಕಾರರು? ಮಾಟಗಾರರು. ಮಾಟಗಾರರು. ಯಾರು ಮಾಟಗಾರರು? மாட்டக்கார ಹತ್ರ ಹೋಗೇ ಇಲ್ಲಮ್ಮ, ನಾವು ಎಂದ ಸೂಣಿಗಾರನ இடத்துல நான் போகலಮ್ಮ. ஆனா நீங்க 2 சாமுவேல் 15:22 வாசித்தீங்கன்னா, ಆದ್ರೆ 2 ಸಾಮುವೇಲ 15:22 ನೋಡುವಾಗ அதுல பார்க்கிறோம், ಅದರಲ್ಲಿ ನಾವು ನೋಡುತ್ತೇವೆ அந்த 15:22 ಅಮ್ಮ. 1 ಸಾಮುವೇಲ படிங்க, 1 ಸಾಮುವೇಲ 15:22 அதில் ಕರೆಕ್ಟ್. 23 ಅವಿದ್ಯತ್ವವು, கீழ்ப்படியா தன்மை. ನೀವು ಅವಿದ್ಯರಾಗಿದ್ರೆ, நீங்கள் கீழ்ப்படியாமல் இருந்தீர்கள் என்று சொன்னால் அதுதான் மாட்ட மாத்திரம், ಅದೇ ಮಾಟವಾಗಿದೆ. முரட்டாட்டம் பண்ணுதலும் விக்கிரக ஆராதனைக்கு, ವಿಗ್ರಹಾರಾಧನೆಯು ಅವಭಕ್ತಿக்கு ಸರಿ. ಸುಳ್ಳುಗಾರರು, முரட்டாட்டம் ನಾವು ಹಠ ಮಾಡುವುದು, ಮೊಂಡುತನ, அது நம்ம செய்யக்கூடாது. ಮೊಂಡುತನ ನಾವು ಮಾಡಬಾರದು. முரட்டாட்டமும் இருக்கக்கூடாது, ನಾವು ಮೊಂಡುತನವೂ ಇರಬಾರದು, கீழ்ப்படியாமையும் இருக்கக்கூடாது. ನಾವು ಅವಿದ್ಯತೆಯೂ ಇರಬಾರದು. இது ரெண்டும் சூன்யமும் மந்திரத்துக்கு அடையாளம். ಈ 2 ಕಾರ್ಯಗಳು ಮಾಟ ಮಂತ್ರಕ್ಕೆ ಹೋಲಿಕೆಯಾಗಿದೆ. ஒத்துக்கிறீங்களா? முரட்டாட்டம் என்ன? ಮೊಂಡುತನ ಎಂಬುದಾಗಿ ಹೇಳಿದ್ದಾರೆ ಏನು? ಅವ್ರೇನ್ ಹೇಳೋದು ಬಿಡು, ಪಾಸ್ಟರ್ ஏதாச்சும் ஒன்று சொன்னா அவர் என்ன சொல்றது விடு. ನಾವೇನ ಪಾತನೇ இருக்கிறாரா? ಆ ಪಾಸ್ಟರ್ ನಮ್ಮನ್ನು ನೋಡ್ತಾನೆ ಇರ್ತಾರ, ಪರವಾಗಿಲ್ಲ ಬಿಡು, ಅವ್ರು ಹೇಳ್ತಾರೆ ಪರವಾಗಿಲ್ಲ ಬಿಡು. இதுதான் முரட்டாட்டம், ಇದು ಮೊಂಡುತನವಾಗಿದೆ. செய்ய முடியாது, ನಾನು ಮಾಡೋದಕ್ಕಾಗೋದಿಲ್ಲ. கீழ்ப்படியாமை, ಅವಿಧೇಯತೆ, அப்பா ಅಮ್ಮಕ್ಕೆ ಕೀழ்ಪಡಿಯಾಮೆ, ತಂದೆ ತಾಯಿಗಳಿಗೆ ಅವಿಧೇಯತೆ, புருஷருக்கு கீழ்ப்படியுது, ಗಂಡನಿಗೆ ಅವಿಧೇಯತೆ. நீனேன் ಹೇಳೋದು ನಾನೇನ್ ಮಾಡೋದು, ನೀ என்ன சொல்றது நான் என்ன செய்யறது, அப்படி சொல்லக்கூடாது. ಹಾಗೆ ರೀತಿಯಾಗಿ ನಾವು ಹೇಳಬಾರದು. ಮಂತ್ರಕಾರங்க, அவங்க சூன்யக்கார, ಅವರು ಮಾಟಗಾರರು, அவங்க ನರಕத்துக்கு போவாங்க, ಅವರು ನರಕಕ್ಕೆ ಹೋಗುತ್ತಾರೆ. அதனால கீழ்ப்படியாமை விடுங்க. ಆದ್ದರಿಂದ ಅವಿಧೇಯತೆಯನ್ನ ಬಿಟ್ಟು ಬಿಡಿರಿ, முரட்டாட்டத்தை விட்டுடுங்க, ಮೊಂಡುತನವನ್ನ ಬಿಟ್ಟು ಬಿಡಿರಿ. விக்கிரக ಆರಾಧನೆ, ವಿಗ್ರಹ ಆರಾಧಕರು. விக்கிரக ಆರಾಧನೆ எது? ವಿಗ್ರಹ ಆರಾಧನೆ ಯಾವುದು? ಎಲ್ಲ பொருளாசைಯಾಗಿಯ ವಿಗ್ರಹ ಆರಾಧನೆ, ವಸ್ತು ಆಸೆ.
கொலோசியர் 3:2 வாசிக்கிறோம். ಕೊಲೊಸ್ಸೆರ್ 3:2 ನಾವು ಓದುತ್ತೇವೆ. வாசிங்க. ಓದಿಕೊಳ್ಳೋಣ. பொருளாசையாகிய விக்கிரக ஆராதனை. ಕೊಲೊಸ್ಸೆರ್ ಮೇಲೆ ಮನಸ್ಸಿಡಿರಿ, ஆ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ஆ ಯಾಕೆಂದರೆ ஆ ನೀವು ಸತ್ತಿರಲ್ಲ, ம் ನೀವು ಜೀವವು ம் ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿದ್ದೀರಿ. சரி. அப்போ அந்த அதாவது கரெக்டாக வந்துச்சாமா? அது பொருளாசையாகிய விக்கிரகார் 5. ಇದರಿಂದ ನಿಮ್ಮಲ್ಲಿ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರುವ லோப ಇವುಗಳನ್ನು ವಿಸರ್ಜಿಸಿ ಬಿಡಿರಿ. அப்போ பொருளாசையாகிய விக்கிரக ஆராதனை. ಆಗ ವಸ್ತುವಿನ ಮೇಲೆ ಆಸೆ. எந்த பொருளை எல்லாம் லோன்ல வாங்கி வாங்கி வீட்டில் வச்சுக்கிறது. ಎಲ್ಲವನ್ನು ಲೋನಲ್ಲಿ ತೆಗೆದುಕೊಂಡು ಮನೇಲಿ ಇಡೋದು. உங்களுக்கு தேவையில்லாதது வாங்காதீங்க. ನಿಮಗೆ ಅವಶ್ಯಕವಾಗದೆ ಇರುವಂತದ್ದನ್ನ ನೀವು ತೆಗೆದುಕೊಳ್ಳಬೇಡಿರಿ. என் மகன் சொன்னாருமா உங்களுக்கு ஒரு மைக்ரோ அவன் வாங்கி தரேன். ಮಗನ ಹೇಳಿದನು, ಒಂದು ಮೈಕ್ರೋ ಓವನ್ ನಾನು ತೆಗೆದುಕೊಳ್ಳುತ್ತೇನೆ. எனக்கு வேண்டாம்ப்பா, ನನಗೆ ಅದು ಬೇಡ, நான் அடுப்புல சூடு பண்ணி சாப்பிட்டுக்கிறேன். ನಾನು ಒಲೆಯಲ್ಲಿ ನಾನು ಬಿಸಿ ಮಾಡಿ ಊಟ ಮಾಡುತ್ತೇನೆ. மைக்ரோல அவன்ல சாப்பிட்டா நம்மளுக்கு கேன்சர் வரும். ಮೈಕ್ರೋ ಓವನ್ ಅಲ್ಲಿ ನಾವು ಅಡಿಗೆ ಮಾಡಿ ಊಟ ಮಾಡುವಾಗ ಕ್ಯಾನ್ಸರ್ இல்ல ಬರುತ್ತದೆ. சும்மா வாங்கி வச்சுக்கோங்க. ಇಲ್ಲ ಸುಮ್ಮನೆ ತೆಗೆದುಕೊಂಡು ಇಟ್ಟುಕೊಳ್ಳಿ. ஏன்னாத்துக்கு என்னையும் பாரு அழகையும் பாருன்னு சொல்லிருக்கா. ನನ್ನನ್ನು ನೋಡಿ ನನ್ನ ಸುಂದರ ನೋಡು ಅನ್ನೋದಕ್ಕ ಬೇಕಾಗಿಲ್ಲ. ನಮ್ಮ ಮನೆಯಲ್ಲಿ ಏನ್ ಬೇಕೋ ಅದು ಮಾತ್ರ ಇರಬೇಕು. ನಮ್ಮ ಮನೆಯಲ್ಲಿ ಯಾವುದು ಇರಬೇಕು, ಎದು ಇರ್ಕணுமோ ಅದು மட்டும் தான் இருக்கணும். எது வேண்டாம்னு நினைக்கிறீங்களோ, ಯಾವುದು ನಮಗೆ ಅನಾವಶ್ಯಕವಾಗಿದೆಯೋ அதை கொண்டு சர்ச்சில் வச்சிருக்கோம். ಅದನ್ನ ತೆಗೆದುಕೊಂಡು ಸಭೆಯಲ್ಲಿ ಇಡಿರಿ. ಅದು ಯಾರಿಗೆ தேவையோ அவங்க எடுத்துன்னு போவாங்க. ಅದು ಯಾರಿಗೆ ಅವಶ್ಯಕವಾಗಿದೆ ಅದನ್ನು ತೆಗೆದುಕೊಂಡು ಹೋಗಲಿ. ಯಾರು ಬೇಕೋ ಅವ್ರು ತಗೊಂಡು ಹೋಗ್ತಾರೆ. ಯಾರಿಗೆ ಅದು ಅವಶ್ಯಕವಾಗಿದೆ ಅವ್ರು ತೆಗೆದುಕೊಂಡು ಹೋಗಲಿ. எங்க சபையில அப்படி சொல்லியிருக்கோம். ನಮ್ಮ ಸಭೆಯಲ್ಲಿ ಆ ರೀತಿಯಾಗಿ ಇಟ್ಟುಕೊಂಡು அங்க இங்க நிறைய சாமான பித்தளை காப்பர்னு சேர்த்து வச்சிருக்காது. ಎಲ್ಲ ಹಿತ್ತಾಳೆ ಕಾಪರ್ ಎಂಬುದಾಗಿ ಸೇರಿಸಿಕೊಂಡು ಇಟ್ಟುಕೊಳ್ಳಬೇಡಿರಿ. உனக்கு எது வேணுமோ அதை வச்சுக்கோ. ನಿಮಗೆ ಯಾವುದು ಅವಶ್ಯಕವಾಗಿದೆ ಅದನ್ನ ಮಾತ್ರ ಇಟ್ಟುಕೊಳ್ಳಿರಿ. நிறைய துணி இருந்துச்சுன்னா, ಜಾಸ್ತಿ ಬಟ್ಟೆಗಳಿದ್ದರೆ மாசத்துல 2வது வாரத்துல கொண்டு சர்ச்சில் வை. ತಿಂಗಳಿನ 2ನೇ ವಾರದಲ್ಲಿ ಸಭೆಗೆ ತೆಗೆದುಕೊಂಡು ಬಂದಿರಿ. ಎಲ್ಲ ஏழைங்களை கூப்பிட்டு கொடுத்துருவோம். ಎಲ್ಲ ಬಡವರಿಗೆ ಕರೆದು ಕೊಡೋಣ. அரிசி பருப்பு நிறைய ಅಕ್ಕಿ, நிறைய ಬೇಳೆ. ரேஷன் வாங்கி வச்சிருவாங்க, புழு பூத்துரும். ಎಲ್ಲ ರೇಷನ್ಗಳು ತೆಗೆದುಕೊಂಡು ಮನೇಲಿ ಇಡ್ತಾರೆ, ಅದು ಹುಳ ಹಿಡಿತದೆ. அப்படி செய்யாதீங்க. ಆ ರೀತಿಯಾಗಿ ಮಾಡಬೇಡಿ. பொருளாசை வேண்டாம். ವಸ್ತುವಿನ ಮೇಲೆ ಅತಿ ಆಸೆ ಬೇಡ. பொய்யர் 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 ಸುಳ್ಳು ಹೇಳುವವರು, பொய்யர் ಸುಳ್ಳು ಹೇಳುವವರು. நம்ம பொய்யே சொல்லாத கை தூக்குங்கண்ணா. ನಾವು ಸುಳ್ಳೇ ಹೇಳದವರು ಕರಗಳ ಎತ್ತಿ ಅಂತ ಹೇಳಿದ್ರೆ யாராவது எடுத்துக்க முடியுமா? ಯಾರಾದ್ರೂ ಎತ್ತಲು ಸಾಧ್ಯ? இங்க வேதம் என்ன சொல்லுது? ಆದ್ರೆ ವಾಕ್ಯ ಏನು ಹೇಳುತ್ತಿದೆ? பொய்யர் அனைவரும் ಸುಳ್ಳುಗಾರರು ಎಲ್ಲರಿಗೂ ಸಿಕ್ಕುವ ಪಾಲು 2ஆம் மரணமாகிய அக்னி கடல். ಬೆಂಕಿ ಗಂಧಕುಗಳಿರುವ ಕೆರೆಯೇ. பாத்தீங்களா? அல்லேலூயா. இதை சொல்றதுதான் வந்தியா நீன்னு கேக்குறீங்களா? ಇದನ್ನ ಹೇಳೋದಕ್ಕೆ ನೀವು ಬಂದ್ರಾ ಎಂಬುದಾಗಿ ಕೇಳ್ತೀರಾ? ನಮ್ಮನ್ಗೆ ಮೊದಲ ವರ್ಷದಲ್ಲಿ வந்து இதை சொல்லவா வந்த நீ? ಹೊಸ ವರ್ಷಕ್ಕೆ ಮೊದಲನೇ ವಾರದಲ್ಲಿ ಬಂದು ಇದನ್ನ ಹೇಳಕ್ ಹೇಳ್ತೀರಾ ಎಂಬುದಾಗಿ. ಇದು ನಾನ್ சொல்லಮ್ಮ, ಪಿತಾವಾಗಿಯ ದೇವರ ಇದು ತಂದೆಯಾದ ದೇವರು ಹೇಳುವಂತ ವಾಕ್ಯಗಳಾಗಿವೆ. எவ்வளவு ஜாக்கிரதையா நம்ம இருக்கணும். ನಾವು ಎಷ್ಟು ಎಚ್ಚರಿಕೆಯುಳ್ಳವರಾಗಿರಬೇಕು. மறுபடியும் போய் நீங்க வீட்ல வாசி. ಮತ್ತೆ ಹೋಗಿ ಮನೆಯಲ್ಲಿ ಇದನ್ನ ಓದಿರಿ. இதெல்லாம் நம்மளுக்குள்ள இருக்கக்கூடாது. ಇದೆಲ್ಲವೂ ನಮ್ಮೊಳಗೆ ಇರಬಾರದು. போய் எவ்வளவு உங்களால போய் பேசாம இருக்க முடியுமா ட்ரை பண்ணுங்க. ಎಷ್ಟು ಮಾತ್ರ ನಿಮ್ಮಲ್ಲಿ ಸುಳ್ಳು ಹೇಳುವುದಕ್ಕೆ ನಿಮ್ಮನ್ನ ನೀವು ಕಟ್ಟುಪಾಡು ಮಾಡಿಕೊಳ್ಳುತ್ತೀರಾ ಅಷ್ಟು ಸುಳ್ಳು ಹೇಳುವುದನ್ನು ನಿಲ್ಲಿಸಿ ಬಿಡಿರಿ. போய் வந்துச்சுன்னா, ಒಂದು ಸುಳ್ಳು ಬಂದರೆ வாயில நீங்க ಬಾಯಲ್ಲಿ ಚೌರು ಪಕ್ಕமா திரும்பಿ ಗೋಡೆ ಕಡೆ ತಿರುಗಿ இனிமே போய் பேசுவியா? ಇನ್ನು ಮುಂದೆ ಸುಳ್ಳು ಹೇಳುತ್ತೀಯಾ? வாய் மேல ஒரு அடி கொடுங்க. ನೀವು ನಿಮ್ಮ ಬಾಯಿ ಮೇಲೆ ನೀವೇ ಹೊಡ್ಕೊಳ್ಳಿ. நாக்கு மேல ஒரு அடி கொடுங்க. ನಾಲಿಗೆ ಮೇಲೆ ಒಂದು ಹೊಡೆತ ಕೊಡಿರಿ. அப்படி நீங்க செய்து பொய்யை ஜெயிங்க. ಆ ರೀತಿಯಾಗಿ ನೀವು ಸುಳ್ಳನ್ನ ನೀವು ಜಯ ಹೊಂದಬೇಕು. நம்ம பொய் பேசினா நம்ம பிசாசின் பிள்ளைங்கம்மா. ನಾವು ಸುಳ್ಳು ಹೇಳಿದರೆ ನಾವು ಸೈತಾನನ ಮಕ್ಕಳಾಗಿರುತ್ತೇವೆ. பொய்யனும் பொய்க்கு பிதாவா இருக்கிறான். ಸೈತಾನನು ಸುಳ್ಳುಗಾರನಿಗೆ ತಂದೆಯೂ ಆಗಿದ್ದಾನೆ. அப்ப நம்ம பொய் பேசினா அவனுடைய பிள்ளைகளாயிடுவோம். ಆಗ ನಾವು ಸುಳ್ಳು ಹೇಳಿದರೆ ಅವನ ಮಕ್ಕಳಾಗುತ್ತೇವೆ. அவனை பார்த்தா அப்பாவேன்னு கூப்பிடணும். ಅವನ ನೋಡಿ ಅಪ್ಪ ತಂದೆ ಎಂದು ಕರೆಯಬೇಕು. என் வாயில பொய்யே வரக்கூடாது. ನನ್ನ ಬಾಯಲ್ಲಿ ಸುಳ್ಳೇ ಬರಬಾರದು. நான் மெய்யே பேசுவேன். ನಾನು ನಿಜವನ್ನೇ ಮಾತನಾಡಬೇಕು. தேவன் மெய்யா இருக்கிறார். ನನ್ನ ದೇವರು ಸತ್ಯವಂತನಾಗಿದ್ದಾನೆ. இவ்வளவுதான் செய்தி. ಇಷ್ಟೇ ವಾಕ್ಯವಾಗಿದೆ. ಸಿಂಹಾಸನದಲ್ಲಿ வீற்றிருக்கிறவர் ಸಿಂಹಾಸನದಲ್ಲಿ ಕುಳಿತಿರುವ ಆತನು ಹೇಳುವಂತ ವಾಕ್ಯಗಳು கேட்டுக்கிறீங்களா? ಆಮೆನ್. அதன்படி நடப்பீங்களா? ಅದರಂತೆ ನಾವು ನಡೆಯುತ್ತೇವಾ? என்ன சொல்ல சொன்னார், நான் சொல்லிட்டேன். ಆಮೆನ್. என்ன சொல்ல ನನಗೆ ಹೇಳಕ್ಕೆ ಹೇಳಿದ್ರು, நான் ಹೇಳ್ಬಿಟ್ಟೆ. ನಾನು ಹೇಳಿದೆನು, நீங்க கேட்டுட்டீங்க. ನೀವು ಅದನ್ನ ಕೇಳಿಸಿಕೊಂಡಿದ್ದೀರಾ. கைக்கொண்டால் பாக்கியவான். ನೀವು ಅದನ್ನ ಕೈ ಹಿಡಿದು ಹಿಂಬಾಲಿಸಿದರೆ ನೀವು ಭಾಗ್ಯವಂತರು. கைக்கொள்ளாவிட்டால், ಒಂದು ವೇಳೆ ನೀವು ಅದನ್ನ ಹಿಂಬಾಲಿಸದೆ ಹೋದರೆ இந்த வார்த்தை உங்களை நியாயம் ಈ ವಾಕ್ಯಗಳು ನಿಮ್ಮನ್ನ ನ್ಯಾಯ ವಿಚಾರಿಸುತ್ತದೆ. நல்ல பிள்ளைங்களா இருக்கிறீங்களா? ನೀವು ಒಳ್ಳೆ ಮಕ್ಕಳಾಗಿರುತ್ತೀರಾ? உட்கார்ந்த மாதிரியே கை தூக்குங்க. ಆಮೆನ್.
சொல்லுங்க, இயேசுவே ಯೇಸುವೆ, இன்றைக்கு நீர் சொல்லி கொடுத்த ಈ ದಿನದಲ್ಲಿ ನೀನು ಹೇಳಿದಂತ இந்த வார்த்தைகளுக்கு ಈ ವಾಕ್ಯಗಳಿಗಾಗಿ நான் ಒಪ್ಪು கொடுக்கிறேன். ನನ್ನನ್ನು ಒಪ್ಪಿಸಿಕೊಡುತ್ತೇನೆ. கைக்கொள்ள ಅದನ್ನು ಹಿಂಬಾಲಿಸುವುದಕ್ಕೂ எனக்கு கிருபை தாரும். ನನಗೆ ಕೃಪೆಯನ್ನು ದಯಪಾಲಿಸು. ஒப்பு கொடுக்கிறேன். ನನ್ನನ್ನು ನಾನು ಒಪ್ಪಿಸಿಕೊಡುತ್ತೇನೆ. ಯೇಸುವಿನ ನಾಮத்தில் ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. உதவி ತಂದೆ, செய்யும் ಆண்டವರೇ. ನನಗೆ ಸಹಾಯ ಮಾಡು. ஆமென். ಆಮೆನ್. பிதாவே நன்றி சொல்லுகிறோம். இந்த ತಂದೆ, ನಿಮಗೆ நல்ல ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. நாளுக்காய் நன்றி செலுத்துகிறேன்.